ಎಲ್ಲ ಉದ್ಯಮಿ ಮಿತ್ರರಲ್ಲಿ ವಿನಂತಿ, ದಯವಿಟ್ಟು ಎಲ್ಲ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ ಕೂತ್ಕೊಂಡಿರೋರು ದಯವಿಟ್ಟು ಮುಂದೆ ಬರಬೇಕು. ಈಗ ಸಮಯ ಹೋಗ್ತಾ ಇದೆ. ತಾಂತ್ರಿಕ ವಿಷಯಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ನಂತರ ಸಭಾ ಕಾರ್ಯಕ್ರಮವನ್ನು ನಾವು ಮುಗಿಸ್ಬೋದು. Outreach program on financial literacy and emerging opportunity for MSMEs and awareness program on export. ಇವತ್ತಿನ ಒಂದು ಕಾರ್ಯಕ್ರಮದ ವಿಷಯ. ಈಗ ತಾಂತ್ರಿಕ ವಿಷಯದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರೆಸೆಂಟೇಷನ್ ಆನ್ ZED ಸ್ಕೀಮ್ಸ್, ಸೀನಿಯರ್ ಎಕ್ಸಿಕ್ಯೂಟಿವ್ ಆನ್ ZED ಕೋಆರ್ಡಿನೇಟರ್ ಮಿಸ್ ಭವಾನಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಭವಾನಿ. ನಾನು RSJ ಇನ್ಸ್ಪೆಕ್ಷನ್ ಕಂಪನಿಲಿ Z ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತೀನಿ. ಸೊ ಫಸ್ಟ್ Z ಅಂತಂದರೆ ಏನು? ಝೀರೋ ಎಫೆಕ್ಟ್ ಆ್ಯಂಡ್ ಝೀರೋ ಡಿಫೆಕ್ಟ್. ಸೊ ಇದು ಮೇನ್ ಉದ್ದೇಶ ಏನಂತಂದರೆ MSME ಅವರಿಗೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ಸ್ ಯಾರ್ಯಾರು ಮಾಡ್ತಿದ್ದಾರೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗ್ತಿರೋ Z ಸರ್ಟಿಫಿಕೇಟ್. ಸೊ ಓಕೆ, ಲೈಕ್ QCI ಅಂತಂದರೆ ಇವಾಗ Z ಸರ್ಟಿಫಿಕೇಷನ್ಸ್ ಯಾಕೆ ಇಂಪಾರ್ಟೆಂಟು, Z ಸರ್ಟಿಫಿಕೇಷನಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ, ಸೊ ಅದರಿಂದ ನಮ್ಗೆ ಸಿಗೋಂಥ ಫಿನಾನ್ಷಿಯಲ್ ಬೆನಿಫಿಟ್ಸ್ ಏನೇನು ಅಂತ ತಿಳ್ಕೊಳ್ಳೋದಕ್ಕೆ ಈ MSME ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಯಾರ್ಯಾರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮೇಜರ್ ಆ್ಯಕ್ಟಿವಿಟಿ ಯಾರ್ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರೋ ಅವರಿಗೆ ಅಂತ ಇಶ್ಯೂ ಮಾಡ್ತಿರೋ Z ಸರ್ಟಿಫಿಕೇಟ್. ಸೊ ಇದು ಎಂಪ್ಯಾನಲ್ ಲೆಟರ್ ದ QCI ಕಡೆಯಿಂದ ವಿ ಆರ್ ನಾಮಿನೇಟೆಡ್ ಫಾರ್ ದ Z ಅವೇರ್ನೆಸ್ ಪ್ರೋಗ್ರಾಮ್. Quality Council of India and we are accredited for the organizing partner. ಸೊ ನಮ್ಮ ಕಂಪನಿಲಿ ಒಂದು RPP ಅಂದರೆ ಆರ್ಗನೈಸಿಂಗ್ ಪಾರ್ಟ್ನರ್ ಆಗಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಇದೇನಂತಂದರೆ Z ಸರ್ಟಿಫಿಕೇಷನ್ಸ್ ಅವರಿಗೆ RPP ಪಾರ್ಟ್ನರ್ ಆಗಿ ಅಂದರೆ ರೆಫರಲ್ ಪ್ರೋಗ್ರಾಮ್ ಆಗಿ ಒಂದು Z ಸರ್ಟಿಫಿಕೇಷನ್ನ ಇಶ್ಯೂ ಮಾಡುವಂಥ ಒಂದು ಪ್ರೋಗ್ರಾಮ್. ಸೊ ಈಗ ಈ MSMEಲಿ ಯಾರ್ಯಾರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ ಅವರೆಲ್ಲ ಯಾರ್ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಈ Z ಸರ್ಟಿಫಿಕೇಷನ್ ತಗೊಳ್ಳೋಕ್ಕೆ. ಈ Z ಸರ್ಟಿಫಿಕೇಷನ್ ತಗೊಳ್ಳೋ ಪರ್ಪಸ್ ಏನು, ಯಾಕೆ ಅಂತಂದರೆ ಈಗ ಈ ಮೇಜರ್ ಇರೋದು ಈಗ ಮ್ಯಾನುಫ್ಯಾಕ್ಚರಿಂಗ್ ಅವರು ಯಾರ್ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಅವ್ರಿಗೆಲ್ಲ ಗೊತ್ತಿರುತ್ತೆ ISO ಸರ್ಟಿಫಿಕೇಟ್ ಅಂದರೆ ಏನು ಅಂತ. ಸೊ ISO ಸರ್ಟಿಫಿಕೇಟ್ ಬಂದ್ಬಿಟ್ಟು ಅದು ಇಂಟರ್ನ್ಯಾಷನಲ್ ಲೆವೆಲ್. ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಗಿರೋ ಒಂದು Z ಸರ್ಟಿಫಿಕೇಷನ್. Z ಅಂದರೆ ಝೀರೋ ಎಫೆಕ್ಟ್ ಆ್ಯಂಡ್ ಝೀರೋ ಡಿಫೆಕ್ಟ್. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಮಾಡ್ತಿರೋದ್ರಿಂದ ಈ Z ಸ್ಕೀಮ್ ಅನ್ನೋಂಥದ್ದು ಲಾಂಚ್ ಆಗಿದೆ. ಸೊ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ, ಸೊ ಇದು ಎಲ್ಲರೂ ಇವಾಗ ಸೆಕ್ಟರ್ ಫೇಸ್ 1 ಆ್ಯಂಡ್ ಫೇಸ್ 2 ಅಂತಿದೆ. ಯಾರ್ಯಾರೆಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದ್ದಾರೋ ಅವ್ರು ಮಾತ್ರ ಎಲಿಜಿಬಲ್ ಆಗಿರುವಂಥದ್ದು. ಸೊ ಯಾರ್ಯಾರ ಹತ್ರ ಉದ್ಯಮ ರಿಜಿಸ್ಟ್ರೇಷನ್ ಆಗಿದೆ ಅಥವಾ ಉದ್ಯಮ ಸರ್ಟಿಫಿಕೇಟ್ ಅಥವಾ MSME ಸರ್ಟಿಫಿಕೇಟ್, ಯಾರ್ಯಾರ ಹತ್ರ ಎಲ್ಲ ಉದ್ಯಮ ಸರ್ಟಿಫಿಕೇಟ್ ಇದೆ ಅವರೆಲ್ಲ ಈ ಬ್ರಾಂಜ್ ಸರ್ಟಿಫಿಕೇಟ್ನ ತಗೋಬಹುದು. Z ಸರ್ಟಿಫಿಕೇಷನಲ್ಲಿ ಫೇಸ್ 1 ಫೇಸ್ 2 ಅಂತಿದೆ. ಸೊ ಫೇಸ್ 1 ಬಂದು ಈಗ ಅಟ್ ಪ್ರೆಸೆಂಟ್ ನಡೀತಿರೋದು, ಇದು ಬರೀ ಮ್ಯಾನುಫ್ಯಾಕ್ಚರಿಂಗ್ ಅವರಿಗೆ ಅಂತಲೇ ಮಾತ್ರ. ಫೇಸ್ 2 ಬಂದ್ಬಿಟ್ಟು ಸರ್ವಿಸ್ ಸೆಕ್ಟರ್ MSME. ಸೊ ಅದು ಫರ್ದರ್ ಫ್ಯೂಚರಿಗೆ ಅಂತ. ಸೊ ಅಟ್ ಪ್ರೆಸೆಂಟ್ ನಡೀತಿರೋದು ಮ್ಯಾನುಫ್ಯಾಕ್ಚರಿಂಗ್ ಯಾರ್ಯಾರ ಹತ್ರ ಎಲ್ಲ ಉದ್ಯಮ ರಿಜಿಸ್ಟ್ರೇಷನ್, ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. MSME ಸರ್ಟಿಫಿಕೇಷನ್ ಯಾರ್ಯಾರ ಹತ್ರ ಇದೆ ಅವರೆಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂಡರ್ ಸ್ಕೀಮಲ್ಲಿರೋರು ಈ Z ಸರ್ಟಿಫಿಕೇಟ್ನ ಎಲಿಜಿಬಲ್ ಆಗಿದ್ದಾರೆ. ಸೊ Z ಸ್ಕೀಮಿಂದ ಫೀಚರ್ಸ್ ಏನು, ಇದರಿಂದ ನಮ್ಗೆ ಏನೇನು ಸಿಗುತ್ತೆ. ಸೊ ವಾಟ್ ಈಸ್ ಫಸ್ಟ್ ಆಫ್ ಆಲ್ Z ಸರ್ಟಿಫಿಕೇಟಲ್ಲಿ ಟೋಟಲ್ 3 ಲೆವೆಲ್ಸ್ ಇದೆ. ಒಂದು ಬ್ರಾನ್ಸ್ ಲೆವೆಲ್, ಸಿಲ್ವರ್ ಲೆವೆಲ್ ಆ್ಯಂಡ್ ಗೋಲ್ಡ್ ಲೆವೆಲ್. ಸೊ ನೀವು ಬೇಕಂತಂದರೆ ಫಸ್ಟು ಬ್ರಾನ್ಸ್ ಲೆವೆಲ್ಗೆ ಸ್ಟಾರ್ಟಪ್ ಮಾಡ್ಬೋದು. ಸೊ ಬ್ರಾನ್ಸ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಆ್ಯಂಡ್ ಸಿಲ್ವರ್ ಗೋಲ್ಡಿಂಗ್ ಮಾಡ್ತೀನಿ ಅಂತಂದರೆ ಫಸ್ಟು ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಆಗಬೇಕು. ಅದಕ್ಕೆ ಕನ್ಸಲ್ಟೆನ್ಸಿ ಅಂದ್ಬಿಟ್ಟು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಫಸ್ಟ್ ಬ್ರಾನ್ಸ್ ಸರ್ಟಿಫಿಕೇಟ್ ಮಾಡಬೇಕು ಅಂತಂದರೆ ಏನೇನೆಲ್ಲ ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಲಿ ಮೇನ್ ಬೇಕಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ನೇಮ್ ಬೋರ್ಡ್ ಇರಬೇಕು. ಸೊ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಈ Z ಸರ್ಟಿಫಿಕೇಟ್ ತೊಗೊಳೋದಕ್ಕೆ, ಅವ್ರ ಕಂಪ್ನಿ ನೇಮ್ ಬೋರ್ಡ್ ಇರಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇರಬೇಕು, ಮತ್ತು ಎಂಪ್ಲಾಯೀಸ್ಗೆ ವಾಶ್ರೂಮ್ ಫೆಸಿಲಿಟೀಸ್ ಇರಬೇಕು. ಸೊ ಯಾರ್ಯಾರ ಹತ್ರ ಈ 3 ಪ್ಯಾರಾಮೀಟರ್ಸ್ ಅವೈಲಬಲ್ ಇದೆಯೋ ಅವರು ಈ ಬ್ರಾನ್ಸ್ ಸರ್ಟಿಫಿಕೇಟ್ನ ಫ್ರೀ ಆಫ್ ಕಾಸ್ಟಲ್ಲಿ ತೊಗೋಬೋದು.
on the certification cost. So the actual cost of the certification ನೋಡೋದಾದ್ರೆ ಬ್ರಾಂಜ್ ಸರ್ಟಿಫಿಕೇಟ್, ಸಿಲ್ವರ್ ಸರ್ಟಿಫಿಕೇಟ್ ಆ್ಯಂಡ್ ಗೋಲ್ಡ್ ಸರ್ಟಿಫಿಕೇಟ್. ಬ್ರಾಂಜಿಗೆ ಅಂತ ಬಂದರೆ 10,000. ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾರ ಹತ್ರ ನಾನು ಉದ್ಯಮ ಸರ್ಟಿಫಿಕೇಟ್ ಇರಬೇಕು, ಅವ್ರು ಎಲಿಜಿಬಲ್ ಅಂತ ಹೇಳ್ತಾರೆ. ಸೊ ಅವ್ರು ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಅವ್ರು ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಅವ್ರಿಗೆ 10,000 ಅಂತ ಹೇಳ್ಬಿಟ್ಟು ಕೂಪನ್ ಕೋಡ್ ಬರುತ್ತೆ. ಅವ್ರ ಝೆಡ್ ಅಕೌಂಟಿಗೆ 10,000 ಅಂತ ಹೇಳ್ಬಿಟ್ಟು ಕೂಪನ್ ಕೋಡ್ ರಿವಾರ್ಡ್ಸ್ ಬರುತ್ತೆ. ಸೊ ಆ 10,000 ಕೂಪನ್ ಕಾರ್ಡಿಂದ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಏನೇನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನ್ಸ್ಗೆ ಅಂತ ಇನ್ವೆಸ್ಟ್ ಮಾಡಿರ್ತಾರೋ, ಅಂದರೆ ಯಾವುದೇ ಹಣನ ಇನ್ವೆಸ್ಟ್ ಮಾಡಿರ್ತಾರೋ ಅದರಿಂದ ಅವರು ಈ ಬ್ರಾಂಜ್ ಸರ್ಟಿಫಿಕೇಟಿಂದ ರಿಯಂಬರ್ಸ್ಮೆಂಟ್ ತೊಗೋಬಹುದು. ಸೊ ಆಗ ನೋಡೋದಾದರೆ ಬ್ರಾಂಜ್ ಸರ್ಟಿಫಿಕೇಟ್ಗೆ 10,000 ಕಾಸ್ಟ್, ಸಿಲ್ವರ್ಗೆ ಅಂತ ಬಂದರೆ 40,000 ಆ್ಯಂಡ್ ಗೋಲ್ಡ್ಗೆ ಅಂತ ಬಂದರೆ 90,000. ಸೊ ಸಬ್ಸಿಡಿ ಕೂಡ ಸಿಗೋವಂಥದ್ದು ಬೇಸ್ಡ್ ಆನ್ ದ ಸರ್ಟಿಫಿಕೇಷನ್ ಲೆವೆಲ್ ಮೇಲೆ ಸಬ್ಸಿಡಿ ಸಿಗೋವಂಥದ್ದು. ಸೊ 80% ಬಂದ್ಬಿಟ್ಟು ಮೈಕ್ರೋ ಲೆವೆಲ್, ಯಾರ್ಯಾರೆಲ್ಲ ಮೈಕ್ರೋ ಲೆವೆಲ್, ಸ್ಮಾಲ್ ಲೆವೆಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಸೊ ಮೈಕ್ರೋ ಅಂತ ನೋಡೋದಾದರೆ 80% ಸಬ್ಸಿಡಿ ಸಿಗುತ್ತೆ, ಸ್ಮಾಲ್ ಎಂಟರ್ಪ್ರೈಸಸ್ ಇರೋರಿಗೆ 60% ಸಿಗುತ್ತೆ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇರೋರಿಗೆ 50% ಸಬ್ಸಿಡಿ ಸಿಗೋವಂಥದ್ದು. ಸೊ ಅದೇ ಥರ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ನೀವು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ 10,000 ಅಂತ ಹೇಳ್ಬಿಟ್ಟು ಜಾಯಿನಿಂಗ್ ಕೂಪನ್ ಕಾರ್ಡ್ ಅಂತ ಸಿಗುತ್ತೆ. ಸೊ ಆ ಕೂಪನ್ ಕಾರ್ಡ್ನ ನೀವು ಯೂಸ್ ಮಾಡಿಕೊಂಡು ನೀವು ಮಿಷಿನ್ಸ್ಗೆಲ್ಲ ಏನೇನು ಇನ್ವೆಸ್ಟ್ ಮಾಡಿದ್ದೀರೋ ಅದನ್ನೆಲ್ಲ ರಿಯಂಬರ್ಸ್ಮೆಂಟ್ ತೊಗೊಳ್ಳೋದಾಗಲಿ, ಅಥವಾ ನೀವು ಲೋನ್ ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ ತೊಗೊತಿದ್ದೀರಾ ಅಂತಂದರೆ ಅದರಿಂದ ನಿಮಗೆ ಸಿಗೋವಂಥ ಪ್ರೊಸೆಸಿಂಗ್ ಚಾರ್ಜಲ್ಲಿ ನಿಮಗೆ ಡಿಸ್ಕೌಂಟ್ಸ್ ಬೀಳೋದಾಗಲಿ, ಸೊ ಇದೆಲ್ಲ ಯುಟಿಲೈಸ್ ಮಾಡ್ಬೋದು. ಸೊ ಅದೇ ಥರ ನೋಡೋದಾದರೆ ಯಾರ್ಯಾರೆಲ್ಲ ವುಮೆನ್ ಆಂಟರ್ಪ್ರನರ್ ಇದ್ದಾರ ಅವರಿಗೆಲ್ಲ 100% ಸಬ್ಸಿಡಿ ಸಿಗೋದು. ಆ್ಯಂಡ್ ಯಾರ್ಯಾರೆಲ್ಲ SC/ST ಕ್ಯಾಟಗರಿ ಬರ್ತೀರಾ ಅವರಿಗೆಲ್ಲ 10% ಸಬ್ಸಿಡಿ ಸಿಗೋವಂಥದ್ದು. ಸೊ ಬೇಸ್ಡ್ ಆನ್ ದ ಸರ್ಟಿಫಿಕೇಷನ್ ಕಾಸ್ಟ್ ಮೇಲೆ ನಿಮಗೆ ಸಬ್ಸಿಡಿ ಸಿಗುತ್ತೆ. ಸೊ ಫಿನಾನ್ಷಿಯಲ್ ಬೆನಿಫಿಟ್ಸ್ ಹೇಗೆ ಸಿಗುತ್ತೆ? ಫಿನಾನ್ಷಿಯಲ್ ಈ ಝೆಡ್ ಸರ್ಟಿಫಿಕೇಷನ್ ತೊಗೊಳ್ಳೋದ್ರಿಂದ ನಿಮಗೆ ಫಿನಾನ್ಷಿಯಲ್ ಬೆನಿಫಿಟ್ಸ್ ಏನು? ಸೊ ಹಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಸಬ್ಸಿಡಿ. ಸೊ ಬೇಸ್ಡ್ ಆನ್ ದ ಸರ್ಟಿಫಿಕೇಷನ್ ಕಾಸ್ಟ್ ಮೇಲೆ ನಿಮಗೆ ಸಬ್ಸಿಡಿ ಬೀಳುವಂಥದ್ದು. ಅದ್ರ ಜೊತೆಗೆ ಈ ಪ್ರಾಡಕ್ಟ್ಸ್ ಏನಾದರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀರ, ಅದನ್ನು ನೀವು ಟೆಸ್ಟ್ ಲ್ಯಾಬಿಗೆ ಅಂತ ತೊಗೊಂಡು ಹೋಗಬೇಕು. ಆ ಟೆಸ್ಟ್ ಲ್ಯಾಬ್ NABCB ಆರ್ NABCL ಇಂದ ಅಕ್ರಿಡೇಟ್ ಆಗಿರಬೇಕು. ಸೊ ಅಂಥ ಟೆಸ್ಟ್ ಲ್ಯಾಬಿಗೆ ಅಂತ ತೊಗೊಂಡಾದಾಗ ನಿಮಗೆ ಏನು ಅಮೌಂಟ್ ಸಿಗುತ್ತೆ ಅದರಿಂದ ನಿಮಗೆ ಡಿಸ್ಕೌಂಟ್ಸ್ ಬೀಳೋದಾಗಲಿ, ಅದ್ರ ಜೊತೆಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟಿಗೆ ಅಂತ ಸಿಲ್ವರಿಗೆ ಅಥವಾ ಗೋಲ್ಡಿಗೆ ಅಂತ ಕನ್ಸಲ್ಟೆನ್ಸಿ ಪ್ರೊವೈಡಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್ ಬೇಸ್ಡ್ ಆನ್ ದ ಸಬ್ಸಿಡಿ ಅಂತ ಹೇಳಿದೆ. ಸೊ ಅದು ವ್ಯಾಲಿಡಿಟಿ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಈ ಫೆಬ್ಬಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ತಿದ್ದೀರಾ ಅಂತಲೇ ನೆಕ್ಸ್ಟ್ ಫೆಬ್ರವರಿ ಒಳಗಡೆಗೆ ನೀವು ಆ ರಿಯಂಬರ್ಸ್ಮೆಂಟ್ನ ತೊಗೊಳ್ಬಹುದು. ಫಿನಾನ್ಷಿಯಲ್ ಅಸಿಸ್ಟೆನ್ಸ್. ಸೊ ನಾನು ಹಾಗೆ ಹೇಳಿರೋದ್ರಿಂದ ಟೆಸ್ಟಿಂಗ್ ಪ್ರಾಡಕ್ಟ್ನ ಟೆಸ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡೋದಾಗಿರ್ಬೋದು, ಅಥವಾ ನಿಮಗೆ ಯಾವ್ದಾದ್ರು ಲೆವೆಲಿಗೆ ಹೋಗ್ತಿದ್ದೀರಾ ಅಂತಂದರೆ ಅಥವಾ ಸಿಲ್ವರ್ ಆರ್ ಗೋಲ್ಡ್. ಸೊ ಬ್ರಾಂಜ್ ಈಗ ಸದ್ಯಕ್ಕೆ ನಾವು ಫ್ರೀ ಆಫ್ ಕಾಸ್ಟಿಗೆ ಅಂತ ಮಾಡ್ತಿದ್ದೀವಿ. ಬ್ರಾಂಜಿಗೆ ಅಂತ ಬಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ಯಾರಾಮೀಟರ್ಸ್. ಸೊ ನೀವು ಸಿಲ್ವರಿಗೆ ಅಂತ ನೋಡೋದಾದರೆ 14 ಪ್ಯಾರಾಮೀಟರ್ಸ್ ಬೇಕು, ಗೋಲ್ಡಿಗೆ ಅಂತ ನೋಡೋದಾದರೆ 20 ಪ್ಯಾರಾಮೀಟರ್ಸ್ ಬೇಕು. ಸೊ ಇನ್ಸೆಂಟಿವ್ಸ್ ಹೇಗೆ ಯೂಸ್ ಆಗುತ್ತೆ? ಈ ಝೆಡ್ ಸರ್ಟಿಫಿಕೇಷನ್ ತೊಗೊಳ್ಳೋದ್ರಿಂದ ನಿಮಗೆ ಇನ್ಸೆಂಟಿವ್ಸ್ ಹೇಗೆ ಇಶ್ಯೂ ಆಗುತ್ತೆ, ನೀವು ಅದನ್ನ ಹೇಗೆ ಬೆನಿಫಿಟ್ಸ್ ತೊಗೋಬಹುದು? ಒಂದು ರೈಲ್ವೇಸ್. ಸೊ ಹಾಗಾಗಿ ನಾನು ಹೇಳಿದೆ ನಿಮ್ಮ ಪ್ರಾಡಕ್ಟ್ಸ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ನೀವು ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ನಿಮಗೆ ಡಿಸ್ಕೌಂಟ್ಸ್ ಸಿಗೋದಾಗಲಿ, ಅಥವಾ ಬ್ಯಾಂಕ್ಸಿಗೆ ಅಂತ ನೀವು ಹೋದಾಗ ಲೋನ್ ತೊಗೊಳ್ಳೋದಕ್ಕೆ ಅಂತ ನಿಮಗೆ ಅಲ್ಲಿ ಪ್ರೊಸೆಸಿಂಗ್ ಚಾರ್ಜ್ ಅಂತ ಬಿದ್ದಾಗ ನಿಮಗೆ ಈ ಝೆಡ್ ಸರ್ಟಿಫಿಕೇಷನ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ಅವೈಲಬಲ್ ಆಗಿರುತ್ತೆ. ಸೊ ಹಾಗೆ ನಾನು ಹೇಳಿ ಬ್ಯಾಂಕ್ ನಿಮಗೆ ಸಪೋರ್ಟ್ ಮಾಡುತ್ತೆ ಡಿಸ್ಕೌಂಟ್ ಸಿಗೋದಾಗಲಿ ಅಥವಾ ರಿಯಂಬರ್ಸ್ಮೆಂಟ್ ತೊಗೊಳ್ಳೋದಾಗಲಿ ಅಂತ. ಸೊ ಇದು ಕೆಲವು ಬ್ಯಾಂಕ್ಸ್. ಸೊ ದಿಸ್ ಆರ್ ದ ಬ್ಯಾಂಕ್ಸ್ ವಿಚ್ ಸಪೋರ್ಟ್ಸ್ ಫಾರ್ ದ ಝೆಡ್ ಸರ್ಟಿಫಿಕೇಷನ್. ಸೊ ಯಾರ್ಯಾರೆಲ್ಲ SBI, ICICI, ಕೆನರಾ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ ಆಫ್, ಸೊ ಈ ಥರ ಕೆಲವೊಂದು ಬ್ಯಾಂಕ್ಗಳು ಮಾತ್ರ ಝೆಡ್ ಸರ್ಟಿಫಿಕೇಷನ್ಗೆ ಹೆಲ್ಪ್ ಆಗುವಂಥದ್ದು. ಓಕೆ, ಇದು ಯಾರ್ಯಾರೆಲ್ಲ ಉದ್ಯಮ ಇದೆ ಅಥವಾ ಯಾರ್ಯಾರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿಗೆ ಬರ್ತೀರಾ, ಸೊ ಅವರೆಲ್ಲ ಈ ಸ್ಕ್ಯಾನರ್ ಕೋಡ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆದರೆ ನಾವು ನಿಮಗೆ ಫಾಲೋ ಅಪ್ ಆಗ್ತೀವಿ. ಇಫ್ ಎನಿವನ್ ಈಸ್ ಫೇಸಿಂಗ್ ಟು ಸ್ಕ್ಯಾನ್, ಓಕೆ, ನಮ್ಮ ಟೀಮ್
ಆಗ್ಬೋದು, ನಾವು ನಿಮಗೆ ಸ್ಕ್ಯಾನಿಂಗ್ ಮಾಡಿ ಹೆಲ್ಪ್ ಮಾಡ್ಬೋದು. ಸೊ ಇವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಸ್. ಸೊ ನೀವು ಯೂಟ್ಯೂಬ್ ಚಾನಲಿಗೆ ಹೋಗಿ ZMSME RST ಇನ್ಸ್ಪೆಕ್ಷನ್ ಅಂತ ಹಾಕಿದ್ರೆ, ಸೊ ನಾನು ನಿಮ್ಗೆ ಏನೇನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಡೀಟೇಲ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ರೆಫರ್ ಮಾಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ RSJZMSME. ಸೊ ಇವಾಗ ನಿಮ್ಮ ಕಂಪನಿಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತೀರ, ಅಥವಾ ಯಾರೋ ಬಂದ್ಬಿಟ್ಟು ಸರ್ ಈ ಥರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀವಿ, ನಾವು ಈ ಕಂಪನಿಯಿಂದ ಬಂದಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿದಾಗ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಯು ಕ್ಯಾನ್ ಟೇಕ್ ದಿಸ್ ಕಾಂಟ್ಯಾಕ್ಟ್ ನಂಬರ್. ಸೊ ದೇ ಆರ್ ದ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಿಗೆ ಅಂತ Z ಕೋಆರ್ಡಿನೇಟರ್ಗೆ ಅಂತ ಅವ್ರು ಹೇಳ್ತು. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಇವ್ರನ್ನ ಕಾಲ್ ಮಾಡಿ ಸೊ Z ಸರ್ಟಿಫಿಕೇಷನ್ ಅಪ್ಲೈ ಮಾಡಿಸ್ಬೋದಾ ಹೇಗೆ ಅಂತ ಡೀಟೇಲ್ಸ್ನ ತಗೊಳ್ಳೋದಕ್ಕೆ ಈ ಕಾಂಟ್ಯಾಕ್ಟ್ ನಂಬರ್. ಸೊ ಡೂಸ್ ಆ್ಯಂಡ್ ಡೋಂಟ್ಸ್. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಈ Z ಸರ್ಟಿಫಿಕೇಷನ್ನ ನೀವು ತೊಗೋಬೇಕಂತಂದರೆ ಮೇನ್ ಬೇಕಾಗಿರೋದು 3A ಪ್ಯಾರಾಮೀಟರ್ಸ್. ನಿಮ್ಮ ಕಂಪನಿ ನೇಮ್ ಬೋರ್ಡ್ ಇದೆಯಾ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಯೂಸ್ ಮಾಡ್ತಿದ್ರಾ, ಅಥವಾ ವಾಶ್ರೂಮ್ ಫೆಸಿಲಿಟೀಸ್ ಇದೆಯಾ. ಸೊ ಇದೆಲ್ಲ ಡೂಸ್ ಆ್ಯಂಡ್ ಡೋಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತಂದರೆ ನೀವು ಆರಾಮಾಗಿ ಈ Z ಸರ್ಟಿಫಿಕೇಷನ್ನ ತೊಗೊಳ್ಳೋಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು. ಯಾರಿಗಾದರೂ ಏನಾದರೂ ಡೌಟ್ ಇದೆ ಪ್ಲೀಸ್ ಅಲ್ಲಿ ಕನೆಕ್ಟ್ ಆಗಿ. ಸೊ ಯಾರತ್ರ ನಾನು ಉದ್ಯಮ್ ಸರ್ಟಿಫಿಕೇಟ್ ಇದೆ ಅಂತಂದರೆ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಮಾಡಬಲ್ಲೆ. ಸೊ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. Presentation on microfinancing for food processing. Sri Somshekhar, Director Resource Person, Kapak, Kolar. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೋಮಶೇಖರ್ ಅಂತ. ಸೊ ನಾನು ಮಿನಿಸ್ಟ್ರಿ ಆಫ್ ಫುಡ್ ಪೋಸ್ಟಿಂಗ್ ಇಂಡಸ್ಟ್ರೀಸ್ಗೆ ಕನ್ಸಲ್ಟೆಂಟ್ ಆಗಿ ಕೋಲಾರಿಗೆ ಕ್ಯಾಬಿನೆಟ್ ಮುಖಾಂತರವಾಗಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಇದು ಮಿನಿಸ್ಟ್ರಿ ಆಫ್ ಫುಡ್ ಪೋಸ್ಟಿಂಗ್ ಇಂಡಸ್ಟ್ರಿ ಸೊ ಮುಖ್ಯವಾಗಿ ಇದು PMFME ಅಂತ ಹೇಳಿದರೆ ಸಣ್ಣ ಕೈಗಾರಿಕೆಗಳ ಔಪಚಾರೀಕರಣ. ಅಂದರೆ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗಿದೆ, ಗೃಹ ಉದ್ಯೋಗಗಳು, ಕೈಗಾರಿಕೆಗಳು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಮತ್ತು ಅವ್ರ ಔಪಚಾರೀಕರಣ ಅಂದರೆ ಮೇನ್ ಸ್ಟ್ರೀಮ್ ತರಬೇಕು ಅನ್ನೋ ಉದ್ದೇಶದಿಂದ ಆತ್ಮನಿರ್ಭರ ಭಾರತ ಅಂಡರ್ ಅದರ ಅಡಿಯಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ನಮ್ಮಲ್ಲಿ ಸಾಕಷ್ಟು ಅಂದರೆ ಕೋಲಾರ ಜಿಲ್ಲೆ ಸಾಕಷ್ಟು ಭಾಗದಲ್ಲಿ ರೈತರು ಹೆಚ್ಚಾಗಿ ತರಕಾರಿಗಳನ್ನು ಬೆಳೀತಾ ಇದ್ದೀವಿ. ಇವಾಗ ತರಕಾರಿಗಳೇನಾಗುತ್ತೆ, ಕೆಲವೊಂದು ಸಮಯದಲ್ಲಿ ರೇಟ್ ಸಿಗುತ್ತೆ, ಕೆಲವೊಂದು ಸಮಯದಲ್ಲಿ ರೇಟ್ ಸಿಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸಂಸ್ಕರಣೆ ಅಂದರೆ ಮೌಲ್ಯವರ್ಧನೆ ಮಾಡಿ ಆ ಮೌಲ್ಯವರ್ಧನೆ ಮುಖಾಂತರವಾಗಿ ಹೆಚ್ಚಿನ ಒಂದು ಆದಾಯವನ್ನು ಇಲ್ಲ ಲಾಭ ಗಳಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಟೆಕ್ನಾಲಜಿ ಇರೋದ್ರಿಂದ ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಂದರೆ ನಮ್ಮ ಕೋಲಾರ ಜಿಲ್ಲೆ ಅಂತಲ್ಲ, ಸೊ ಸಾಕಷ್ಟು ಇಡೀ ಇಂಡಿಯಾಗೆ ಅಂತ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿದರೆ. ಸೊ ಇದಕ್ಕೆ ಒಂದು ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿ ಇದೆ. ಇದಕ್ಕೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರು ಚೀಫ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾರೆ, ಸೆಕ್ರೆಟರಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಕ್ ಮಾಡ್ತಾರೆ, ಹಾಗೂ DC ಮತ್ತು ಇತರ ಇಲಾಖೆಗಳಿಂದ ಎಲ್ಲ ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಏನು ಅಪ್ಲಿಕೇಶನ್ಸ್ ಫಾರ್ವರ್ಡ್ ಆಗ್ತದೆ ಅಂದರೆ ಬರ್ತದೆ. ಸೊ ಅಪ್ಲಿಕೇಶನ್ಸಲ್ಲಿ ಜೆನ್ಯೂನಿಟಿ ಏನಿದೆ ಎಲ್ಲವನ್ನು ನಾವು ಚೆಕ್ ಮಾಡಿ ಅವನ್ನು ಬ್ಯಾಂಕ್ಸ್ಗೆ ಫಾರ್ವರ್ಡ್ ಮಾಡ್ತೀವಿ. ಸೊ ಇದರಲ್ಲಿ ಈ ಒಂದು ಸ್ಕೀಮ್ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಬರ್ತಕ್ಕಂಥ ಅಪ್ಲಿಕೆಂಟ್ಸ್ ಏನಾಗಿರ್ತಾರೆ, ಅವರಿಗೆ ಸಾಮಾನ್ಯವಾಗಿ ಬ್ಯಾಂಕಲ್ಲಿ ಯಾವುದು ಅಪ್ರೋಚ್ ಆಗಿರಬೇಕು ಅನ್ನೋದು ಗೊತ್ತಿರೋದಿಲ್ಲ, ಇಲ್ಲ ಕೆಲವರಿಗೆ ಬ್ಯಾಂಕ್ನಿಂದ ಯಾವ ಸಾಲ ಸೌಲಭ್ಯಗಳು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋಕ್ಕೆ ಹಿಂಜರಿತಿರ್ತಾರೆ. ಅಂಥವ್ರಿಗೆ ನಮ್ಮ ಮುಖಾಂತರವಾಗಿ ನಾವು ಪರ್ಸನಲಾಗಿ ಅವ್ರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದ್ರಿಂದ ಹಿಡಿದು ಅವರ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. ಅವ್ರಿಗೆ ಡಿಸೀಸ್ ಸರ್ಟಿಫಿಕೇಷನ್ಸ್ ಏನು ಬೇಕಾಗಬಹುದು, ಅವರಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾರ್ಖಾನೆ ಮಾಡಬೇಕು, ಯಾರೋ ಒಂದು ಬೇಕರಿ ಮಾಡಬೇಕು ಅಂತಿದ್ದಾರೆ ಅಂದರೆ ಅವರಿಗೆ ಬೇಕರಿಗೆ ಸಂಬಂಧಪಟ್ಟಾಗಿ ತರಬೇತಿಗಳನ್ನು ಎಲ್ಲಿ ಕೊಡಿಸ್ಬೋದು, ಯಾವ ರೀತಿಯಾದ ಪದಾರ್ಥಗಳನ್ನು ಅವರು ಮಾಡಿದರೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೋದು ಅನ್ನೋ ಒಂದು ಬೇಸಿಕ್ ಲೆವೆಲಿಂದ ಹಿಡಿದು ಕಂಪ್ಲೀಟಾಗಿ ಅವ್ರಿಗೆ ಉದ್ಯಮ ಸರ್ಟಿಫಿಕೇಟ್ ಮಾಡೋದ್ರಿಂದ ಹಿಡಿದು ಫುಡ್ ಲೈಸೆನ್ಸ್ ಕೊಡಿಸೋದ್ರಿಂದ ಹಿಡಿದು ಬ್ಯಾಂಕ್ ಲೋನ್ ಹಾಗೂ ಸಬ್ಸಿಡಿ ಬರೋವರೆಗೂ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡಿಕೊಡ್ತೀವಿ ಅವ್ರಿಗೆ. ಬಟ್ ಈ ಒಂದು ಸ್ಕೀಮಲ್ಲಿ ಲಿಮಿಟೇಷನ್ ಏನಿದೆ ಅಂತ ಹೇಳಿದ್ರೆ, ಮೈಕ್ರೋ ಎಂಟರ್ಪ್ರೈಸಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಲೋನ್ ಈಸ್ ಲಿಮಿಟೆಡ್ ಟು 90 lakhs. ಬಟ್ ನಮ್ಮಲ್ಲಿ ನಾವೇನೋ ಲಿಮಿಟ್ ಮಾಡಿದ್ವಿ ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಬರತಕ್ಕಂಥ ಸಬ್ಸಿಡಿ ಇಂಡಿವಿಜುವಲ್ಸ್ಗೆ ಮತ್ತು 15 ಲಕ್ಷ ರೂಪಾಯಿಗಳು, ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿಗಳು, ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಹೆಚ್ಚುವರೆಗೆ 5 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಟೋಟಲ್ ಆಗಿ 15 ಲಕ್ಷ ರೂಪಾಯಿಗಳು. ಅಂದರೆ ಯಾವುದೇ ಒಬ್ಬ ಇಂಡಿವಿಜುವಲ್ ವೈಯಕ್ತಿಕವಾಗಿ ಒಂದು ಆಹಾರ ಸಂಸ್ಕರಣೆ ಉದ್ದಿಮೆ ಮಾಡುವಾಗಿದ್ದರೆ ನಮ್ಮ ಈ ಸ್ಕೀಮಲ್ಲಿ 15 ಲಕ್ಷ ರೂಪಾಯಿಗಳವರೆಗೂ ಅವರು ಸಹಾಯಧನವನ್ನು ಪಡೆಯಬಹುದು.
ಪ್ರಾಜೆಕ್ಟ್ ಈ ಸಹಾಯಧನ 3 ವರ್ಷಗಳ ಕಾಲ ಲಾಕಿಂಗ್ ಪೀರಿಯಡ್ ಇರ್ತದೆ. 3 ವರ್ಷಗಳ ನಂತರ ಅವರಿಗೆ ಲೋನ್ ಅಕೌಂಟ್ಗೆ ಇದು ಅಡ್ಜಸ್ಟ್ ಆಗುತ್ತೆ. ಹಾಗೂ ಈ ಒಂದು 15 ಲಕ್ಷ ರೂಪಾಯಿಗಳು ಇಲ್ಲ ಯೋಜನಾ ವೆಚ್ಚದ 50% ಏನು ಬರ್ತದೆ ಅದಕ್ಕೆ ಯಾವುದೇ ರೀತಿಯಾದ ಬಡ್ಡಿ ಇರೋದಿಲ್ಲ. ಸೊ ಹಾಗಾಗಿ ಸುಮಾರು ಜನಕ್ಕೆ ಇದು ಬಹಳ ಹೆಲ್ಪ್ ಆಗ್ತದೆ. ತದನಂತರ ತಮ್ಮಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಯಾವುದೋ ಒಂದು FPO ಇರ್ಬೋದು, ಇಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಮನೆ ಮಟ್ಟಿಗೆ ಅವ್ರು ಏನೋ ಒಂದು ಸಂಸ್ಕರಣೆ ಮಾಡ್ತಿರ್ತಾರೆ, ಅಂಥವ್ರಿಗೆ ಇದರಲ್ಲಿ ಗ್ರಾಂಟಿಂಗ್ ಏಡ್ ಅಂತ ಕೊಡ್ತಾರೆ. ಸೊ ಗ್ರಾಂಟಿಂಗ್ ಏಡ್ ಅಂತ ಬಂದಾಗ ಅಪ್ ಟು 50% ವರೆಗೂ ಅವ್ರಿಗೆ ಕಂಪ್ಲೀಟ್ ಗೌರ್ಮೆಂಟ್ಗೆ ಸಹಾಯಧನ ಸಿಗ್ತದೆ. ಇಂಡಿವಿಜುವಲ್ಸ್ಗೆ ಬ್ಯಾಕ್ ಎಂಡ್ ಲೋನ್ ಆಗಿರ್ತದೆ, ಬಟ್ FPOs ಮತ್ತು SHGsಗೆ ಅಪ್ ಫ್ರಂಟ್ ಆಗಿ ಸಿಗ್ತದೆ. ಈಗ ಯಾರೋ ಒಂದು FPO ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲ ಮಾವು ಸಂಸ್ಕರಣೆ ಮಾಡಬೇಕು ಅಂತಿದ್ದಾರೆ, ಅಂಥವ್ರು ಏನಾದರೂ ಒಂದು ಮಾವು ಸಂಸ್ಕರಣೆ ಘಟಕ ಹಾಕ್ಬಿಟ್ಟು ಅವ್ರಿಗೆ ಯೋಜನಾ ವೆಚ್ಚ 1 ಕೋಟಿ ರೂಪಾಯಿ ಆಗಿರ್ತದೆ. ಇದರಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳಷ್ಟು ಅವ್ರಿಗೆ ಸಹಾಯಧನ ಗೌರ್ಮೆಂಟ್ ಕಡೆಯಿಂದ ಸಿಗ್ತದೆ. ಸೊ ಹಾಗಾಗಿ ಒಂದು ಉತ್ತಮವಾದಂಥ ಒಂದು ಸ್ಕೀಮು. ನಮ್ಮಲ್ಲಿ ಬೇಸಿಕ್ ಆಗಿ ಕೋಲಾರ ಜಿಲ್ಲೆಗೆ ಮುಖ್ಯವಾಗಿ ಕೊಟ್ಟಂಥದ್ದು ಟೊಮ್ಯಾಟೊ, ಅಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಟೊಮ್ಯಾಟೊವನ್ನು ಸಂಸ್ಕರಣೆ ಮಾಡಲಿಕ್ಕೆ ಕೊಡ್ತಾರೆ. ಸೊ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು 8 ಉದ್ಯಮಗಳನ್ನು ಟೊಮ್ಯಾಟೊ ಸಂಸ್ಕರಣಾ ರೀತಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಇವುಗಳ ಮೂಲ ಉದ್ದೇಶ ಏನು ಮಾಡ್ತಾರೆ, ಟೊಮ್ಯಾಟೊವನ್ನು ಯಾವಾಗ ರೇಟ್ ಕಡಿಮೆ ಆಗ್ತದೆ ಅಂತ ಸಮಯದಲ್ಲಿ ಟೊಮ್ಯಾಟೊಗಳನ್ನು ಪರ್ಚೇಸ್ ಮಾಡಿ ಅದನ್ನು ಡ್ರೈ ಮಾಡಿ ಟೊಮ್ಯಾಟೊ ಪೌಡರ್ ಮಾಡ್ತಾರೆ, ಟೊಮ್ಯಾಟೊ ಫ್ಲೇಕ್ಸ್ ಮಾಡ್ತಿದ್ದಾರೆ, ಮತ್ತು ಟೊಮ್ಯಾಟೊ ಪಿಕಲ್ಸ್ ಮಾಡ್ತಿದ್ದಾರೆ. ಮತ್ತು ಈಗ ಒಂದೆರಡು ಘಟಕಗಳು ಟೊಮ್ಯಾಟೊ ಸಾಸ್ ಮಾಡಲಿಕ್ಕೆ ಸಹ ಮುಂದೆ ಬಂದಿದ್ದಾವೆ. ಅವರಿಗೆ ಒಂದು 70 ಲಕ್ಷದಷ್ಟು ಸಹಾಯಧನ ಅಂದರೆ ಫಂಡಿಂಗನ್ನು ನಾವು ಕೆನರಾ ಬ್ಯಾಂಕ್ ವತಿಯಿಂದ ಕೊಡಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಯಾರಾದರೂ ತಮ್ಮಲ್ಲಿ ದೊಡ್ಡ ಬೃಹತ್ ಮಟ್ಟದಲ್ಲಿ ಒಂದು 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಾರಾದರೂ ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ತಮಗೆ ತಿಳಿದಂಥ FPO ಯಾರಾದರೂ ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ಡೈರೆಕ್ಟಾಗಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ JD ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಮುಖಾಂತರ ನಾವು ಈ ಸ್ಕೀಮಲ್ಲಿ ಅವ್ರಿಗೆ ಏನು ಸೌಲಭ್ಯಗಳು ಸಿಗ್ಬೋದು, ಇಲ್ಲ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನು ಅವ್ರಿಗೆ ಸಪೋರ್ಟ್ ಬೇಕಾಗುತ್ತೆ ಎಲ್ಲ ರೀತಿಯಾದ ಸಪೋರ್ಟ್ಗಳನ್ನು ಸಹ ಕೊಡಿಸ್ಕೊಡ್ತೇವೆ. ಸೊ ಇದಕ್ಕೆ ಮುಖ್ಯ ಅರ್ಹತೆ ಅಂತ ಹೇಳಿದ್ರೆ, ಮುಂಚಿತವಾಗಿ ಇಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಲೋನ್ ಸ್ಕೀಮ್ಸ್ ಏನಾಗುತ್ತೆ, ಕೆಲವು ಮಾನದಂಡಗಳು ಇರ್ತವೆ, ಅವ್ರು ಇಷ್ಟೇ ಓದಿರಬೇಕು ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ಸ್ಕೀಮ್ ಅಡಿಯಲ್ಲಿ ಎಲ್ಲವನ್ನು ಲಿಬರಲೈಸ್ ಮಾಡಿದ್ರೆ ಕಾರಣ ಇಷ್ಟೇ, ರೈತರು ಉದ್ಯಮಗಳಾಗಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಎಲ್ಲರೂ ಲಿಬರಲೈಸ್ ಮಾಡಿದ್ದಾರೆ. ನಿಮ್ಮ ಓದಿನ ಅರ್ಹತೆ ಯಾವುದೇ ಒಂದು ಇದಕ್ಕೆ ಈ ಒಂದು ಲೋನ್ ತೊಗೊಳ್ಳಿಕ್ಕೆ ಅರ್ಹತೆ ಬರೋದಿಲ್ಲ, ಮಾನದಂಡವಾಗಿ ಬರೋದಿಲ್ಲ. ಬಟ್ ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು, ಹಾಗೂ ಗರಿಷ್ಠ ವಯಸ್ಸು 65 ವರ್ಷ. ಈ ಒಂದು ವಯೋಮಿತಿಯಲ್ಲಿ ತಾವು ಈ ಒಂದು 10th ಕ್ಲಾಸ್ ಪಾಸ್ ಆಗಿಲ್ಲ, ಇಲ್ಲ 8th ಕ್ಲಾಸ್ ಪಾಸ್ ಆಗಿಲ್ಲ ಸಹ ಸಾಲ ಸೌಲಭ್ಯ ಕೊಡಿಸಲಿಕ್ಕೆ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೇವೆ. ಕಾರಣ ಇಷ್ಟೇ, ನೀವು ಉದ್ಯಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮಗೆ ಬೇಕಾದಂತಹ ಟೆಕ್ನಿಕಲ್ ನೋ ಹೌ CFTRI ಕಡೆಯಿಂದ ಆಗಿರ್ಬೋದು, ಇಲ್ಲ IHR ಕಡೆಯಿಂದ ಆಗಿರ್ಬೋದು, ಇಲ್ಲ ICIS KVKS ಕಡೆಯಿಂದ ಇರ್ಬೋದು, ನಾವು ನಿಮಗೆ ಕಂಪ್ಲೀಟಾಗಿ ಫಸ್ಟ್ ಟ್ರೈನಿಂಗನ್ನು ಕೊಡಿಸಿ ತದನಂತರ ಲೋನ್ ವ್ಯವಸ್ಥೆ ಮಾಡಿಸ್ತೇವೆ. ಕಾರಣ ಇಷ್ಟೇ, ನೀವು ಏನು ಮಾಡಬೇಕು ಅಂತೀರ ಅದರ ಸಕ್ಸಸ್ಫುಲ್ ಆಗಿ ಅನ್ನೋದ್ರಿಂದ, ಅದರ ಒಂದು ಯಶಸ್ಸು ಸಾಧಿಸ್ತಿರೋದ್ರಿಂದ ನಿಮಗೆ ಕಂಪ್ಲೀಟ್ ಟೆಕ್ನಿಕಲ್ ನಾಲೆಡ್ಜ್ ಕೊಟ್ಟು ತದನಂತರ ತಮಗೆ ಲೋನ್ ಮಾಡಿಸಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಸಹಾಯ ಅಸಿಸ್ಟೆನ್ಸ್ ಕೊಡುವಂಥ ಸ್ಕೀಮ್ ಇದು. ಸೊ ನಮ್ಮ ಕೋಲಾರ ಜಿಲ್ಲೆಗೆ ಈ ವರ್ಷದ ವಾರ್ಷಿಕಗಳು 225 ಯೂನಿಟ್ಗಳು. ಬಟ್ ಇದುವರೆಗೂ ನಮಗೆ ಬರೆದಿರ್ತಕ್ಕಂಥ ಅರ್ಜಿಗಳು ಕೇವಲ ಅಂದರೆ ಈ ರಿಪೋರ್ಟ್ ಬಂದ ನಂತರ ನಮಗೆ 25ಕ್ಕೆ ರೀಚ್ ಆಗಿದ್ದೀವಿ. ಬಟ್ ಇನ್ನೂ ಸಾಕಷ್ಟು ಇನ್ನೂ ಒಂದು 200 ಉದ್ಯಮಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಟಾರ್ಗೆಟ್ ಇದೆ. ಬಟ್ ಅಪ್ಲಿಕೇಶನ್ಸ್ ಬರ್ತಿಲ್ಲ. ತಮಗೆ ಗೊತ್ತಿರ್ತಕ್ಕಂಥವ್ರು ಯಾರಾದರೂ ಇರ್ಬೋದು, ಅಂದರೆ ಎನಿ ಫುಡ್ ಪ್ರೊಸೆಸಿಂಗ್, ಬೇಕರಿ ಇರ್ಬೋದು, ಇಲ್ಲ ಸಣ್ಣ ಮಟ್ಟದಲ್ಲಿ ಸಾಂಬಾರು ಪದಾರ್ಥ ಮಾಡ್ತಿರ್ಬೋದು, ಇಲ್ಲ ಮಿಲೆಟ್ ಪ್ರೊಸೆಸಿಂಗ್ ಮಾಡೋವಂಥ ಆಸಕ್ತಿ ಇರತಕ್ಕಂಥವ್ರಾಗಿರ್ಬೋದು, ಬಿಸ್ಕೆಟ್ಸ್ ಮಾಡಲಿಕ್ಕೆ ಆಗಿರ್ಬೋದು, ಎನಿಥಿಂಗ್. ಸೊ ಈ ರೀತಿಯಲ್ಲಿ ಯಾವುದೋ ಒಂದು ನಿಟ್ಟಿನಲ್ಲಿ ತಮಗೆ ಗೊತ್ತಿರಬಹುದವರು, ಇಲ್ಲ ತಮ್ಮ ಅಕ್ಕಪಕ್ಕದವರು, ಇಲ್ಲ ತಮಗೆ ಗೊತ್ತಿರ್ತಕ್ಕಂಥ ಫ್ಯಾಕ್ಟ್ರಿ ನಡೆಸ್ತಿರೋರು ಯಾರಾದರೂ ಒಂದು ಅಸಿಸ್ಟೆನ್ಸ್ ಬೇಕು, ಇಲ್ಲೇನೋ ಸ್ವಲ್ಪ ಹೆಚ್ಚಿನದಾಗಿ ಅವರು ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ನೋಡೋರಿದ್ರೆ ದಯವಿಟ್ಟು ಈ ಒಂದು ಸ್ಕೀಮ್ನ ಅವರಿಗೆ ತಿಳಿಸ್ಕೊಡಿ. ಮತ್ತು ಈ ಒಂದು ಸ್ಕೀಮಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಇದನ್ನು ಈಗಾಗಲೇ ನಾವು ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರವಾಗಿ AIF ಅಂದರೆ ಆಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಡಿಯಲ್ಲಿ ಕನ್ವರ್ಜೆನ್ಸ್ ಮಾಡ್ತೀವಿ. ಇದರ ಉಪಯೋಗ ಏನು ಬರುತ್ತೆ ಅಂತ ಹೇಳಿದ್ರೆ, PMFME ಸ್ಕೀಮಲ್ಲಿ ನಿಮಗೆ 50% ಸಹಾಯಧನ ಸಿಗ್ತದೆ. AIF ಅಂದರೆ ಆಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಇವಾಗ ನಿಮಗೆ ಬ್ಯಾಂಕಿಂದ ಒಂದು 11% ಲೋನ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ 3% ಕೇಂದ್ರ ಸರ್ಕಾರ ಭರಿಸ್ತದೆ. ಸೊ ನಿಮಗೆ ಇಂಟ್ರೆಸ್ಟಲ್ಲೂ ಸಹ ಕಡಿಮೆ ಆಗುತ್ತೆ, ಹಾಗೂ ಲೋನ್ ಅಮೌಂಟ್ ಸಹ 50% ಸಬ್ಸಿಡಿ ಸಹ ಸಿಗ್ತದೆ. ಪ್ರಾಬಬ್ಲಿ ನಮ್ಮ ಕುದ್ರ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಉತ್ತಮವಾದ ಸ್ಕೀಮ್ ಅಂದರೆ ಆಹಾರ ಸಂಸ್ಕರಣೆಗೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಈ ಒಂದು ಸ್ಕೀಮ್ 2024-25ವರೆಗೂ ನಡೀತಿರ್ತದೆ. ಹಾಗಾಗಿ ಸೊ ತಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇರೋರು ದಯವಿಟ್ಟು ಈ ಒಂದು ಸ್ಕೀಮ್ನ ಸದುಪಯೋಗಪಡಿಸ್ಕೊಳ್ಳಿ. ಮತ್ತು AIF ಅಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ದೊಡ್ಡದಾಗಿ ಗೋದಾಮುಗಳನ್ನು ಕಟ್ಟಿ ಬಿಡ್ಬೋದು, ಇಲ್ಲಾಂದರೆ ಒಂದು ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಈಗ ನಿಮ್ಮಲ್ಲಿ ಒಂದು ಜಾಗ ಇದೆ, ಹಾಗೂ ಅದರಲ್ಲಿ ಒಂದು ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅಂದರೆ ನೀವು ಬೇರೆಯವ್ರಿಗೆ ಬಾಡಿ ರೀತಿಯಲ್ಲಿ ಸಹ ಪೀಸ್ ಹೋಗ್ತಾರೆ, ಅಂದರೆ ಜಾಬ್ ವರ್ಕ್ ಮಾಡ್ಲಿಕ್ಕೆ ಸಹ ಕೊಡಲಿಕ್ಕೆ ಆಸ್ಪದ ಇದೆ.
ಅದಕ್ಕೆ ನಮಗೆ ಕಂಪ್ಲೀಟಾಗಿ ಟೆಕ್ನಿಕಲ್ ನಾಲೆಜ್ ಎಲ್ಲ KVK ಸಿಗ್ತದೆ. ಹಾಗೂ ಎಕ್ವಿಪ್ಮೆಂಟ್ಸ್ ಎಲ್ಲಿ ಯಾವ ರೀತಿ ಇದು ಪರ್ಚೇಸ್ ಮಾಡಬೇಕು ಅನ್ನೋ ಸಹ KVK ಇಲ್ಲ IHR ಕಡೆಯಿಂದ ನಿಮಗೆ ಟೆಕ್ನಿಕಲ್ ನಾಲೆಡ್ಜ್ ಮತ್ತು ಕನ್ಸಲ್ಟೇಷನ್ ಸಹ ಇದು ಒಂದು ಸ್ಕೀಮಲ್ಲಿ ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡೋ ಆಗಿದ್ರೆ ದಯವಿಟ್ಟು ಅದಕ್ಕೂ ಮುಂದೆ ಬನ್ನಿ, ಅದು ಮಾಡ್ಬೋದು. ಸಾಮಾನ್ಯವಾಗಿ FPOs ಮುಖಾಂತರ ಮಾಡೋದಕ್ಕೆ FPOs ಅಲ್ಲಿ ಏನಾಗುತ್ತೆ ಅಂದರೆ FIGಗಳು ಅಂತ ಸಾಕಷ್ಟು ಇರ್ತವೆ. ಒಂದು FPO ಮದರ್ ಕಂಪನಿಯಾಗಿ ಒಂದು ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಸ್ಟಾರ್ಟ್ ಮಾಡಿದರೆ ಅದರ ಅಂಡರ್ ಏನು FIGs ಬರ್ತವೆ ಅವು ಈ ಒಂದು ಯೂನಿಟ್ನ ಸದುಪಯೋಗ ಮಾಡ್ಕೋಬೋದು. ಅಂದರೆ ಎಲ್ಲರೂ ಯಾರು ಕೆಲವೊಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಕೆಲವೊಂದು ಕಡೆ ನಮಗೆ ಒಂದು ತಿಂಗಳು ಮಾಡ್ಕೊಂಡು ಒಂದು 2 ತಿಂಗಳು ಮಾರ್ಕೆಟ್ ಮಾಡಿದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಮಾರ್ಕೆಟಿಂಗ್ ಮಾಡೋ ಪರಿಸ್ಥಿತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಒಂದು ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇದೆ, ತುಂಬ ಹೆಲ್ಪ್ ಆಗ್ತದೆ ಎಲ್ಲರಿಗೂ. ಸೊ ಈ ಒಂದು ನಿಟ್ಟಿನಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಯೋಚನೆ ಮಾಡಿ. ಸೊ ಅದು ಮೊದಲೇ ಹೇಳಿದಾಗೆ ನಮಗೆ ಇದೊಂದು CFTR ಆಗಿರ್ಬೋದು, ಇಲ್ಲ IHR ಆಗಿರ್ಬೋದು, ಅವರಿಂದ ತಾಂತ್ರಿಕ ಸಲಹೆಗಳು, ಇಲ್ಲ ತಾಂತ್ರಿಕ ಟ್ರೈನಿಂಗ್ ಕಡೆಯಿಂದ ಎಲ್ಲ ಒಂದು ಅನುಕೂಲ ವ್ಯವಸ್ಥೆ ಇರ್ತದೆ. ಸೊ ನಿಮಗೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಸಹ ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಮಂತಲ್ಲಿ ನಮ್ಮ ಪುರಾತನ KVKಯಲ್ಲಿ ಒಂದು 5 ದಿನಗಳ ಕಾರ್ಯಾಗಾರವನ್ನು ಸಹ ಹಮ್ಮಿಕೊಳ್ತಾ ಇದ್ದೇವೆ. ಅದನ್ನ ಮಾಸ ಮಾಡ್ತೇವೆ, ಜನಗಳಿಗೆ ತಿಳಿಸ್ಕೊಡ್ತೇವೆ. ದಯವಿಟ್ಟು ಈ ಒಂದು ಸ್ಕೀಮ್ನ ಸದುಪಯೋಗಪಡಿಸಿಕೊಳ್ಳಿ. ಇನ್ ಕೇಸ್ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ದಯವಿಟ್ಟು ಕೇಳ್ಬೋದು. ಖಂಡಿತ ಬಂದು ನಮಗೆ ಟೊಮೆಟೊ ಮಾತ್ರ ಈಗ ಕಂಪ್ಲೀಟ್ ಲೀನಿಯನ್ಸ್ ಬಂದಿದೆ. ಅಂದರೆ ಪ್ರೈಮರಿ ಟೊಮೆಟೊ ಸಹ ನೀವು ಯಾವುದೇ ಒಂದು ಸಂಸ್ಕರಣೆ ಮಾಡಬೇಕು ಶುರು ಮಾಡ್ಕೋಬೋದು. ಈಗ ನಮ್ಮಲ್ಲಿ ಪೌಲ್ಟ್ರಿ ಫೀಡ್ ಕೊಟ್ಟಿದ್ದೀವಿ, ಮತ್ತು ಅನಿಮಲ್ ಫೀಡ್ ಮಾಡಲಿಕ್ಕೂ ಸಹ ಯೂನಿಟ್ಸ್ ಒಂದು 3 ಯೂನಿಟ್ಸ್ ಸ್ಟಾರ್ಟ್ ಆಗಿದೆ. ಮುಳಬಾಗ ಒಂದು ಪ್ಲಸ್ ಕೋಲಾರ ಜಿಲ್ಲೆಯಲ್ಲಿ ಒಂದು. ತದನಂತರ ಬೇಕರಿಗಳು ಸುಮಾರು 22 ಬೇಕರಿಗಳು ಕೋಲಾರದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಒಂದು ಲೀನಿಯನ್ಸ್ ಮಾಡಿದ್ರೆ ಲಿಬರೈಸ್ ಮಾಡಿದ್ದಾರೆ ಗೌರ್ಮೆಂಟ್ ಸಹ. ಟೊಮೆಟೊ ಒಂದೇ ಅಂತಿಲ್ಲ, ಯಾವುದೇ ರೀತಿಯಾದ ಆಹಾರ ಸಂಸ್ಕರಣೆ. ಬಟ್ ಇದರಲ್ಲಿ ಯಾವುದು ಬರೋದಿಲ್ಲ ಅಂತಂದರೆ ಹೋಟೆಲ್ ಉದ್ಯಮ ಬರೋದಿಲ್ಲ, ತದನಂತರ ಕ್ಯಾಂಟೀನ್ ನಡೆಸೋದು ಬರೋದಿಲ್ಲ, ಮೊಬೈಲ್ ಕ್ಯಾಂಟೀನ್ಸ್ ಆ್ಯಂಡ್ ಮೊಬೈಲ್ ವ್ಯಾನ್ಸ್ ಬರೋದಿಲ್ಲ. ಆಮೇಲೆ ಓಪನ್ ಅಂದರೆ ಈಗ ಬುಚರಿ ಶಾಪ್ಸ್ ಬರುತ್ತಲ್ಲ, ಓಪನ್ ಆಗಿ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಅದನ್ನು ಪ್ರೋಸೆಸ್ ಮಾಡಿ ಪ್ಯಾಕೇಜ್ ಮಾಡಿ ಸೇಲ್ ಮಾಡ್ತಿದ್ರೆ ಎಸ್ ಇಟ್ ಇಸ್ ಆಲ್ಸೋ ಎಲಿಜಿಬಲ್. ಈಗ ಒಂದು ಹೊಸಕೋಟೆಯಲ್ಲಿ ಒಂದು ಪ್ಲಾಂಟ್ ಮಾಡ್ತಿದ್ದೀವಿ, ಏನಂದರೆ ಚಿಕನ್ ಪ್ರಾಸೆಸಿಂಗ್ ಯೂನಿಟ್ ಅಂತ ಹೇಳ್ಬಿಟ್ಟು ಇದರ ಅಡಿಯಲ್ಲೇ ಮಾಡ್ತಿದ್ದೀವಿ. ಅದನ್ನು ಕನ್ವರ್ಜೆನ್ಸ್ ಮಾಡಿದ್ದೀವಿ. AF ಅಲ್ಲಿ ಅವರಿಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಹಾಗೂ ಈ ಸ್ಕೀಮ್ನ ಮುಖಾಂತರವಾಗಿ ಒಂದು 15 ಲಕ್ಷ ರೂಪಾಯಿಗಳ ಸಹಾಯಧನ ಸಿಕ್ಕಿದೆ. ಅದು 98 ಲಕ್ಷ ರೂಪಾಯಿಗಳ ಯೋಜನಾ ವೆಚ್ಚದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹೊಸಕೋಟೆ ನಡೀತಿದೆ ಅದು ಯೂನಿಟ್. ಸೊ ಯಾವುದೇ ರೀತಿಯಾದಂಥ ಅಂದರೆ ಏನೂ ಲಿಮಿಟೇಷನ್ಸ್ ಯಾವುದೂ ಇಲ್ಲ. ಯಾವುದೇ ರೀತಿಯಾದಂಥ ಆಹಾರ ಸಂಸ್ಕರಣೆ ಸಹ ನೋಡ್ಬೋದು, ಮೌಲ್ಯವರ್ಧನೆ ಮಾಡ್ಬೋದು ಈ ಸ್ಕೀಮಲ್ಲಿ. ವೆರಿ ಗುಡ್ ಕ್ವಶನ್ ಸರ್. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಕನ್ವರ್ಷನ್ಸ್ ಯಾವುದೇ ರೀತಿಯಲ್ಲೂ ನಾವು ಕೇಳೋದಿಲ್ಲ. ಬಿಕಾಸ್ ಇದು ಮೂಲ ಉದ್ದೇಶ ಏನಂತಂದರೆ ರೈತರು ಬೆಳೆದಂತ ಅಂದರೆ ಆಹಾರ ಪದಾರ್ಥಗಳ ಸಂಸ್ಕರಣೆ ಮಾಡೋದಿಲ್ಲ. ನೀವು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ವಿತೌಟ್ ಕನ್ವರ್ಷನ್ ಸ್ಟ್ರೈಟ್ ಅವೇ ಮಾಡ್ಕೋಬೋದು. ಒಂದು ವೇಳೆ ಬ್ಯಾಂಕ್ ಅವರು ನೀವು ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಅಂತ ಹೇಳಿದರೆ ನಮ್ಮ DC ಅಂಡರ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಇದೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಟೀಮ್ ಏನಿದೆ ಇದು ಕಮಿಟಿ ಏನಿದೆ, ಕಮಿಟಿ ಮುಖಾಂತರವಾಗಿ ನಾವು ನಿಮ್ಮ ಅಪ್ಲಿಕೇಶನ್ನ ಆ್ಯಡ್ ಆನ್ ಬೇಸಿಸಲ್ಲಿ ಪ್ರೋಸೆಸ್ ಮಾಡಿಸ್ಕೊಡ್ತೀವಿ. ಬಟ್ ಇದುವರೆಗೂ ಯಾವುದೇ ಬ್ಯಾಂಕ್ನವರು ಕನ್ವರ್ಷನ್ಸ್ ಬಗ್ಗೆ ಇನ್ಸಿಸ್ಟ್ ಮಾಡಿಲ್ಲ ಸರ್. ಅಪ್ ಟು 10 lakhs ನಾವು ಸಹ ಲಿಬರಲ್ ಆಗಿ ಅಂದರೆ ಅಂಡರ್ ಮುದ್ರಲ್ಲಿ ಕವರ್ ಮಾಡಿಸಿ ವಿತೌಟ್ ಎನಿ ಸೆಕ್ಯೂರಿಟಿ ಕೊಲಾಟರಲ್ ಗ್ಯಾರಂಟಿ ಸ್ಕೀಮಲ್ಲಿ ಕವರ್ ಮಾಡಿಸಿ ಕೊಡ್ತಾ ಇದ್ದೀವಿ. ಬಟ್ 10 ಲಕ್ಷ ಮೇಲೆ ಬಂದು ಜಮೀನು ಅಪ್ಲಿಕೇಶನ್ಸ್ ಖಂಡಿತವಾಗಿಯೂ ಒಂದು ಸಮುದಾಯಕ್ಕೆ ಉಪಯೋಗ ಆಗುತ್ತೆ ಅನ್ನೋವಾಗ 30 ಲಕ್ಷದವರೆಗೂ ಅಂದರೆ 38 ಲಕ್ಷ ಮ್ಯಾಕ್ಸಿಮಮ್ 38 ಲಕ್ಷವರೆಗೂ CGTMC ಕವರೇಜಲ್ಲಿ ಲೋನ್ ಮಾಡಿಸ್ಕೊಟ್ಟಿದ್ದೀವಿ. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಕೃಷಿ ಇಲಾಖೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಇನ್ಫಾರ್ಮೇಷನ್ಸ್ ಎಲ್ಲ ಕಂಪ್ಲೀಟ್ ಸಿಗುತ್ತೆ. ಧನ್ಯವಾದಗಳು ಸರ್. ಸೊ ಥ್ಯಾಂಕ್ಸ್ ಟು ಕಾಸಿಯಾ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಫಾರ್ ಅಸ್. ಗಿರಿಧರ್ ಅವರು ಕೆನರಾ ಬ್ಯಾಂಕಿಂದ ಸಾಲ ಸೌಲಭ್ಯಗಳ ಬಗ್ಗೆ ಮೂಡಿಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಗಿರಿಧರ್ ಡಿವಿಷನ್ ಕೆನರಾ ಬ್ಯಾಂಕ್ ಹೋದರು. ನಿಮಗೆಲ್ಲ ಗೊತ್ತಿದೆ ಕೆನರಾ ಬ್ಯಾಂಕು 1906ನೇ ಇಸ್ವಿನಲ್ಲಿ ಪ್ರಾರಂಭವಾಗಿ 116 ವರ್ಷದ ಇತಿಹಾಸ ಇದೆ. ನಮ್ಮ ಕೆನರಾ ಬ್ಯಾಂಕು ಇಡೀ ಭಾರತದಲ್ಲಿ 10,000 ಶಾಖೆಗಳು ಹೊಂದಿದೆ. ಇತ್ತೀಚೆಗೆ ಸಿಂಡಿಕೇಟ್ ಜೊತೆ ಮರ್ಜ್ ಆದಮೇಲೆ ಸುಮಾರು 10,000 ಶಾಖೆಗಳು ಹೊಂದಿದೆ. ಎಸ್ಪೆಷಲಿ MSME ಅಭಿವೃದ್ಧಿಗೋಸ್ಕರವಾಗಿ MSME ಸುಲಭ ಅಂತ ಇಡೀ ದೇಶದಲ್ಲಿ 156 ಕಡೆ MSME ಸುಲಭಗಳನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಇರತಕ್ಕಂಥ 67 ಬ್ರಾಂಚ್ಗಳು ನಮ್ಮಲ್ಲಿ ಕೆನರಾ ಬ್ಯಾಂಕ್ ಇದೆ. ಈ 67 ಬ್ರಾಂಚಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರವಾಗಿ
ಕೆನರಾ ಬ್ಯಾಂಕ್ SME ಸುಲಭ ಅಂತ ಹೇಳ್ಬಿಟ್ಟು ಇಲ್ಲಿ ಡೂಮ್ಲೆಟ್ ಸರ್ಕಲಲ್ಲಿ ಕೆನರಾ ಬ್ಯಾಂಕ್ ಬ್ರಾಂಚ್ ಇದೆ. ಅಲ್ಲಿ ಸೆಕೆಂಡ್ ಫ್ಲೋರ್ ಸದ್ಯಕ್ಕೆ ಅಲ್ಲಿದ್ದೇವೆ ನಾವು. ನಾನು ಅದರ ಇನ್ಚಾರ್ಜ್ ಇರ್ತೇನೆ. ಯಾವುದೇ ಇಂಡಸ್ಟ್ರಿ ಆಗಲಿ ಬಿಸ್ನೆಸ್ ಆಗಲಿ ಯಾವುದೇ ಸಹಾಯ ಕೂಡ ನಾವು ಅದಕ್ಕೆ ಸಹಾಯ ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮದು ಕ್ಷೇತ್ರೀಯ ಕಚೇರಿ ಮುಂಚೆ ಇದು ಬ್ಯಾಂಗ್ಳೂರು ರೂರಲ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿದ್ದು ಕಳೆದ ಆಗಸ್ಟ್ ತಿಂಗಳಲ್ಲಿ ನಾವು ಈಗ ನಮ್ಮ ರೀಜನಲ್ ಆಫೀಸ್ನ ಕೋಲಾರ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಕೋಲಾರ ಅಂಗನಂಗೆ ರೋಡಲ್ಲಿ ನಮ್ಮ ಆಫೀಸ್ ಇದೆ. ಯಾವುದೇ ಸಹಾಯ ಬೇಕಿದ್ರೆ ಅಲ್ಲಿಗೆ ಬರ್ಬೋದು. ಕೆನರಾ ಬ್ಯಾಂಕು 1996 ಓಪನ್ ಆಗಿದೆ. ಇದು ನಮ್ಮ ಕೆನರಾ ಬ್ಯಾಂಕಿನ ಬೆಳವಣಿಗೆ. 1906 ನಮ್ಮದು ಓಪನ್ ಆಯಿತು. 1949 ನ್ಯಾಷನಲೈಸ್ ಆಗಿದೆ. ಹೀಗೆ ಬೆಳೀತಾ ಈಗ ಡಿಸೆಂಬರ್ 23ರಲ್ಲಿ ನಾವು 22 ಲಕ್ಷ ಕೋಟಿ ವ್ಯವಹಾರ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಕಳೆದ ವರ್ಷದ MSME ಬ್ಯಾಂಕಿಂಗ್ ಎಕ್ಸಲೆನ್ಸ್ ಅವಾರ್ಡ್ 2022 ಇದು ಡೆಲ್ಲಿಯಲ್ಲಿ ನಡೆದ ಕಾರ್ಯಕ್ರಮ. ಅದರಲ್ಲಿ ಕೆನರಾ ಬ್ಯಾಂಕು ಬೆಸ್ಟ್ MSME ಬ್ಯಾಂಕ್, MSME ಫ್ರೆಂಡ್ಲಿ ಬ್ಯಾಂಕ್, CSR ಇನಿಷಿಯೇಟಿವ್ ಆ್ಯಂಡ್ ಬಿಸಿನೆಸ್ ರೆಸ್ಪಾನ್ಸಿಬಿಲಿಟಿ ಬ್ಯಾಂಕ್ ಅಂತ ಹೇಳಿ ವಿನ್ನರ್ ಅಂತ ಅದನ್ನು ಘೋಷಿಸಿಕೊಂಡಿದೆ. ಹಾಗೆ ಗೌರ್ಮೆಂಟ್ ಸ್ಕೀಮ್ ಇಂಪ್ಲಿಮೆಂಟಿಂಗ್ ಬ್ಯಾಂಕ್, ಬೆಸ್ಟ್ ಬ್ರ್ಯಾಂಡಿಂಗ್ ಬ್ಯಾಂಕ್, ಬೆಸ್ಟ್ ಬ್ಯಾಂಕ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಕೋವಿಡ್ ಸ್ಕೀಮ್ಸ್ ಅನ್ನೋದರಲ್ಲಿ ರನ್ನರ್ ಶೀಲ್ಡ್ ನಾವು ಪಡ್ಕೊಂಡಿರ್ತೀವಿ. ನಮ್ಮ MSMEಗೋಸ್ಕರವಾಗಿ MSME ನಮ್ಮ ಹೇಗೆ ನಮ್ಮನ್ನು ಅಪ್ರೋಚ್ ಮಾಡ್ಬೋದು ಅನ್ನೋದಕ್ಕೆ ಕಸ್ಟಮರ್ಸ್ಗೆ ಒಂದು ಬ್ರಾಂಚ್ ಬ್ಯಾಂಕಿಂಗ್ ಅಂತ ನಮ್ಮ ಇಡೀ ದೇಶದಲ್ಲಿ 10,000 ಶಾಖೆಗಳಿವೆ. ಹಾಗೆ ನಮ್ಮ ಕೋಲಾರ ರೀಜನ್ನಲ್ಲಿ 67 ಶಾಖೆಗಳಿವೆ. ಯಾವ್ದಾದ್ರು ಶಾಖೆ ಹೋಗೋದು ಕೂಡ ನಮಗೆ MSME ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಸ್ಪೆಷಲಿಸ್ಟ್ MSME ಬ್ರಾಂಚ್ ಅಂತ ಹೇಳಿ ಸದ್ಯಕ್ಕೆ ನಮಗೆ ಮಾಲೂರು ಮತ್ತು ನರಸಾಪುರದಲ್ಲಿತ್ತು. ಈಗ ಜನರಲ್ ಬ್ಯಾಂಕಿಗೆ ಕನ್ವರ್ಟ್ ಮಾಡಿದ್ದೀವಿ. ಆದರೂ ಕೂಡ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇದ್ರ ಜೊತೆಗೆ MSME ಸುಲಭ ಅಂತ ಇತ್ತೀಚೆಗೆ ಇವಾಗ ಹೇಳ್ತೇನೆ ನಾನು, ನಮ್ಮ ಕೋಲಾರ ಡೂಮ್ಲೆಟ್ ಸರ್ಕಲಲ್ಲಿ ನಮ್ಮದು ಕೆನರಾ ಬ್ಯಾಂಕ್ SME ಸುಲಭ ಅಂತ ಇದೆ. ಅದರಲ್ಲಿ ನಮ್ಮದು ನಿಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಸಿಗುತ್ತೆ. ಅಷ್ಟಲ್ಲದೆ ಈಗ ಗೌರ್ಮೆಂಟ್ ಸ್ಕೀಮ್ ಇದರಲ್ಲಿ TSP 59 ಇದೆ, ಸ್ಟ್ಯಾಂಡರ್ಡ್ ಬಿಲ್ ಪೋರ್ಟಲ್ ಇದೆ, ಜನಸೇವಾ ಪೋರ್ಟಲ್ ಇದೆ. ಇದನ್ನು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಹಾಯ ಪಡೆಯಬಹುದು. ನಮ್ಮ MSMEಗೋಸ್ಕರ ಕೆಲವು ಸುಲಭವಾದ ಒಂದು ಸ್ಕೀಮ್ಗಳಿದ್ದಾವೆ. ಇದರಲ್ಲಿ ಕೆನರಾ MSME ಸ್ಟಾರ್ ಅಂತ ಹೇಳ್ಬೋದು. ಇದು ಸೆಕ್ಯೂರಿಟಿ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ನಿಮಗೆ ಯಾವುದೇ ಬಿಸ್ನೆಸ್ಗಾಗಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಲಿ, ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಲ್ಯಾಂಡ್ ಆ್ಯಂಡ್ ಮಿಷನರಿ ಇನ್ಸ್ಟಾಲೇಷನು ಯಾವುದೇ ಕೂಡ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಇದಕ್ಕೆ ಇದರಲ್ಲಿ ನಾವು ಕವರ್ ಮಾಡ್ತೀವಿ. ಇದರಲ್ಲಿ ಆಲ್ MSMEs ಎಕ್ಸ್ಕ್ಲೂಡಿಂಗ್ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಬೇರೆ ಯಾವುದೇ ತರಹದ ಕೈಗಾರಿಕೆಗಳಾಗಲಿ ಬಿಸ್ನೆಸ್ ಲೋನ್ಗಳಾಗಲಿ ಇದರಲ್ಲಿ ಸ್ಕೀಮ್ ಇನ್ವಾಲ್ವ್ ಆಗುತ್ತೆ. ಇದರಲ್ಲಿ ಏನಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಗ RMLR ಅಂತ ಹೇಳಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದ್ರ ಪ್ರಕಾರ ಮಿನಿಮಮ್ ಇಸ್ 9.25, RMLR ಪ್ಲಸ್ 1.3. ಇದು ಬಿಟ್ವೀನ್ ರೇಟ್ ಆಫ್ ಇಂಟ್ರೆಸ್ಟು ಅತಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಸಿಬಿಲ್ ಸ್ಕೋರಿಂಗ್ ಆ್ಯಂಡ್ ಸೆಕ್ಯೂರಿಟಿ. ರಿಪೇಮೆಂಟು ವರ್ಕಿಂಗ್ ಕ್ಯಾಪಿಟಲ್ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗುತ್ತೆ. ಅದು OTOC ಕೊಡ್ತೀವಿ. ಟರ್ಮ್ ಲೋನ್ ಮ್ಯಾಕ್ಸಿಮಮ್ 10 ಇಯರ್ಸ್ ತನಕ ರಿಪೇಮೆಂಟ್ ಸಿಗುತ್ತೆ. ಜೊತೆಗೆ ಈ ಸ್ಕೀಮಲ್ಲಿ ನಮ್ಮದು ಪ್ರೊಸೆಸಿಂಗ್ ಚಾರ್ಜ್, ಡಾಕ್ಯುಮೆಂಟೇಷನ್ ಅದನ್ನು ಕೂಡ ಕನ್ಸೆಷನ್ ಇರುತ್ತೆ. 25% ಕನ್ಸೆಷನ್ ಕೂಡ ಕೊಡ್ತೀವಿ. ಇದು ಮತ್ತೆ ನಮ್ಮ ಮಾರ್ಜಿನ್ ಟರ್ಮ್ ಲೋನ್ಗೆ 20% ಮಾರ್ಜಿನ್, ಟರ್ಮ್ ಲೋನ್ 20% ಮಾರ್ಜಿನ್ ಕೊಡ್ತೀವಿ. ಇದು ಮಹಿಳಾ ವಿಕಾಸ ಅಂತ ಹೇಳ್ಬಿಟ್ಟು ವುಮನ್ ಎಂಟರ್ಪ್ರಿನರ್ಸ್ಗೆ ಸ್ಕೀಮ್ ಇರೋದು. ಇದರಲ್ಲಿ ಕೂಡ ಅಷ್ಟೇ OD ಮತ್ತು ಟರ್ಮ್ ಎರಡೂ ಕೊಡ್ತೀವಿ. ಇದರಲ್ಲಿ ಒಂದಂದರೆ ಸ್ಪೆಷಲ್ ರೇಟ್ ಆಫ್ ಇಂಟ್ರೆಸ್ಟ್ ಕನ್ಸೆಷನ್ ಇರುತ್ತೆ. ಟರ್ಮ್ ಲೋನ್ ಕೂಡ ಅಷ್ಟೇ. ಟರ್ಮ್ ಲೋನ್ 7 ವರ್ಷ ತನಕ ರಿಪೇಮೆಂಟ್ ಪೀರಿಯಡ್ ಇರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ OD ತಗೊಂಡ್ರೆ 2 ಇಯರ್ ರಿನ್ಯೂ ಮಾಡ್ಬೋದು. ಕನ್ಸೆಷನ್ಸು ಅದೇ ಚಾರ್ಜಸ್ ಅಲ್ಲಿ ಅಗೇನ್ ಲೋ ರಿಸ್ಕಿಗೆ 50% ಕನ್ಸೆಷನ್ ಇರುತ್ತೆ, 20% ಕನ್ಸೆಷನ್ ಇರುತ್ತೆ. ಜೊತೆಗೆ ಇದರಲ್ಲಿ ನಾರ್ಮಲ್ ಸ್ಕೀಮಲ್ಲಿ ನೀವು OTOC ತಗೊಂಡ್ರೆ, ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸ್ ತಗೊಂಡ್ರೆ ಸ್ಟಾರ್ ಸ್ಟೇಟ್ಮೆಂಟ್ ಮಂತ್ಲಿ ಕೊಡಬೇಕಾಗುತ್ತೆ. ಇದರಲ್ಲಿ ಒಂದಿನ ಕ್ವಾರ್ಟರ್ ಕೊಟ್ಟರೆ ಸಾಕಾಗುತ್ತೆ. ಇದು ಕೆನರಾ ಸ್ಮಾರ್ಟ್ ಪ್ರೊಫೆಷನಲ್ ಅಂತ ಹೇಳ್ಬಿಟ್ಟು ಇದು ಸ್ಪೆಷಲ್ ಸ್ಕೀಮ್ ಫಾರ್ ಕಾಂಟ್ರಾಕ್ಟರ್ಸು, ಡಾಕ್ಟರ್ಸು, ಪ್ರೊಫೆಷನಲ್ಸ್ ಅವರಿಗೆ ಮಾಡಿದ್ದು. ಇದು ಕೂಡ ಅಷ್ಟೇ, ಅವರಿಗೂ ಕೂಡ ಟರ್ಮ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಈ ಥರದ್ದು ಯಾವುದಾದ್ರು ಕೊಡ್ಬೋದು. ಇದರಲ್ಲಿ ಪ್ರೊಫೆಷನಲ್ ಶುಡ್ ಹ್ಯಾವ್ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಮತ್ತು ಏಜ್ ಬಿಟ್ವೀನ್ 80 to 60. ಇದರ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕನ್ಸೆಷನ್ ಸಿಗುತ್ತೆ. ಮತ್ತು ಪ್ರೊಸೆಸಿಂಗ್ ಚಾರ್ಜ್
ವಾಹನ ಇದು ವೆಹಿಕಲ್ಗಳಿಗೆ ಕಮರ್ಷಿಯಲ್ ವೆಹಿಕಲ್ ಗೂಡ್ಸ್ ಟ್ರಾನ್ಸ್ಪೋರ್ಟರ್ಸ್ ಇದೆಲ್ಲ ಇದು ಕೂಡ ಅಷ್ಟೇ ಪರ್ಚೇಸ್ ಆಫ್ ನ್ಯೂ ವೆಹಿಕಲ್ಸ್ ಓಲ್ಡ್ ವೆಹಿಕಲ್ಸ್ ಕೂಡ ಅಷ್ಟೇ 2 ವರ್ಷಗಳಾಗಿದ್ದ ವೆಹಿಕಲ್ ಇದೆ ಲೋನ್ ಕೊಡ್ತೀವಿ. ಇದರೆಲ್ಲ ಲೋನ್ ಅಪ್ ಟು 50 lakhs, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಪ್ ಟು 20 lakhs ಕೊಡ್ತೀವಿ. ಇದು ಈ ಸ್ಕೀಮಲ್ಲಿ ಜಾಸ್ತಿ ಬೇಕಿದ್ರೆ ಬೇರೆ ಸ್ಕೀಮ್ ಅದನ್ನು ಕೊಡ್ಬೋದು. ಇದರಲ್ಲಿ ಯಾವುದೋ ಇದರ ಒಂದು ರಿಸ್ಟ್ರಿಕ್ಷನ್ ಇದೆ, ಅಪ್ ಟು 50 lakhs ಕೊಡ್ಬೋದು. ಇದರಲ್ಲಿ ಕೂಡ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕನ್ಸಿಡರ್. ಕಾಂಟ್ರಾಕ್ಟ್ ಸ್ಕೀಮ್ ಅಂತ ಹೇಳಿ ಕೆನರಾ MSME ಕಾಂಟ್ರಾಕ್ಟ್ ಅಂತ ಹೇಳಿ ಇದು ಕಾಂಟ್ರಾಕ್ಟ್ಗಳಿಗೆ ಅವರೇನು ಕಾಂಟ್ರಾಕ್ಟ್ ಗೌರ್ಮೆಂಟ್ ಏಜೆನ್ಸೀಸ್ ಮತ್ತು ಸಿವಿಲ್ ಮೈನಿಂಗ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಇರ್ತಾರೆ ಅವರಿಗೆ ಕ್ವಾಂಟಮ್ 25 lakhs to 25 crores ತನಕ ಇರ್ತದೆ. ಟರ್ನ್ ಓವರ್ ಮ್ಯಾಕ್ಸಿಮಮ್ 10 crores ಇರ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲೂ ಆಗ್ತದೆ 9.25 plus 5.5%. ಅದು ಡಿಪೆಂಡಿಂಗ್ ಅಪಾನ್ ರೇಟಿಂಗ್ ಆ್ಯಂಡ್ ಸೆಕ್ಯೂರಿಟಿ ಕಂಫರ್ಟ್. ಇದು ಕೂಡ ಅಷ್ಟೇ ಇದರಲ್ಲೂ ವರ್ಕಿಂಗ್ ಕ್ಯಾಪಿಟಲ್ ಓಡಿದ್ರೆ 1 year ರಿನ್ಯೂ ಮಾಡಬೇಕು. ಟರ್ನ್ ಓವರ್ ಅಪ್ ಟು 7 years ಪೇಮೆಂಟ್ ಸಿಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಕೆನರಾ GST ಸ್ಕೀಮ್ ಅಂತ ಹೇಳಿ ಇದರಲ್ಲಿ ಭಾಳ ಸಿಂಪ್ಲಿಫೈಡ್ ಇದು. ಇದು ಕೂಡ ಅಷ್ಟೇ ಏನು ನೀವು ಮಂತ್ಲಿ GST ರಿಟರ್ನ್ ಫೈಲ್ ಮಾಡ್ತೀರಾ ಕಳೆದ 12 ವರ್ಷದ GST 12 ತಿಂಗಳು GST ಏನಿರುತ್ತೆ ಆ ಟೋಟಲ್ GST ಟರ್ನ್ ಓವರ್ ಮೇಲೆ 25% ಲಿಮಿಟ್ ಫಿಕ್ಸ್ ಮಾಡ್ಬೋದು. ಇದರಲ್ಲೂ ಕೂಡ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಕನ್ಫ್ಯೂಷನ್ ಇರುತ್ತೆ. ಇದೆಲ್ಲ ಪ್ರೊಸೆಸಿಂಗು ಅಪ್ ಟು 12 crores ತನಕ ನಮ್ಮ ROದಲ್ಲಿ ಒಂದು ರೀಜನ್ ಆಫೀಸಿಗೆ ಹೋದಾಗಿದೆ. ಅಪ್ ಟು 12 crores ಇಲ್ಲೇ ಸ್ಯಾಂಕ್ಷನ್ ಆಗುತ್ತೆ. ಸೊ ಸುಲಭ ಸಿಗ್ತದೆ, ನಮ್ಮನ್ನು ಅಪ್ರೋಚ್ ಮಾಡ್ಬೋದು, ಯಾವುದಕ್ಕೆ ಮಾಡ್ಬೋದು. ಇದ್ರ ಜೊತೆಗೆ ಈಗ ಸ್ಟೇಟ್ ಇತ್ತೀಚೆಗೆ ಕೆನರಾ MSME ಇನ್ ಮತ್ತು ಕೆನರಾ MSME ಫಾರ್ಮಾ, ಕೆನರಾ MSME ಟೆಕ್ಸ್ಟೈಲ್ಸ್ ಅಂತ ಹೇಳಿ ಏರಿಯಾ ಸ್ಪೆಸಿಫಿಕ್ ಸ್ಕೀಮ್ ಈ ಕೋಲಾರ ರೀಜನ್ ಇರ್ತಕ್ಕಂಥ ಇಂಡಸ್ಟ್ರಿಗೆ ಅನುಸಾರವಾಗಿ ಇನ್ನಂದರೆ ಹೋಟೆಲ್ಲು, ಬಾರ್ ಅಂಡ್ ರೆಸ್ಟೋರೆಂಟು, ಲಾಡ್ಜ್ ಅದಕ್ಕೋಸ್ಕರವಾಗಿ ಅದು ಕೂಡ ಕೆನರಾ MSME ಇಂದ ಸ್ಪೆಷಲ್ ಸ್ಕೀಮ್ ಮಾಡಿದ್ದೀವಿ. ಹಾಗೆ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗಳಿಗೆ ಕೆನರಾ ಫಾರ್ಮಾ ಅಂತ ಮಾಡಿದ್ದೀವಿ. ಹಾಗೆ ಟೆಕ್ಸ್ಟೈಲ್ಸ್ ಇಲ್ಲಿ ಏನು ಖಾದಿ ಮತ್ತು ಸಿಲ್ಕ್ ಇಂಡಸ್ಟ್ರಿಗಳಿದೆ ಅವ್ರನ್ನ ಬೇಸಾಗಿ ಇಟ್ಕೊಂಡು ಕೆನರಾ ಟೆಕ್ಸ್ಟೈಲ್ ಅಂತ ಮಾಡಿದ್ದೀವಿ. ಈ 3 ಸ್ಕೀಮ್ಗಳು ಕೂಡ ಆಗ್ತದೆ. ಕನ್ಸೆಷನ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಪ್ರೊಸೆಸಿಂಗ್ ಚಾರ್ಜಸ್ ಡಿಸ್ಕೌಂಟ್ ಇರುತ್ತೆ. ನಾವು ಬಂದು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಯಾವುದೇ ರೀತಿಯ ಫೆಸಿಲಿಟೀಸ್ ನಾವು ಅನುಕೂಲ ಮಾಡ್ಬೋದು. ಧನ್ಯವಾದ. ಥ್ಯಾಂಕ್ ಯು ಸರ್ ಗಿರಿದೇವ್ ಅವರೇ. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ಸಿಡ್ಬಿ ಮತ್ತು VTPC DIC ಸಹಯೋಗದೊಂದಿಗೆ ಕಾಸಿಯಾ ಒಂದು ಆಯೋಜಿಸಿರುವಂಥ ಒಂದು ಕಾರ್ಯಕ್ರಮ. ಈ ಕಾಸಿಯಾ ಒಂದು 31 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಸಿಡ್ಬಿ ಜೊತೆಯಲ್ಲಿ ಒಪ್ಪಂದದ ಮೇರೆಗೆ ಸಹಾಯದೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಿರುವಂಥದ್ದು. ಈ ಎಲ್ಲ ಕಾಸಿಯಾದ ಕಾರ್ಯಕ್ರಮಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ಯಾವುದೇ ಒಂದು ಕಾರ್ಯಕ್ರಮ ನೋಡಬೇಕಂದ್ರೆ ನೀವು ಕಾಸಿಯಾ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ವೀಕ್ಷಿಸಬಹುದು. ಯಾವಾಗಾದರೂ ಕಾಸಿಯಾ ನ್ಯೂಸ್ ನೀವು ಈಗಲೂ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಕಾಸಿಯಾ ನ್ಯೂಸ್ನಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡಿರ್ತೀವಿ. ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಬಹುದು. ಮುಂದಿನ ಟೆಕ್ನಿಕಲ್ ಸೆಷನ್ಸ್ ಕಾರ್ಯಕ್ರಮ ಜಂಪ್ ಪೋರ್ಟಲ್. ದೀಪಕ್ ಅವರು ಜಂಪ್ ಪೋರ್ಟಲ್ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಜಮ್ಮಿಂದ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸಿಂದ ಬಂದಿರೋಂಥದ್ದು. ಜಮ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಾ, ಇಲ್ಲಿ ತಾವೆಲ್ಲ ಒಂದು ಕೈಗಾರಿಕೆಗಳನ್ನು ರನ್ ಮಾಡ್ತಾ ಇದ್ದೀರಿ. ಸೊ ಜಮ್ಮಲ್ಲಿ ತಾವು ರಿಜಿಸ್ಟರ್ ಆಗಿದ್ದೀರಾ ಕೋಲಾರಲ್ಲಿ. ಸೊ ತಾವು ರಿಜಿಸ್ಟರ್ ಆಗಿದ್ದೀರಿ ಸರ್? ಓಕೆ. ಸೊ ಅದರ್ ದಟ್ ಯಾರಾದರೂ ಜಮ್ಮಲ್ಲಿ ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ಇಲ್ಲಿ ಒಂದು 3-4 ಇಂಡಸ್ಟ್ರಿ ಬಿಟ್ಟು ಉಳಿದವ್ರು ಯಾರಿಗೂ ಅಷ್ಟು ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಅನ್ಕೊತೀನಿ ಜಮ್ ಅಂದರೆ ಏನು ಅಂತೇಳಿ. ಸೊ ಅದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿರೋವಂಥದ್ದು. ಸೊ ಕರ್ನಾಟಕ ಬಯರ್ ಮತ್ತು ಸೆಲ್ಲರ್ ಆ್ಯಕ್ಟಿವಿಟೀಸ್ನ ನಾನೇ ನೋಡ್ಕೊಳ್ಳೋವಂಥದ್ದು. ಸೊ ಜಮ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತೇಳಿ.
ಇದರಲ್ಲಿ ಯಾರಿಗೆ ಇಲ್ಲಿ ಇದೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಟ್ಟಿರುವಂಥದ್ದು ಸರ್ಕಾರದಿಂದ. ಸೊ ಮಿನಿಸ್ಟ್ರಿ ಕಡೆಯಿಂದ ಬರುವಂಥದ್ದು, ಮಿನಿಸ್ಟ್ರಿ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಂಡರಲ್ಲಿ. ಸೊ ಇದು ಸೆಕ್ಷನ್ 8 ಕಂಪನಿ ಆಗಿರೋದ್ರಿಂದ ನಾನ್ ಪ್ರಾಫಿಟ್ ಕಂಪನಿ ಇರುತ್ತೆ. ಸೊ ಏನು ಹೇಳಬೇಕು ಅಂತ ಹೇಳಿದ್ರೆ, ಜಮ್ ಅನ್ನುವಂಥದ್ದು ಇದೊಂದು ಪ್ಲ್ಯಾಟ್ಫಾರ್ಮ್ ಇನ್ ಬಿಟ್ವೀನ್ ಸೆಲ್ಲರ್ ಮತ್ತು ಬಯರ್ ಡಿಪಾರ್ಟ್ಮೆಂಟ್ಗಳ ಮಧ್ಯೆ. ಇಟ್ ಮೈಟ್ ಬಿ ಡಿಪಾರ್ಟ್ಮೆಂಟ್, ಆರ್ಗನೈಸೇಷನ್, PSUs, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್, ಮಿನಿಸ್ಟ್ರಿ. ಸೊ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ಖರೀದಿ ಮಾಡೋರು ಡಿಪಾರ್ಟ್ಮೆಂಟ್ ಆಗಿರುತ್ತೆ, ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ, ಗೌರ್ಮೆಂಟ್ ಎಂಟಿಟಿಗಳಾಗಿರುತ್ತೆ. ಸೊ ಅವ್ರು ಏನೇ ಟೆಂಡರ್ಗಳನ್ನ ಅಪ್ಲೋಡ್ ಮಾಡಲಿ, ಡೈರೆಕ್ಟಾಗಿ ಪರ್ಚೇಸ್ಗಳನ್ನ ಮಾಡಲಿ, ಏನೇ ಮಾಡಿದ್ರು ಕೂಡ ಜಮ್ ಇಂದಲೇ ಖರೀದಿ ಮಾಡಬೇಕು ಅನ್ನೋವಂಥ ಮ್ಯಾಂಡೇಟ್ ಇರುವಂಥದ್ದು. ಸೊ ಜಮ್ಮಲ್ಲೇ ಪ್ರತಿಯೊಂದು ವಸ್ತುಗಳು ಏನೇ ಬೇಕಾದರೂ ಕೂಡ ಇವತ್ತು ಫುಡ್ ಆ್ಯಕ್ಟಿವಿಟಿಯಿಂದ ಹಿಡಿದು ಏನೇ ಇಕ್ವಿಪ್ಮೆಂಟ್ಗಳು ಬೇಕು ಅಂತ ಹೇಳಿದ್ರು ಕೂಡ, ಸರ್ವಿಸಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ಜಮ್ಮಿಂದಲೇ ಅವರು ಇವತ್ತು ಖರೀದಿ ಮಾಡಬೇಕು. ಒಂದು ಚಿಕ್ಕ ಪುಟ್ಟ ವಸ್ತುಗಳು ಬೇಕು, ಒಂದೇನೋ ಒಂದು ಆಫೀಸ್ ಎಕ್ವಿಪ್ಮೆಂಟ್, ಒಂದು ಪ್ರಿಂಟರ್ ಬೇಕು, ಬರೀ ಒಂದಿಷ್ಟು ಏರ್ಪೋರ್ಟ್ ಸೈಜ್ ಪೇಪರ್ಗಳು ಬೇಕು, ಏನೇ ಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಜಮ್ಮಿಂದ ಖರೀದಿ ಮಾಡ್ತಾ ಇದೆ. ಸೊ ಇವತ್ತು ನಾನೊಂದು ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಇವಾಗ ಲಾಸ್ಟ್ ವೀಕಲ್ಲೇ ಈ ಫೈನಾನ್ಷಿಯಲ್ ಇಯರಲ್ಲಿ 3 ಲಕ್ಷ ಕೋಟಿ ಟರ್ನ್ ಓವರ್ನ ಮಾಡಿರುವಂಥದ್ದು ಜಮ್ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್. 3 ಲಕ್ಷ ಕೋಟಿ ಟರ್ನ್ ಓವರ್ ಈ ಫೈನಾನ್ಷಿಯಲ್ ಇಯರ್ ಎಂಡ್ವರೆಗೇನು 4 lakh crore ಅಚೀವ್ಮೆಂಟ್ ಇರುವಂಥದ್ದು. 4 ಲಕ್ಷ ಕೋಟಿ ಒಂದೇ ಇಯರಲ್ಲಿ ಟರ್ನ್ ಓವರ್ ಆಗ್ತಾ ಇರುವಂಥದ್ದು. ಹೋದ ವರ್ಷ ಕಂಪೇರ್ ಮಾಡಿದ್ರೆ 100% ಗ್ರೋತ್ ಆಗಿರುವಂಥದ್ದು. ಹೋದ ವರ್ಷ 2 ಲಕ್ಷ ಕೋಟಿ ಟರ್ನ್ ಓವರ್ ಆಗಿರುವಂಥದ್ದು ಜಮ್ಮಲ್ಲಿ. ಈ ವರ್ಷ 4 ಲಕ್ಷ ಕೋಟಿವರೆಗೇನು ಟರ್ನ್ ಓವರ್ ಆಗ್ತಾ ಇದೆ. ಮುಂದಿನ ವರ್ಷ ಅದ್ರ ಡಬಲ್ಲು ಆಗ್ಬೋದು. ಯಾಕಂದರೆ ಇದು 2016ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. 16-17ರಿಂದ ಪೀಕಲ್ಲಿ ಇರುವಂಥದ್ದು. ಇವತ್ತಿಗೆ ಹೆಚ್ಚು ಕಡಿಮೆ ಒಂದು 75 ಲಕ್ಷ ಪ್ಲಸ್ ಸೆಲ್ಲರ್ ಅಂತ ಹೇಳಿದ್ರೆ OEMsಗಳಾಗಿರ್ಬೋದು, ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು, ಸೆಲ್ಲರ್ಸ್ ಅಂತ ಹೇಳಿದ್ರೆ ರೀಸೆಲ್ಲರ್ಸ್ ಆಗಿರ್ಬೋದು, MSME MSCಗಳಾಗಿರ್ಬೋದು, ಎನಿವನ್. ಸೊ ಇದು ಸ್ಪೆಷಲ್ ಪ್ರಿಫರೆನ್ಸ್ನ ಕೊಟ್ಟಿರುವಂಥದ್ದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ, ಇಂಡಿಯನ್ MSMEsಗಳಿಗೆ ಮೇಜರ್ ಆಗಿ ಅವ್ರದ್ದೇ ಪ್ರಿಫರೆನ್ಸ್ ಇರುತ್ತೆ. ಬೇರೆ ಕಂಟ್ರಿ ಪ್ರಾಡಕ್ಟ್ಗಳು ಇದರಲ್ಲಿ ತಮಗೆ ಕಾಣಿಸಿಗಲ್ಲ, ಹೆಚ್ಚಾಗಿ ಯಾವುದು ಕಾಣೋದಿಲ್ಲ. ಚೈನಾ ಪ್ರಾಡಕ್ಟ್ಗಳಿಗೆ ಎಂಟರ್ಟೈನ್ ಮಾಡೋದಿಲ್ಲ ಈ ಪ್ಲ್ಯಾಟ್ಫಾರ್ಮು. ಇಟ್ ಈಸ್ ಓನ್ಲಿ ಫಾರ್ ಇದು ಕೂಡ ನಮ್ಮದು ಮಿನಿಸ್ಟ್ರಿ ಕೂಡ ಕಾಮರ್ಸ್ ಇಂಡಸ್ಟ್ರಿ ಅಂಡರಲ್ಲೇ ಬರೋದ್ರಿಂದ ಹೆಚ್ಚಿನ ಪ್ರೋತ್ಸಾಹವನ್ನು ಸೆಲ್ಲರ್ ಡಿಪಾರ್ಟ್ಮೆಂಟ್, ಸೆಲ್ಲರ್ ಕಂಪನೀಸ್ಗಳಿಗೆ, ಇಂಡಸ್ಟ್ರಿಗಳಿಗೇ ಹೆಚ್ಚಾಗಿ ಒತ್ತು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನಾನು ಹೇಳಿದಾಗ ಒಂದು 75 ಲಕ್ಷ ಡೈಲಿ ಬೇಸಿಸಲ್ಲಿ 100,000 ಜನ ಹೊಸದಾಗಿ ರಿಜಿಸ್ಟ್ರೇಷನ್ ಥ್ರೂಔಟ್ ಇಂಡಿಯಾದಿಂದ ಮಾಡ್ತಾ ಇರ್ತಾರೆ. ಇಟ್ ಈಸ್ ಅ ಓನ್ಲಿ ನ್ಯಾಷನಲ್ ಪೋರ್ಟಲ್. ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು ನ್ಯಾಷನಲ್ ಪೋರ್ಟಲ್ ಇದೆ, ಅದೇ ಒಂದು ಖರೀದಿ ಮಾರುಕಟ್ಟೆ ಅಂತೇಳಿ ತರಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಜಮ್ ಮಾತ್ರನೇ ಇರುವಂಥದ್ದು. ಅದು ಬಿಟ್ಟು ಬೇರೆ ಯಾವ ಪ್ಲ್ಯಾಟ್ಫಾರ್ಮು ಇಲ್ಲ. ಮೊದಲೆಲ್ಲ ಸುಮಾರಷ್ಟು ಪ್ರತಿಯೊಂದು ಡಿಪಾರ್ಟ್ಮೆಂಟು ಒಂದೊಂದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಈ ಪ್ರೊಕ್ಯೂರ್ಮೆಂಟ್ ವೇಯಲ್ಲಿ ಖರೀದಿಗಳು ಆಗ್ತಾ ಇತ್ತು. ಇವಾಗ ಒಂದೇ ಇರೋದು, ಒನ್ ಪ್ಲ್ಯಾಟ್ಫಾರ್ಮ್ ಅಂಡರಲ್ಲೇ ಎಲ್ಲ ಪ್ರತಿಯೊಂದು ಖರೀದಿಗಳು ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಜಮ್ಮಲ್ಲಿ ಹೆಚ್ಚು ಕಡಿಮೆ 85 ಲಕ್ಷ ಜನ ಇದ್ದಾರೆ ಸೆಲ್ಲರ್ಗಳಾಗಿ. ಒಬ್ಬೊಬ್ಬ ಇವತ್ತು ಹೇಳಬೇಕು ಅಂತ ಹೇಳಿದ್ರೆ 12,000 ಪ್ಲಸ್ ಕ್ಯಾಟಗರಿಗಳಿವೆ. ಇವಾಗ ಚೇರು, ಫರ್ನಿಚರು, ಈ ಪೋಡಿಯಮ್ಮು, ಇದೆಲ್ಲ ಒಂದು ಕ್ಯಾಟಗರಿ ಬಂದರೆ ಈ ಕಂಪ್ಯೂಟರು, ಲ್ಯಾಪ್ಟಾಪ್ಸು, ಪ್ರಿಂಟರ್ಸು, ಪ್ರೊಜೆಕ್ಟ್ರು, ಸ್ಕ್ರೀನ್ಸು, ಸೊ ಇದು ಒಂದು ಕ್ಯಾಟಗರಿ ಆಗುತ್ತೆ. ಆ ರೀತಿ 12,000 ಪ್ಲಸ್ ಕ್ಯಾಟಗರಿಗಳು ಇವಾಗ ಆಲ್ರೆಡಿ ಜಮ್ಮಲ್ಲಿ ಇರುವಂಥದ್ದು. ಆದರೆ ಇವತ್ತು ಏನು ಬೇಕು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಪ್ರತಿಯೊಂದು ಪ್ರಾಡಕ್ಟ್ಗಳು ಇವತ್ತು ಅವೈಲಬಲ್ ಇದೆ ಜಮ್ಮಲ್ಲಿ. ಸೊ ಅಷ್ಟೊಂದು ಹ್ಯೂಜ್ ವೇಯಲ್ಲಿ ಇವತ್ತು ಪ್ರೊಕ್ಯೂರ್ಮೆಂಟ್ಗಳು ಆಗ್ತಾ ಇದೆ. ಡೈಲಿ ಬೇಸಿಸಲ್ಲಿ ತಾವು ವಿದೌಟ್ ಏನು ಮಾಡ್ದೇ ಒಂದು ವೆಬ್ಸೈಟ್ಗೆ ಹೋಗಿ ತಾವು ಫೋನಲ್ಲೂ ಕೂಡ ಚೆಕ್ ಮಾಡ್ಬೋದು. www.jam.gov.in ಈ ವೆಬ್ಸೈಟ್ಗೆ ತಾವು ಹೋಗಿ ಚೆಕ್ ಮಾಡಿದ್ರೆ, ಬಿಡ್ಡಲ್ಲಿ ಹೋಗಿ ಡೈಲಿ ಬೇಸಿಸಲ್ಲಿ ತಾವು ಚೆಕ್ ಮಾಡಿದ್ರು ಕೂಡ ಲೈವ್ ಒಂದು 50,000 60,000 70,000 ಲೈವ್ ಬಿಡ್ಗಳು ಓಡ್ತಾ ಇರುತ್ತೆ. ಇಟ್ ಇಸ್ ಅ ವೆರಿ ಹ್ಯೂಜ್ ಕ್ವಾಂಟಿಟಿಯಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಡೈಲಿ ಬೇಸಿಸಲ್ಲಿ ಒನ್ ಆರ್ ದ ಅದರ್ ರಿಕ್ವೈರ್ಮೆಂಟ್ ವಿಲ್ ಬಿ ಆಸ್ಕಿಂಗ್. ಡಿಪಾರ್ಟ್ಮೆಂಟ್ಗಳು ಕೇಳ್ತಾ ಇರುತ್ತೆ, ನಮಗೆ ಅದು ಬೇಕು, ನಮಗೆ ಇದು ಬೇಕು, ಕಂಪ್ಯೂಟರ್ಗಳು ಬೇಕು, ನಮಗೆ ಈ ರೀತಿ ಇಕ್ವಿಪ್ಮೆಂಟ್ಗಳು ಬೇಕು,
ಸೊ ಇದರಲ್ಲಿ ಹೆಚ್ಚಾಗಿ ಸೊ ಒಂದೇ ರೀತಿ ಡಿಪಾರ್ಟ್ಮೆಂಟ್ಗಳು ಇರೋದಿಲ್ಲ. ಯಾವುದಾದ್ರು ಲ್ಯಾಬ್ರೇಟರಿಗಳು ಇರ್ತವೆ. ಇದು ನಿನ್ನೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಕೆಮಿಕಲ್ಗಳು ಬೇಕಾಗಿತ್ತು. ಅವ್ರಿಗೆ ಕೆಮಿಕಲ್ ಇಂಡಸ್ಟ್ರಿಗಳು ಇರ್ತವೆ ಗೌರ್ಮೆಂಟ್ಗೆ, ಅವ್ರಿಗೆ ಆದಂಥ ಕೆಲವೊಂದಿಷ್ಟು ಕೆಮಿಕಲ್ಗಳು ಬೇಕಾಗಿರುತ್ತೆ. HAL, BIML, BEL. ಸೊ ಈ ರೀತಿ ಸುಮಾರಷ್ಟು ಡಿಪಾರ್ಟ್ಮೆಂಟ್ಗಳು ತಾವು ಏನು ನೋಡ್ತೀವಿ, ಅವ್ರಿಗೆ ಕೆಲವೊಂದಿಷ್ಟು ಏನು ಮಾಡಿಫೈಡ್ ಐಟಮ್ಸ್ಗಳು ಬೇಕಾಗಿರುತ್ತೆ. ಸೊ ಇಂಡಸ್ಟ್ರಿಯಲ್ ರೆಡಿ ಆಗ್ತಾ ಇರುವಂಥದ್ದು ಅವರು ಪ್ರತಿಯೊಂದನ್ನು ಕೂಡ ಜಮ್ಮಲ್ಲೇ ಇವತ್ತು ಖರೀದಿ ಮಾಡ್ತಾ ಇರೋದು. ಒಂದು ಸ್ಟೇಷನರಿಯಿಂದ ಹಿಡಿದು ಹೈ ಲೆವೆಲ್ 1000 crore ಬಿಟ್ವರೆಗೂ. ಇನ್ನೊಂದು ಹೇಳ್ಬೇಕು, ಇಲ್ಲಿವರೆಗೂ 2017ರಿಂದ ನಾವು ಕಂಪೇರ್ ಮಾಡಿದ್ರೆ ಡಿಫೆನ್ಸ್ ಅಲ್ಲಿ ಮಾತ್ರ, ಸೊ ಇವತ್ತೇನು ಮಿಲಿಟರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದೆ, ಅವರು ಒಂದೇ ಡಿಪಾರ್ಟ್ಮೆಂಟ್ ಅವರೇ 1 ಲಕ್ಷ ಪ್ಲಸ್ ಖರೀದಿಗಳನ್ನ ಮಾಡಿರೋಂಥದ್ದು ಜಮ್ಮಲ್ಲಿ. ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ, ಜಮ್ಮಲ್ಲೇ ಖರೀದಿ ಮಾಡಬೇಕು. ಅವರು ಫುಡ್ಡಿಂದ ಹಿಡಿದು, ಅದೇ ಒಂದು ಬೇಳೆ ಅಕ್ಕಿಯಿಂದ ಹಿಡಿದು, ಅವ್ರಿಗೆ ಏನೇನು ಬೇಕು ಶೂಸ್ಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಜಮ್ಮಲ್ಲೇ ಇವತ್ತು ಖರೀದಿ ಮಾಡ್ತಾರೆ. ಸೊ ಈ ರೀತಿ ಪ್ರೊಸೀಜರ್ ಇರಬೇಕಾದ್ರೆ ಇವತ್ತು ಇನ್ನೊಂದು ಹೇಳಬೇಕು, ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ 1,20,000 ಪ್ಲಸ್ ಡಿಪಾರ್ಟ್ಮೆಂಟ್ಗಳು ರಿಜಿಸ್ಟರ್ ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ ಅಂತೇಳಿ ಹೇಳ್ಬೋದು. ಸೊ ಕೆಲವೊಂದು ಟೈಮಲ್ಲಿ ಏನಂದರೆ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಇದು ಆಪ್ಷನಲ್ ಇರುತ್ತೆ, ಈ ಪ್ರೊಕ್ಯೂರ್ಮೆಂಟ್ ಅಂತೇಳಿ ಕೂಡ ಇರುತ್ತೆ ಅಲ್ಲಿ. ಸೊ ಅಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ ಇಂಟೀರಿಯರ್ ಡಿಪಾರ್ಟ್ಮೆಂಟ್ಗಳು ಅಥವಾ ಸೊ ಡಿಸ್ಟಿಕ್ ವೈಸ್ ತಾಲೂಕಾ ಬೇಸಿಸ್ ಅಲ್ಲಿರುವಂಥ ಡಿಪಾರ್ಟ್ಮೆಂಟ್ಗಳೇನಿರ್ತದೆ, ಸಂಸ್ಥೆಗಳೇನಿರ್ತದೆ, ಅವ್ರಿಗೆ ಹೆಚ್ಚಾಗಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಆಗದೇ ಇರೋದ್ರಿಂದ ಅವ್ರು ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆದರೆ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಡಿಪಾರ್ಟ್ಮೆಂಟ್ಗಳು ಸ್ಟೇಟ್ ಗೌರ್ಮೆಂಟ್ ಕೂಡ ಸೊ ಇವತ್ತು ರಿಜಿಸ್ಟರ್ ಮಾಡಿಕೊಂಡು ಇವತ್ತು ಏನೇನು ಬೇಕು ಅವರಿಗೆ ಅದನ್ನೆಲ್ಲರೂ ಕೂಡ ಖರೀದಿಗಳನ್ನ ಜಮ್ಮಲ್ಲಿ ಮಾಡ್ತಾ ಇದ್ದಾರೆ. ನಾನು ಟೈಮ್ ಪರ್ಮಿಟ್ ಆದರೆ ಸೊ ತಮ್ಗೆ ಹೇಳ್ಕೊಡ್ತೇನೆ. ಸೊ ತಾವು ಸುಮಾರು ಜನ ತಮ್ಮ ಪ್ರಾಡಕ್ಟ್ಗಳನ್ನ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ ಇವತ್ತು. ಸೊ ಅಥವಾ ನೀವು ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ರೂ ಕೂಡ ತಾವು ರೀಸೆಲ್ಲರ್ ಆಗಿ ಆಕ್ಟಿವಿಟೀಸ್ನ ರನ್ ಮಾಡ್ತಾ ಇದ್ದೀರಿ, ಅಥವಾ ನೀವು ಇನ್ನೊಬ್ಬರ ಕಡೆಯಿಂದ ತಗೊಂಡು ತಾವು ಸೆಲ್ ಮಾಡ್ತಾ ಇದ್ರು ಕೂಡ ಇದರಲ್ಲಿ ತಾವು ರಿಜಿಸ್ಟರ್ ಆಗ್ಬೋದು. ಸೊ ಆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ತಮ್ಮ ಪ್ರಾಡಕ್ಟ್ಗಳನ್ನ ಸೊ ತಾವು ಡಿಪಾರ್ಟ್ಮೆಂಟ್ಗಳಿಗೆ ಸೆಲ್ ಮಾಡ್ಬೋದು. ಇದು ನಾನು ಹೇಳ್ತಾ ಇರೋದು, ಇದರಲ್ಲಿ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ದೊಡ್ಡವ್ರಿಗೆ ಸಿಗ್ತದೆ, ಚಿಕ್ಕ ಪುಟ್ಟ ಕಂಪ್ನಿಗಳು ನಮ್ಗೆ ಏನು ಸಿಗೋದಿಲ್ಲ ಅಂತೇಳಿ ಏನಿಲ್ಲ. ಎವರೇಜ್ ಆಗಿ ತಾವು ನೋಡಿದ್ರೆ ಇವತ್ತು 52%ವರೆಗೂ ಟೋಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ನಾನು ಹೇಳ್ತಾ ಇರುವಂಥದ್ದು 52%ವರೆಗೂ MSCಗಳಿಗೆ ಹೆಚ್ಚಾಗಿ ಪ್ರಿಫರೆನ್ಸ್ನ ಹೆಚ್ಚಿನ ಒತ್ತನ್ನು ಪ್ರಾಧಾನ್ಯತೆಯನ್ನ ಕೊಟ್ಟಿರುವಂಥದ್ದು MSCಗಳಿಗೆ ಮಾತ್ರ. ಇದರಲ್ಲಿ ಪಿನ್ ಕೋಡ್ ಬೇಸ್ಡ್ ಪ್ರೊಕ್ಯೂರ್ಮೆಂಟ್ಗಳು ಇರ್ತದೆ. ಸೊ ಹೀಗಾಗಿ ಸೊ ಲೋಕಲಿ ತಾವು ಅವೈಲೇಬಲ್ ಇದೀರಿ ಅಂತ ಹೇಳಿದ್ರೆ ತಮಗೇನೆ ಹೆಚ್ಚಿನ ಒತ್ತು ಸಿಗುತ್ತೆ. ಸೊ ಟೆಂಡರ್ಗಳು ಪಾರ್ಟಿಸಿಪೇಟ್ ಮಾಡಿದ್ರೆ ತಮಗೆ ಡೈರೆಕ್ಟ್ ಆರ್ಡರ್ಗಳು ಪ್ಲೇಸ್ ಆಗುವಂಥ ಸೊ ಚಾನ್ಸಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ವೆರೈಟಿಗಳಿದೆ. ಒಂದು 25,000ವರೆಗೂ ಡೈರೆಕ್ಟ್ ಪರ್ಚೇಸ್ ಅಂತೇಳಿ ಇರ್ತದೆ. 25,000 ಡೈರೆಕ್ಟ್ ಪರ್ಚೇಸ್ಗಳನ್ನ ಅವ್ರೇನು ಟೆಂಡರ್ಗಳನ್ನ ಅಪ್ಲೋಡ್ ಮಾಡ್ಬೇಕಂತಿಲ್ಲ, ಏನು ಮಾಡ್ಬೇಕಂತಿಲ್ಲ. ಇವಾಗ ನಿಮ್ದೇನೋ ಒಂದು ಪ್ರೊಪ್ರೈಟರ್ಶಿಪ್ ಕಂಪ್ನಿ ಇದೆ, ಫರ್ಮ್ ಇದೆ, ಏನೋ ಒಂದು ಲಿಮಿಟೆಡ್ ಇದೆ, ಪ್ರೈವೇಟ್, ನೀವು ಏನೋ ಒಂದು ಪ್ರಾಡಕ್ಟ್ನ ಸೊ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಿ ಅಥವಾ ರೀಸೇಲ್ ಆಗಿದ್ರಿ, ಏನೋ ಒಂದು ಆಗಿದ್ರು ಕೂಡ ಸೊ ಇವಾಗ ನನಗೇನೋ ಒಂದು ಐಟಮ್ ಬೇಕು, ಒಂದು 25,000 ಐಟಮ್ಗಳು ಬೇಕು ಅಂತ ಹೇಳಿದ್ರೆ ಸೊ ಐ ಕ್ಯಾನ್. ಸೊ ಈಗ ನಿಮ್ದೇನೋ ಒಂದು ವೆಂಕಟೇಶ್ವರ ಇಂಟರ್ಪ್ರಿನರ್ಸ್, ಸೊ ಲೈಕ್ ಅಲ್ಲಿ ಕೋಲಾರದಲ್ಲಿ ಸೊ ತಾವು ಇದ್ದೀರಿ, ಸೊ ಅದನ್ನು ನಾನು ಡೈರೆಕ್ಟ್ ಆಗಿ ನಿಮ್ಮ ಹೆಸರಿಗೆ ಪಿನ್ ಕೋಡ್ ಬೇಸಿಸ್ ಅಲ್ಲಿ ತಮಗೇನೆ ಪ್ಲೇಸ್ ಮಾಡ್ಬೋದು. ಅದೇ ಡೈರೆಕ್ಟ್ ಆಗಿ ನಿಮ್ಗೆ ಇವಾಗ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ಗಳಲ್ಲಿ ತಾವು ಹೇಗೆ ಪ್ರಾಡಕ್ಟ್ಗಳನ್ನ ಹಾಕ್ತಿರೋ ಅದೇ ರೀತಿ ಡೈರೆಕ್ಟ್ ಆಗಿ ಪ್ಲೇಸ್ ಆಗುತ್ತೆ. ನೀವು MRP ರೇಟ್ಗಳನ್ನ ಕೊಟ್ಟಿರ್ತೀರಿ, ಅಲ್ಲಿ ನಮ್ಮ ಪ್ರಾಡಕ್ಟ್ಗೆ ಇಷ್ಟು ರೇಟು ಅಂತ ಹೇಳಿ ಕೊಟ್ಕೊಂಡಿರ್ತೀವಿ. ನೀವು ಕ್ಯಾಟಗರಿಗಳನ್ನ ಕ್ರಿಯೇಟ್ ಮಾಡಬೇಕು, ಇದರಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಕಂಪನಿ ಡೀಟೇಲ್ನ ಹಾಕಬೇಕು, ತಮ್ಮ ಪ್ರಾಡಕ್ಟ್ ಏನು ಅಂತೇಳಿ ಸ್ಪೆಸಿಫಿಕೇಶನ್ ಕೊಡಬೇಕಾಗ್ತದೆ, ಪ್ರತಿಯೊಂದು ಮಾಹಿತಿನ ಇದರಲ್ಲಿ ಕೊಡಬೇಕಾಗ್ತದೆ. ತಾವು ಕೊಟ್ಟಾದ್ರಿಂದ ತಮ್ಮದೇನು ಪ್ರಾಡಕ್ಟ್ ಇದೆ ಅದನ್ನ ಅಪ್ಲೋಡ್ ಮಾಡಬೇಕು. ಏನದು ಪ್ರಾಡಕ್ಟ್ ಇವಾಗ ನೀವು ನಾರ್ಮಲಿ ಬೇರೆ ಸೈಟ್ಗಳಲ್ಲಿ ಇ-ಕಾಮರ್ಸ್ ಸೈಟ್ಗಳಲ್ಲಿ ಹಾಕ್ತಿರಲ್ಲ. ಸೊ ತಮ್ಮ ಪ್ರಾಡಕ್ಟ್ಗಳು ಏನು, ಅದ್ರ ಸ್ಪೆಸಿಫಿಕೇಶನ್ ಏನು ಥಿಕ್ನೆಸ್ ಇದೆ, ಎಷ್ಟು ವಿಡ್ತ್ ಇದೆ, ಹೈಟ್ ಇದೆ, ಸೊ ಆ ಪ್ರಾಡಕ್ಟ್ ಕಲರ್ ಏನು, ಫ್ಯಾಬ್ರಿಕೇಶನ್ ಏನೋ ಒಂದು ಕೊಟ್ಟಿರ್ತೀವಿ, ನೀವು ಆ ಸ್ಪೆಸಿಫಿಕೇಶನ್ ಕೊಟ್ಟಿರ್ತೀವಿ, ಅಥವಾ ISI ಬ್ರ್ಯಾಂಡ್ ಇದು ಅಪ್ರೂವ್ಡ್ ಇದೆ. ಸೊ ಆ ರೀತಿ ಎಲ್ಲ ಸ್ಪೆಸಿಫಿಕೇಶನ್ಗಳನ್ನ ಕೊಟ್ಟು ಸೊ ತಾವು ಅಪ್ಲೋಡ್ ಮಾಡಬೇಕಾಗ್ತದೆ. ಆಮೇಲೆ ಅದು ಸೊ ಅಪ್ಲೋಡ್ ಆಗಿಬಿಟ್ಟು ಜಮ್ಮಲ್ಲಿ ಪಬ್ಲಿಷ್ ಆಗುತ್ತೆ.
ಇದು ಒಂದು ಇ ಕಾಮರ್ಸ್ ಸೈಟ್ ಇದ್ದಾಗೇನೆ ಇದು ಗೌರ್ಮೆಂಟ್ಗೆ ಮಾತ್ರನೇ ಖರೀದಿ ಮಾಡೋಕ್ಕೆ ಆಗುವಂಥದ್ದು. ಗೌರ್ಮೆಂಟ್ ಎಂಪ್ಲಾಯಿಗಳಿಗೂ ಕೂಡ ಯಾರು ಪಬ್ಲಿಕ್ಗಳಿಗೂ ಕೂಡ ಯಾವುದೇ ಕಾರಣಕ್ಕೆ ಇದರಲ್ಲಿ ಖರೀದಿ ಮಾಡೋಕ್ಕಾಗೋದಿಲ್ಲ. ಓನ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್ ಕಾರ್ಪೊರೇಷನ್ಸ್ಗಳು ಏನಂತೇಳಿ ಅಂತೇಳಿ ಆರ್ಗನೈಸೇಷನ್ ಮಿನಿಸ್ಟ್ರಿಗಳು ಅವ್ರಿಗೆ ಮಾತ್ರನೇ ಖರೀದಿ ಮಾಡೋಕ್ಕೆ ಹಾಕಿದೆ ಅಂತ. ಸೊ ಹೀಗಾಗಿ ತಮ್ಮ ಏನೇ ಪ್ರಾಡಕ್ಟ್ನ ತಾವು ಇದರಲ್ಲಿ ಅಪ್ಲೋಡ್ ಮಾಡಿದ್ರು ಕೂಡ ಸೊ ಅದು ಡಿಪಾರ್ಟ್ಮೆಂಟಿಗೆ ಕಾಣಿಸುತ್ತೆ. ಇವಾಗ ನನಗೆ ಏನಾದರೂ ತಮ್ಮ ಪ್ರಾಡಕ್ಟ್ ರಿಲೇಟೆಡ್ ನಿಮ್ದು ಏನು ಇಂಡಸ್ಟ್ರಿದು ಏನು ಪ್ರಾಡಕ್ಟ್ ಇದೆ ಅದೇ ಪ್ರಾಡಕ್ಟ್ ಬೇಕಾಗಿದೆ ಅಂದಾಗ ಕರೆಕ್ಟಾಗಿ ನಾನು ಇದರಲ್ಲೂ ಕೂಡ ಸರ್ಚ್ ಇಂಜಿನ್ ಭಾಳ ಟೈಪ್ ಇರುತ್ತೆ. ಅದರಲ್ಲಿ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ನಿಮ್ಮದೇ ಡೀಟೇಲ್ ಬರಬೇಕಲ್ಲ ಮುಂದೆ ನನಗೆ ಫಸ್ಟ್ ಪ್ರಿಯಾರಿಟಿ. ಸೊ ಅವಾಗ ನಾನು ಡೈರೆಕ್ಟಾಗಿ ಪ್ಲೇಸ್ ಮಾಡ್ಬೋದು ಆರ್ಡರ್. ನನಗೆ ಇಷ್ಟು ಕ್ವಾಂಟಿಟಿದು ಐಟಮ್ ಬೇಕು. ಸೊ ಅದನ್ನು ಮಾಡಿದ ತಕ್ಷಣ ಸೊ ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಏನಿದೆ ಆ ಇಮೇಲ್ ಐಡಿಗೆ ಡೈರೆಕ್ಟಾಗಿ ತಮಗೆ ಮೆಸೇಜ್ ಬರುತ್ತೆ. ಏನಂತ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟು ಈ ಪರ್ಟಿಕ್ಯುಲರ್ ಪ್ರಾಡಕ್ಟು ಸೊ ಅವ್ರಿಗೆ ಬೇಕಾಗಿದೆ, ಇಷ್ಟು ರಿಕ್ವೈರ್ಮೆಂಟು, ತಮ್ಮ MRP ಪ್ರಕಾರ ಇಷ್ಟು ಒಂದು 20,000 24,000 ಓಟ್ ಸೊ ಪ್ರಾಡಕ್ಟ್ ಬೇಕಾಗಿದೆ. ಅದನ್ನ ಸೊ ನೀವೇನು ಮಾಡಬೇಕು ಆ ಮೆಸೇಜ್ ನೋಡ್ಬಿಟ್ಟು ಡೈರೆಕ್ಟಾಗಿ ಸೊ ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡಿಬಿಟ್ಟು ಸಪ್ಲೈ ಕೊಡ್ತಾರೆ. ಸೊ ನೀವು ಬರೀ ಕರ್ನಾಟಕಲ್ಲೇ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಸೊ ಇದರಲ್ಲಿ ಆಪ್ಷನ್ ಇದೆ. ತಾವು ರಿಜಿಸ್ಟರ್ ಆಗಬೇಕಾದ್ರೆ ಆಸ್ ಅ ಸೆಲ್ಲರ್ ಆಗಿ ತಾವು ರಿಜಿಸ್ಟರ್ ಆಗ್ತಾ ಇದ್ರಿ, ರೀಸೆಲ್ಲರ್ ಆಗಿ ತಾವು OEM ಆಗಿ ರಿಜಿಸ್ಟರ್ ಆಗ್ತಾ ಇದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಆಪ್ಷನ್ ಇರುತ್ತೆ. ತಾವು ಎಲ್ಲಿ ಕರ್ನಾಟಕಲ್ಲಿ ಮಾತ್ರನೇ ಸೆಲ್ ಮಾಡ್ಬೇಕಂತಿದ್ದೀರಾ ಅಥವಾ ಯಾವ್ದಾದ್ರು ಡಿಸ್ಟ್ರಿಕ್ಟಲ್ಲಿ ಮಾತ್ರನೇ ಸೆಲ್ ಮಾಡ್ಬೇಕಂತಿದ್ದೀರಾ, ಸೌತ್ ಇಂಡಿಯಾದಲ್ಲಿ ಸೆಲ್ ಮಾಡ್ಬೇಕಂತಿದ್ದೀರಾ, ಎಲ್ಲ ಡಿಸ್ಟ್ರಿಕ್ಟು ಎಲ್ಲ ಸ್ಟೇಟ್ಗೂ ಆಪ್ಷನ್ ಇರುತ್ತೆ. ಎಲ್ಲ ಸ್ಟೇಟ್ಗೂ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ತಾವು ಜಮ್ಮು ಕಾಶ್ಮೀರ್ವರೆಗೇನು ಸೊ ತಾವು ಎಲ್ಲೆಲ್ಲಿ ಸೆಲ್ ಮಾಡ್ಬೋದು ಅಂತೀರಾ ಅಲ್ಲೆಲ್ಲ ಸೆಲ್ ಮಾಡ್ಬೋದು. ಸೊ ಸೆಲ್ಲರ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಪೇಜ್ ಬರುತ್ತೆ ತಮಗೆ ಆನ್ಲೈನಲ್ಲೇ ನಾವು ಸೊ ಕೊರಿಯರ್ ಮಾಡಬೇಕು, ಸೊ ಈ ರೀತಿ ಸಪ್ಲೈ ಮಾಡಬೇಕು ಅಂತೇಳಿ ಇದ್ರೆ ಸೊ ತಾವು ಥ್ರೂಔಟ್ ಇಂಡಿಯಾಗೂ ಸೊ ಬಿಸ್ನೆಸ್ ಮಾಡ್ಬೋದು. ನೀವು ಪರ್ಟಿಕ್ಯುಲರ್ ಕರ್ನಾಟಕ ಮಾತ್ರನೇ ಅಂತೇಳಿ ಹೇಳಿದಾಗ ಸೊ ಅದು ಬಿಸ್ನೆಸ್ ಕಡಿಮೆನೂ ಆಗ್ಬೋದು. ಅಥವಾ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಮಾತ್ರ ಬೇಕು ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ರೆ ಕರ್ನಾಟಕ ಮಾತ್ರನೇ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಇದು ಕೂಡ ಸೊ ತಮಗೆ ಗೊತ್ತಿದ್ದಾಗೆ GL ಇದೆ, ಸೊ ಎಲ್ಲ ಸೆಂಟ್ರಲ್ ಡಿಪಾರ್ಟ್ಮೆಂಟ್ಗಳಿದೆ. ಸೊ ಕೋಲಾರಲ್ಲಿ ಸೊ ತಮಗೆ ಗೊತ್ತಿದ್ದಾಗೆ ಸೊ ಅವರು ಕೂಡ ಹ್ಯೂಜ್ ಲೆವೆಲಲ್ಲಿ ಒಂದೊಂದೇ ಇವಾಗ ಮೊನ್ನೆ HCL ಟೆಂಡರ್ ಕ್ಲೋಸ್ ಮಾಡ್ತಾರೆ. ಒಂದೇ ಟೈಮಲ್ಲಿ 900 ಕೋಟಿ ಪ್ರಾಡಕ್ಟ್ನ ಸೊ ಬೇಕು ಅಂತ ಹೇಳಿ ಅವ್ರ ಹತ್ರ ಒಂದು 1000 ಲಿಸ್ಟ್ ಇದೆ. ಅದನ್ನೆಲ್ಲನೂ ಕ್ಲೋಸ್ ಮಾಡಿದ್ರು ಒಂದೇ ಟೈಮಲ್ಲಿ. ಒಂದೊಂದೇ ಬಿಟ್ಗಳು ಆ ರೀತಿ ದೊಡ್ಡ ರೇಂಜಲ್ಲಿ ಇರ್ತದೆ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಅವಾಗ ಪ್ರಿಫರೆನ್ಸ್ ಇರುತ್ತೆ. ಅವ್ರಿಗೂ ಕೂಡ ಕೆಲವೊಂದು ಸ್ಟ್ರಕ್ಚರ್ ಇರುತ್ತೆ. ಅವ್ರಿಗೂ ಗೌರ್ಮೆಂಟ್ ಆರ್ಡರ್ಗಳಿರುತ್ತೆ. ಒಂದು 5% ಅದರಲ್ಲಿ 10% ಅದರಲ್ಲಿ MSCಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಸ್ಟ್ರಕ್ಚರ್ಗಳಿರ್ತದೆ. ಸೊ ಆ ಸ್ಟ್ರಕ್ಚರ್ಗಳಲ್ಲಿ ತಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ 100% ಆಗಿ ತಮಗೂ ಕೂಡ ಸಿಗುವಂಥ ಚಾನ್ಸಸ್ಗಳಿರುತ್ತೆ. ಅವ್ರಿಗೆ ಎಮರ್ಜೆನ್ಸಿ ಇದೆ, ಡೈರೆಕ್ಟ್ ಪರ್ಚೇಸ್ ಇದೆ, ಸೊ ಲೋಕಲ್ ವೆಂಡರ್ ಕಡೆಯಿಂದ ಸೊ ಅದನ್ನ ನಾವು ಪ್ರೊಕ್ಯೂರ್ ಮಾಡಬೇಕು. ಕೋಲಾರ ಇಂದನೇ ಅವರು ಪರ್ಚೇಸ್ ಮಾಡೋದಾದ್ರೂ ಮಾಡ್ಬೋದು. ಸೊ ಇಮಿಡಿಯೇಟ್ ಆಗಿ ತಾವು ಸಪ್ಲೈ ಮಾಡ್ತೀರಿ ಅಂತ ಅನ್ಕೋತಾರೆ ಅವರು. ಸೊ ಆ ರೀತಿ ಎಲ್ಲ ಪ್ರತಿಯೊಂದು ಆಪ್ಷನ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಇಟ್ ಇಸ್ ಅನ್ ಆಪರ್ಚುನಿಟಿ, MSMEಗಳಿಗೆ ಕೊಟ್ಟಿರುವಂಥ ಒಂದು ಆಪರ್ಚುನಿಟಿ ಅಂತೇಳಿ ಹೇಳ್ಬೋದು ನಾನು. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಯಾಕೆ ಅಂತೇಳಿ ಒಂದ್ಸರಿ ಸೊ ತಾವು ಗಮನ ಹರಿಸ್ಬೇಕಾಗ್ತದೆ. ಸೊ ಯಾಕಂದ್ರೆ ಹೋಗ್ತಾ ಸೊ ಪ್ರತಿಯೊಂದು ಕೂಡ ಆನ್ಲೈನ್ ಸೆಲ್ಲಿಂಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇರೋದ್ರಿಂದ ಇವತ್ತು ಸರ್ಕಾರ ಆಯಿತು ಪ್ರೈವೇಟಲ್ಲಿ ತಾವು ನೋಡೋದಾದ್ರೂ ಕೂಡ ಸೊ ಪ್ರತಿಯೊಂದು ಕೂಡ ಇದೇ ಆ್ಯಂಗಲಲ್ಲಿ ಸೊ ರನ್ ಆಗ್ತಾ ಇರೋದ್ರಿಂದ ಸೊ ತಾವು ಕೂಡ ಇದರಲ್ಲಿ ರಿಜಿಸ್ಟರ್ ಆಗಿ ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಸ್ಗಳು ಏನಿದೆ ಅಥವಾ ನೀವು AMCಗಳನ್ನ ಕೊಡ್ತೀರಿ, ಸೊ ವಾರಂಟಿ ಎಕ್ಸ್ಟೆಂಡೆಡ್ ವಾರಂಟಿಗಳನ್ನ ಕೊಡ್ತೀರಿ. 10 ವರ್ಷವರೆಗೆ ನನ್ನ ಮಷಿನ್ಗೆ ಏನಾಗಬೇಕು ನಮ್ಮವ್ರನ್ನೇ ನಾವು ಕಳಿಸ್ಕೊಡ್ತೇವೆ. 10 ವರ್ಷ AMC ಚಾರ್ಜಸ್ ನಮ್ದು ಇಷ್ಟಿದೆ. ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡಿ AMCಗಳನ್ನೂ ಕೂಡ ಮೇಂಟೈನ್ ಮಾಡ್ಬೋದು, ಸರ್ವಿಸಸ್ಗಳನ್ನೂ ಕೂಡ ಮೇಂಟೈನ್ ಮಾಡ್ಬೋದು. 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ ನೀವು ಇದನ್ನ ಪಿನ್ ಮಷಿನರಿ ಏನಿದೆ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಸರ್ವಿಸ್ ಪರ್ಸನ್ನ ಕಳಿಸ್ಕೊಡಿ, ಅದಕ್ಕೆ ಏನೇನು ಚಾರ್ಜಸ್ ಇದೆ ಅದನ್ನೆಲ್ಲ ತಾವು ಅಡಿಷನಲ್ ಆಗಿ ಆ್ಯಡ್ ಮಾಡ್ಬೋದು, ಸೊ ಕ್ಲೋಸ್ ಮಾಡ್ಬೋದು. ಪ್ರತಿಯೊಂದು ಆಪ್ಷನ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಅದಕ್ಕೋಸ್ಕರ ಸೊ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, jump.gov.in ಇಸ್ ದ ವೆಬ್ಸೈಟ್. ಆ ವೆಬ್ಸೈಟ್ಗೆ ತಾವು ಹೋಗಿ ಒಂದ್ಸರಿ ನೋಡಿ ಯಾವ ರೀತಿ ಇದೆ, ಇದು ಹ್ಯಾಕ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ನ ಇದರಲ್ಲಿ ಬಿಸ್ನೆಸ್ನ ಮಾಡಬೇಕು, ಯಾವ ರೀತಿ ನಾವು ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡಬೇಕು. ನಾನು ಹೇಳಿದೆ 25,000ವರೆಗೆ ಡೈರೆಕ್ಟಾಗಿ ಆರ್ಡರ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಸಪ್ಲೈ ಮಾಡಿ ಅಂತೇಳಿ ಹೇಳಿದೆ. ಸೊ
25,000 ಮೇಲ್ಪಟ್ಟು 5 ಲಕ್ಷವರೆಗೆ ಪ್ರಾಡಕ್ಟ್ಗಳು ಇದ್ರೂ ಕೂಡ ಸೊ ಕೊಟೇಶನ್ ಬೇಸಿಸ್ ಅಲ್ಲೂ ಕೂಡ ಅವರು ಸೊ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಡೈರೆಕ್ಟ್ ಆಗಿ ಪ್ಲೇಸ್ ಆಗುತ್ತೆ ನಿಮ್ಗೆ ಆರ್ಡರ್. ಡೈರೆಕ್ಟ್ ಆಗಿ ಈಗ ಎಲ್ವನ್ ತಾವು ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರಲ್ಲ. ಅದು 5 ಲಕ್ಷವರೆಗೆ ಮೆಟೀರಿಯಲ್ ಬೇಕು ಅಂತಂದ್ರೆ ನೀವು ಕೊಟ್ಟಿರುವಂಥ ಕೊಟೇಶನ್ ಏನಿದೆ ಅದು ಕರೆಕ್ಟ್ ಆಗಿದೆ, ಎಲ್ಲರೂ ಕೊಟ್ಟಿರೋದಕ್ಕಿಂತ ರೀಸನೇಬಲ್ ಆಗಿ ನಮ್ಗೆ ತಮ್ಮದು ಎಲ್ಲರಿಗಿಂತ ಕ್ವಾಲಿಟಿ ಆಗಿದೆ. ಸೊ ರೇಟ್ ಮ್ಯಾಟರ್ ಆಗೋದಿಲ್ಲ, ಆದರೆ ಕ್ವಾಲಿಟಿ ಇದೆ. ಆ ರೀತಿ ಇದ್ರೂ ಕೂಡ 5 ಲಕ್ಷ ಹೋಗ್ತಿದ್ದು ಡೈರೆಕ್ಟ್ ಆಗಿ ನಿಮ್ಗೆ ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾಕಂದ್ರೆ ನಾನು ಹೇಳ್ತಾ ಇರೋದು ಇದೇ ಫೈನಾನ್ಷಿಯಲ್ ಇಯರಲ್ಲಿ 4 ಲಕ್ಷ ಕೋಟಿ ಟರ್ನ್ ಓವರ್ ಮಾಡ್ತಾ ಇರೋಂಥ ಪ್ಲಾಟ್ಫಾರ್ಮ್ ಹೆಚ್ಚಾಗಿ ಪ್ರಿಫರೆನ್ಸ್ ನಮ್ಮ MSMEಗಳಿಗೆ ಒತ್ತು ಕೊಟ್ಟು ನಾವು ಅವರಿಂದನೇ ಖರೀದಿ ಮಾಡಬೇಕು ಅನ್ನೋ ಒಂದು ಮ್ಯಾಂಡೇಟ್ಗಳನ್ನ ಮಾಡಿಬಿಟ್ಟು ಮಾಡ್ತಾ ಇರೋದ್ರಿಂದ ಸೊ ಅಬ್ವಿಯಸ್ಲಿ ಸೊ ನೀವು ಡೆಡಿಕೇಟೆಡ್ ಆಗಿ ಇದರಲ್ಲಿ ಫೋಕಸ್ ಮಾಡಿದ್ರೆ ಇದು ಒಂದು ಅಡಿಷನಲ್ ಪ್ಲಾಟ್ಫಾರ್ಮ್ ಆಗಿ ತಮಗೆ ಸೊ ಎನರ್ಜಿ ಕೊಡ್ತದೆ ಅಂತೇಳಿ ಹೇಳ್ಬೋದು. ಈಗ ನೀವು ಬೇರೆ ನಿಮ್ಮ ಮಾರ್ಕೆಟಲ್ಲಿ ತಾವು ಬೇರೆ ಪ್ರಾಡಕ್ಟ್ಗಳಿದೆ, ಸೊ ಅಂದರೆ ನಿಮ್ಮ ಮಾರ್ಕೆಟ್ ಲಿಂಕೇಜ್ಗಳಿದೆ. ಆ ಮಾರ್ಕೆಟ್ ಲಿಂಕೇಜಲ್ಲಿ ಪ್ರೈವೇಟ್ ಆಗಿ ತಾವು ಹೇಗೆ ಸೆಲ್ ಮಾಡಬೇಕು ಅದೆಲ್ಲ ತಮಗೆ ಗೊತ್ತಿದೆ. ಅದ್ರ ಜೊತೆ ಇದು ಒಂದು ಇಟ್ಕೊಂಡ್ರೆ ಸೊ ಈ ರೀತಿ ಆಪ್ಷನ್ಗಳು ಸೊ ತುಂಬ ಇದೆ. ಸೊ ಈ ರೀತಿ ಸೆಲ್ಗಳನ್ನ ಮಾಡ್ಬೋದು. 5 ಲಕ್ಷ ಮೇಲ್ಪಟ್ಟಾದರೆ ಸೊ ಟೆಂಡರ್ಗಳನ್ನ ಕರೆಯುವಂಥ ಸೊ ರೂಲ್ಸ್ ಇದೆ. ಅದು KTPP ಆಗಿರಲಿ, ಯಾವುದೇ ಸೊ ನ್ಯಾಷನಲ್ ಸೊ ಪಾಲಿಸಿ ಆಗಿರಲಿ, 5 ಲಕ್ಷ ಮೇಲ್ಪಟ್ಟಿದ್ರೆ ಸೊ ಟೆಂಡರ್ಗಳನ್ನ ಕರೀತಾರೆ. 5 ಲಕ್ಷ ಮೇಲ್ಪಟ್ಟು ಅಂತ ಹೇಳಿದ್ರೆ ಅದು 5 ಲಕ್ಷನೂ ಆಗಿರ್ಬೋದು, ಕೋಟಿನೂ ಆಗಿ. ನಾನು ಇವಾಗ ಹೆಚ್ಚೆ ಅಂತ ಹೇಳಿದ್ನಲ್ಲ, ಒಂದೇ ಸರಿ ಅವರು 900 ಕೋಟಿದು ಹೋದವರ ಸೊ ಕ್ಲೋಸ್ ಮಾಡಿದ್ರು ಅಂತ. ಆ ರೀತಿ ಎಷ್ಟೇ ವಾಲ್ಯೂಮ್ ಆಗಿರಲಿ ನೋ ವರೀಸ್. ಸೊ ಆ ದೊಡ್ಡ ಟೆಂಡರ್ಗಳು ಏನಿದೆ ಬಿಡ್ಗಳನ್ನ ಕರೀತಾರೆ. ಅದರಲ್ಲಿ ತಾವು ಸೊ ತಮಗೂ ಅದು ಕೂಡ ಮೆಸೇಜ್ ಬರುತ್ತೆ ನೋಡಿ. ಈ ರೀತಿ ಸೊ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟು ಈ ರೀತಿ PSU ಇದು ಕರ್ನಾಟಕ ಬೇಸ್ಟು, ಹೈದರಾಬಾದ್ ಬೇಸ್ಟು, ಚೆನ್ನೈ ಬೇಸ್ಟು, ಸೊ ತಮಿಳ್ನಾಡು ಬೇಸ್ಟು, ಕೇರಳ ಬೇಸ್ಟು, ಯಾವುದೋ ಡಿಪಾರ್ಟ್ಮೆಂಟ್ ಆಗಿರಲಿ ಥ್ರೂಔಟ್ ಇಂಡಿಯಾ, ಅಲ್ಲಿಂದ ಆ ಡಿಪಾರ್ಟ್ಮೆಂಟ್ ಅವರು ಈ ರೀತಿ ಟೆಂಡರ್ನ ಕರೆದಿದ್ದಾರೆ. ನಿಮಗೆ ನೋಟಿಫಿಕೇಶನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ರಿಲೇಟೆಡ್ ಪ್ರಾಡಕ್ಟ್ ಆಗಿರುತ್ತೆ, ನಿಮ್ಮ ರಿಲೇಟೆಡ್ ಸರ್ವಿಸಸ್ ಆಗಿರುತ್ತೆ. ಅವಾಗ ಮಾತ್ರನೇ ನಿಮಗೆ ಅದು ಆ ಪರ್ಟಿಕ್ಯುಲರ್ ಲಿಂಕ್ ಬರ್ತಾ ಇದೆ. ಅದು ಈ ವೆಬ್ಸೈಟ್ ಇದೇನು ಪೋರ್ಟಲ್ ಇದೆ jum.gov.in ಅನ್ನುವಂಥ ಏನು ಪೋರ್ಟಲ್ ಇದೆ, ಇಟ್ ಈಸ್ ಸೊ ಇದರಲ್ಲಿ ಒಂದು ಡೆಡಿಕೇಟೆಡ್ ಟೀಮ್ ವರ್ಕ್ ಮಾಡ್ತಾ ಇರುತ್ತೆ. ಸೊ ತುಂಬ ಹ್ಯೂಜ್ ದೊಡ್ಡ ಪ್ರಮಾಣದಲ್ಲಿ ಸೊ ಸಾಫ್ಟ್ವೇರ್ ಟೀಮ್ಗಳು ವರ್ಕ್ ಮಾಡ್ತಾ ಇರುತ್ತೆ. ಇದರಲ್ಲಿ AI ಇಂಟಿಗ್ರೇಷನ್ಗಳನ್ನ ಮಾಡಿರ್ತಾರೆ. ಸೊ ಸುಮಾರಷ್ಟು ಆಕ್ಟಿವಿಟೀಸ್ಗಳನ್ನ ಇದರಲ್ಲಿ ತಾವು ನೋಡ್ಬೋದು. ಸೊ ತಮ್ಮ ರಿಲೇಟೆಡ್ ಇವಾಗ ನೀವು ಫರ್ನಿಚರ್ ಫಾರ್ ಎಕ್ಸಾಂಪಲ್ ಈ ರೀತಿ ಚೇರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಇಂಡಸ್ಟ್ರಿ ಇದೆ. ತಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ರೀತಿ ಚೇರ್ಗಳು ಮಾರ್ಕೆಟಲ್ಲಿ ಕಾಣೋದಿಲ್ಲ, ಈ ರೀತಿ ಈ ಶೇಪಲ್ಲಿ ತಾವು ಮಾತ್ರ ಮ್ಯಾನುಫ್ಯಾಕ್ಚರ್. ಅದೇ ರೀತಿ ಚೇರ್ಗಳು ಬೇಕು ಅಂತೇಳಿ ಆ ಬಯರ್ ಡಿಪಾರ್ಟ್ಮೆಂಟ್ ಅವರು ಸ್ಪೆಸಿಫಿಕೇಶನ್ ಹಾಕಿದ್ರೆ ಮ್ಯಾನುಫ್ಯಾಕ್ಚರ್ ತಾವು ಕಾರ್ಪೆಂಟರ್ ಆಗಿದ್ರೆ ತಮಗೇನೆ ನೋಟಿಫಿಕೇಶನ್ ಬರುತ್ತೆ. ಈಗ ನಮಗೆ ಒಂದು 10,000 ಚೇರ್ಗಳು ಬೇಕು, ಟೇಬಲ್ಗಳು ಬೇಕು. ಸೊ ಅವಾಗ ಆ ಟೆಂಡರ್ಗಳು ಕ್ಲೋಸ್ ಆದರೆ ಸೊ ತಾವು ರಿಜಿಸ್ಟರ್ ಆಗಿದ್ರೆ ಆಸ್ ಎ ಸೆಲ್ಲರ್ ಮ್ಯಾನುಫ್ಯಾಕ್ಚರ್ ಅಂತೇಳಿ ತಾವು ರಿಜಿಸ್ಟರ್ ಆಗಿದ್ರಿ, ತಮಗೇನೆ ಬರುತ್ತೆ, ತಮಗೇನೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ತಾವು ಡಾಕ್ಯುಮೆಂಟೇಷನ್ಗೆ 10 ದಿನ ಮಿನಿಮಮ್ ಟೈಮ್ ಇರುತ್ತೆ. 10 ದಿನ ಮಿನಿಮಮ್ ಟೈಮಲ್ಲಿ ಸೊ ತಾವು ಆರಾಮಾಗಿ ಸ್ಟಡಿ ಮಾಡಿ ಇಮಿಡಿಯೇಟ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಅಗತ್ಯ ಇಲ್ಲ. ನಿಮಗೆ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ಸ್ಟಡಿ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನು ಸ್ಟಡಿ ಮಾಡಬೇಕು? ಓಕೆ, ಇವ್ರಿಗೆ ಒಂದು 1,000 ಒಂದು 5,000 ಚೇರ್ಗಳು, ಫರ್ನಿಚರ್ಗಳು ಬೇಕಾಗಿದೆ. ಈ ಪರ್ಟಿಕ್ಯುಲರ್ ಯಾವುದೋ ಒಂದು ಸ್ಟೇಟು, ಕರ್ನಾಟಕನೇ ಆಗಿರಬೇಕು ಅಂತೇಳಿ ಇಲ್ಲ, ಬೇರೆ ಸ್ಟೇಟಿಂದಲೂ ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ಹೋದ ವರ್ಷದ ಹೇಳಬೇಕು ಅಂದರೆ 15,000 ಕೋಟಿವರೆಗೆ ನಮ್ಮ MSMEಗಳು ಬೇರೆ ಸ್ಟೇಟ್ಗೆ ಸೆಲ್ ಮಾಡಿದ್ದಾರೆ. ಬೇರೆ ಸ್ಟೇಟ್ ಡಿಪಾರ್ಟ್ಮೆಂಟ್ಗಳಿಗೆ ಸೆಲ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಸೆಲ್ ಮಾಡ್ಬೋದಾಗಿತ್ತಲ್ಲ ಅವರು. ಅಷ್ಟೊಂದು ಬಿಸ್ನೆಸ್ನ ಬೇರೆ ಸ್ಟೇಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅಷ್ಟೊಂದು ಈ ಫೈನಾನ್ಷಿಯಲ್ ಇಯರಲ್ಲಿ ಅದು ಡಬಲ್ ಆಗಿರ್ಬೋದು. ಅಷ್ಟೊಂದು ಹ್ಯೂಜ್ ಪ್ರಮಾಣದಲ್ಲಿ ಸೆಲ್ ಆಗುತ್ತೆ. ಇವಾಗ ಅದು ನಿಮಗೆ ನೋಟಿಫಿಕೇಶನ್ ಬಂತು, ಮೊಬೈಲಲ್ಲೇ ಬರುತ್ತೆ, ಇಮೇಲಲ್ಲೇ ಬರುತ್ತೆ. ಅವಾಗ ನೀವು ನೋಡ್ಬೋದು ಯಾವ ಡಿಪಾರ್ಟ್ಮೆಂಟ್, ಯಾವ ಸ್ಟೇಟ್, ಅಥವಾ ಇದೇ ಸ್ಟೇಟ್ ಆಗಿದ್ರೆ ಯಾವ ಡಿಸ್ಟ್ರಿಕ್ಟು, ಅಥವಾ ಬೆಂಗಳೂರ ಹೆಡ್ ಆಫೀಸ್, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದರಲ್ಲಿ ATC ಕ್ಲಾಸ್ಗಳಂತ ಇರುತ್ತೆ, ಅದನ್ನೆಲ್ಲನೂ ಸ್ಟಡಿ ಮಾಡಬೇಕು. ATC ಅಂತ ಹೇಳಿದ್ರೆ ಅಡಿಷನಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತೇಳಿ ಇರ್ತದೆ. ಸೊ
ನಾರ್ಮಲಿ ಬಿಡ್ ಕ್ರೈಟೀರಿಯಾ ಏನಂತೇಳಿ ಅದೆಲ್ಲ ಬಂದಿರುತ್ತೆ ನಮಗೆ. ಬಿಲ್ಡರ್ ಆಗಿಬಿಟ್ಟೇ ಬಂದಿರುತ್ತೆ, ನಿಮ್ಮ ಸ್ಪೆಸಿಫಿಕೇಶನ್ ಪ್ರಕಾರನೇ ಬಂದಿರುತ್ತೆ. ಅವ್ರು ಕೇಳಿರ್ಬೋದು 3 ವರ್ಷ ಓಲ್ಡ್ ಕಂಪ್ನಿ ಆಗಿರಬೇಕು, ಅಥವಾ ಮಿನಿಮಮ್ IT ರಿಟರ್ನ್ ಮಾಡಿರುವಂಥ ಕಂಪ್ನಿ ಆಗಿರಬೇಕು, ಅಥವಾ ಇಂಥ ಎಲ್ಲ ಸರ್ಟಿಫಿಕೇಶನ್ ಇರಬೇಕು. ಸೊ ಈ ರೀತಿ ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ಗಳನ್ನ ಅವ್ರು ಕೊಟ್ಟಿರ್ಬೋದು. ಸೊ ಈ ರೀತಿ ಯಾವುದಾದ್ರು ಸಪ್ಲೈ ಮಾಡಿರುವಂಥದ್ದು ಒಂದು ಯಾವುದಾದ್ರು ಇನ್ವಾಯ್ಸ್ ಇರಬೇಕು, ಆ ರೀತಿ ಅಡಿಷನಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಸ್ಪೆಸಿಫಿಕೇಶನಲ್ಲಿ ಇದೇ ರೀತಿ ಫ್ಯಾಬ್ರಿಕ್ಕು, ಇದೇ ರೀತಿ ಗೋಲ್ಡ್ ಸ್ಟೀಲ್ದು, ಇಷ್ಟೇ ಥಿಕ್ನೆಸ್, ಇಷ್ಟೇ ಎಮಲ್ದು, ಸೊ ಥಿಕ್ನೆಸ್ ಇರುವಂಥ ಸೊ ಐಟಮ್ಸ್ಗಳನ್ನ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು. ಓಕೆ, ನೀವೆಲ್ಲನೂ ಕರೆಕ್ಟಾಗಿದೆ, ನಿಮ್ಮ ಸರ್ಟಿಫಿಕೇಶನ್ಗಳಿದೆ, ನೀವು ಕೂಡ ಒಂದು 3 ವರ್ಷ ಓಲ್ಡ್ ಕಂಪ್ನಿ ಅಥವಾ 1 ಇಯರ್ ಓಲ್ಡ್ ಕಂಪ್ನಿ ಅಥವಾ ಕೇಳಬಹುದು ಕೇಳದೇ ಇರ್ಬೋದು, ಕಂಪ್ನಿ ಅದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರ ಬೇಸಿಸಲ್ಲಿ ತಾವು ಮೆಚಾರಿಟಿ ನೀವು ಮಾಡ್ಬೋದು ಅಂತ ಹೇಳಿದ್ರೆ 100% ತಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರು ಏನೇನು ಡಾಕ್ಯುಮೆಂಟ್ಗಳನ್ನ ಕೇಳಿದ್ದಾರೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ಬೋದು ಮಾಡಿ ಆಮೇಲೆ ನಿಮ್ಮ ಇದ್ರದ್ದು ಏನು ಅವ್ರು ಏನು ಸ್ಟೀಲ್ ಕೇಳಿದ್ದಾರೆ ಅಥವಾ ವುಡ್ ಕೇಳಿದ್ದಾರೆ ಅಥವಾ ಫ್ಯಾಬ್ರಿಕ್ ಕೇಳಿದ್ದಾರೆ, ಆ 100 ಚೇರ್ಗಳಿಗೆ 1000 ಚೇರ್ಗಳಿಗೆ ಎಷ್ಟೊಂದು ವಾಲ್ಯೂಮ್ ಆಗಿರಲಿ. ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ನಿಮ್ಮ ಇಂಡಸ್ಟ್ರಿ ನಿಮ್ಮ ಪ್ರಾಡಕ್ಟ್ ಪ್ರಕಾರ ತಾವು ಸೆಟ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಹಾಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಸೊ ಅದರ ಪ್ರಕಾರ ತಮ್ಮ ಪ್ರಾಡಕ್ಟ್ ಏನಿದೆ, ನಿಮ್ಮ ಸ್ಪೆಸಿಫಿಕೇಶನ್ ಏನಿದೆ ಆ ಸ್ಪೆಸಿಫಿಕೇಶನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ, ನಿಮ್ದು ಅಪ್ಲೋಡ್ ಮಾಡಿ. ನಾನು ಓಕೆ ನೀವು ಕೇಳಿರುವಂಥ ಸ್ಪೆಸಿಫಿಕೇಶನ್ಗಳಲ್ಲಿ ನಾನು ಇದನ್ನು ಸಪ್ಲೈ ಮಾಡ್ಬೋದು, ನನ್ನ ರೇಟಿಂಗ್ ಏನಿದೆ ಒಂದು ಚೇರ್ಗೆ ಇಷ್ಟು ಇಂಟು 1000 ಚೇರ್, ಫರ್ನಿಚರ್ಗೆ ಇಷ್ಟು ಇಂಟು ಸೊ ಅಂಡ್ ಸೊ. ಸೊ ನಿಮ್ಮ ರೇಟಿಂಗ್ಗಳನ್ನ ಸಪೋರ್ಟ್ ಮಾಡ್ಬೋದು. ಅದು ಬೆಸ್ಟ್ ಕ್ವಾಲಿಟಿ ಆಗಿದೆ, ನೀವು ಕೊಟ್ಟಿರುವಂಥ ರೇಟು ಜಸ್ಟಿಫಿಕೇಶನ್ ಮಾಡೋ ರೀತಿ ಇದೆ, ಆ ರೀತಿ ಎಲ್ಲ ಇತ್ತು ಅಂತ ಹೇಳಿದ್ರೆ 100% ಪಾರ್ಟಿಸಿಪೆಂಟ್ ಬೇರೆ ಕಡೆಗೂ ಬಂದಿರ್ಬೋದು, ಬರ್ದೇನೂ ಇರ್ಬೋದು, ಅಥವಾ ಬೈಯರ್ ಡಿಪಾರ್ಟ್ಮೆಂಟ್ ಇಲ್ಲ ನಮಗೆ ರೀಜನಲ್ ಆಗಿನೇ ಬೇಕು ಅಂತೇಳಿ ಕೊಡ್ಬೋದು. ಹೆಡ್ ಆಫೀಸ್ ಬೆಂಗಳೂರಲ್ಲೇ ಇರಬೇಕು ಅಥವಾ ರೀಜನಲ್ ಆಫೀಸ್ ಕೋಲಾರಲ್ಲೇ ಇರಬೇಕು, ಆ ರೀತಿ ಸ್ಪೆಸಿಫಿಕೇಶನ್ ಮೇಲೂ ಕೇಳ್ಬೋದು. ಅವಾಗ ನಿಮಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಕೊಟ್ಟಕ್ಕಾಗಿರುತ್ತೆ. ಸೊ ಆ ಟೈಮಲ್ಲೂ ಕೂಡ ನಿಮ್ಗೆ ಅಡಿಷನಲ್ ಅಡ್ವಾಂಟೇಜಸ್ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಆಟೋಮೆಟಿಕ್ ಆಗಿ L2 L1 ಎಲ್ಲಿ ಬರ್ತೀರೋ L1 ಬಂತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಿಮಗೆ ವರ್ಕ್ ಆರ್ಡರ್ ಜನರೇಟ್ ಆಗಿ ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಮ ಮೇಲ್ಗೆ ಬಂದಿರುತ್ತೆ. ಅದು ಸಪ್ಲೈ ಡೇಟ್ ಬಂದ್ಬಿಟ್ಟು 60 days 90 days ಯಾವುದು ಇದೆಯೋ ಆ ಟೈಮಲ್ಲಿ ತಾವು ಇಮಿಡಿಯೇಟ್ ಆಗಿ ಅವ್ರು ಕೇಳಿರುವಂಥ ಪ್ರಾಡಕ್ಟ್ಗಳನ್ನ ಇಮಿಡಿಯೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಪ್ರಾಡಕ್ಟ್ಗಳನ್ನ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ತಾವು ಸಪ್ಲೈ ಕೊಡಬೇಕಾಗುತ್ತೆ. ಕ್ಲಿಯರ್ ಸರ್? ಸೊ ಈ ಪ್ರಾಡಕ್ಟ್ಗಳನ್ನ ಸಪ್ಲೈ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಸೊ ಎಲ್ಲ ಪ್ರಾಡಕ್ಟ್ಗಳು ಕರೆಕ್ಟ್ ಆಗಿದೆ ಆದಮೇಲೆ ಸೊ ಅಲ್ಲಿ ಒಂದು ಸೊ ಇನ್ವಾಯ್ಸ್ ಜನರೇಟ್ ಆಗ್ತದೆ. ಜನರೇಟ್ ಆಗಿ ಸೊ 30 days ಮ್ಯಾಚ್ ಟು ಮ್ಯಾಚ್ 30 days ಒಳಗೆ ಸೊ ತಮ್ಮ ಪೇಮೆಂಟ್ಗಳು ಏನಿದೆ ಆ ಪ್ರೋಸೆಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಬೇಕಾಗ್ತದೆ. ಅವರು K2 ಅಂತ ಹೇಳಿ ಮಾಡ್ತಾರೆ, ಅಥವಾ RTGS ಮಾಡ್ಬೋದು, ಸೊ ನೆಫ್ಟ್ ಮಾಡ್ಬೋದು, ಯಾವುದೇ ಮೋಡಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಮಾಡ್ಬೋದು. ಇದು ಆಫ್ಲೈನ್ ಮೋಡಲ್ಲಿ ಪೇಮೆಂಟ್ ಬರುತ್ತೆ ನಮಗೆ. ಸೊ ತಾವೇನು ಸೆಲ್ಲರ್ ಆಗಿ ರಿಜಿಸ್ಟರ್ ಮಾಡ್ತಾ ಇರ್ತೀರಿ ಅದರಲ್ಲಿ ನೀವು ಅಕೌಂಟ್ ಡೀಟೇಲ್ಗಳನ್ನ ಕೊಡಬೇಕಾಗ್ತದೆ. ಸೊ ಅಕೌಂಟ್ ಡೀಟೇಲ್ಗಳು ಪ್ರತಿಯೊಂದು ಇನ್ಫಾರ್ಮೇಷನ್ನ ನಿಮ್ಮ ರಿಜಿಸ್ಟರ್ಡ್ ಇಂಡಸ್ಟ್ರಿಯಲ್ಲಿದೆ ಆ ಎಲ್ಲ ಇನ್ಫಾರ್ಮೇಷನ್ಗಳನ್ನ ವೆಬ್ಸೈಟಲ್ಲಿ ಕೊಡಬೇಕಾಗ್ತದೆ. ಅದ್ರ ಪ್ರಕಾರ ಅದು ಡಿಸ್ಪ್ಲೇ ಆದ ತಕ್ಷಣ ಸೊ ತಾವು ಅದು ಡಿಪಾರ್ಟ್ಮೆಂಟ್ ಅವರಂತೂ ಮಾಡಲೇಬೇಕಾಗ್ತದೆ, ಪೇಮೆಂಟ್ಗಳನ್ನ ಮಾಡಲೇಬೇಕಾಗ್ತದೆ. ಅದ್ರ ಪ್ರಕಾರ ಅವ್ರು ಪೇಮೆಂಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೋಟಿಸ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟು ಮೇಕ್ ದ ಪೇಮೆಂಟ್ ದ ಪರ್ಟಿಕ್ಯುಲರ್ MSME ಇಂಡಸ್ಟ್ರಿ ಅಂತ. ಸೊ ಹೀಗಾಗಿ ಅವ್ರಿಗೂ ಕೂಡ ಸೊ ಭಯ ಇರೋದ್ರಿಂದ ಆನ್ ಟೈಮ್ ತಮಗೆ ಪೇಮೆಂಟ್ಗಳು ಬರ್ತಾ ಇರುತ್ತೆ. ತಾವು ಹೆಚ್ಚಿಗೆ ಏನು ಒತ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಪೇಮೆಂಟೇ ಬಂದಿಲ್ಲ, ಬರುತ್ತಾ ಇಲ್ಲ, ಆ ರೀತಿ ಟೆನ್ಷನ್ನ ಮಾಡೋ ಅಗತ್ಯ ಇರೋದಿಲ್ಲ. ಜಮ್ಮಲ್ಲಿ ತಾವು ಸೆಲ್ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಪ್ರಾಡಕ್ಟ್ ಸರ್ವಿಸಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ರೀತಿ ಟೆನ್ಷನ್ಗಳನ್ನ ತಗೊಳ್ಳೋ ಅಗತ್ಯ ಇಲ್ಲ. ಸೊ ತಮ್ಮ ಪೇಮೆಂಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದರಲ್ಲಿ ತುಂಬ ವೆರೈಟಿಗಳಿದೆ. ಅದರಲ್ಲಿ ನೀವು ಬೇಕು ಅಂತ ಹೇಳಿದ್ರೆ ಸೊ ಪೇಮೆಂಟ್ ಬಂದ ತಕ್ಷಣ ಆಯ್ತು, ನಿಮಗೆ ಮ್ಯಾಟ್ರ್ ಕ್ಲೋಸ್, ಅಲ್ಲಿ ಚಾರ್ಟರ್ ಕ್ಲೋಸ್. ಅಥವಾ ನಿಮಗೆ ಈಗ 1000 ಒಂದು 5000 ಫರ್ನಿಚರ್ ಚೇರ್ಗಳು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಜಮ್ ಈ ಸಹಾಯ ಅಂತೇಳಿ ಇದೆ. ಅದನ್ನು ತಾವು ಆಫ್ ಮಾಡಿಕೊಂಡ್ರೆ ಸೊ ವಿದೌಟ್ ಕೊಲ್ಯಾಟ್ರಲ್ ಸೊ ಬ್ಯಾಂಕ್ ಕಡೆಯಿಂದ ಸೊ ಅದೇ ಕೊಲ್ಯಾಟ್ರಲ್ ಆ ಸರ್ಟಿಫಿಕೇಟೇ ಕೊಲ್ಯಾಟ್ರಲ್ ಆಗಿರುತ್ತೆ. ಸೊ ಅದ್ರ ಥ್ರೂ ಕೂಡ ಸೊ ಶಾರ್ಟ್ ಟರ್ಮ್ ಲೋನ್ಗಳು ತಮಗೆ ಸಿಗುವಂಥ ಸೊ ಎಲ್ಲ ಪ್ರಾವಿಷನ್ಸ್ನ ಮಾಡಿ ಇಟ್ಟಿರುವಂಥದ್ದು. ಈಗ 90 days ಪೇಮೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ.
90-100 ಡೇಸ್ವರೆಗೆ ತಮಗೆ ಲೋನ್ ಸಿಗುತ್ತೆ. ಇಮಿಡಿಯೇಟಾಗಿ ತಮಗೆ ರಾ ಮೆಟೀರಿಯಲ್ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು ಅಂತ ಹೇಳಿದ್ರು ಕೂಡ ಬೇಸ್ಡ್ ಆನ್ ದ ವರ್ಕ್ ಆರ್ಡರ್ ರಿಲೀಸ್ಡ್ ಬೈ ಅ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ವರ್ಕ್ ಆರ್ಡರ್ ಬೇಸಿಸ್ ಮೇಲೆ ತಾವು ಲೋನ್ಗಳನ್ನ ಪಡಿಬೋದು. ಶಾರ್ಟ್ ಟರ್ಮ್ ಲೋನ್ಗಳನ್ನ ಪಡ್ಕೊಂಡು ಇಮಿಡಿಯೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಏನೇನು ಮಾಡಬೇಕು, ರಾ ಮೆಟೀರಿಯಲ್ ಏನೇನು ಪರ್ಚೇಸ್ ಮಾಡಬೇಕು ಅದನ್ನೆಲ್ಲನೂ ಪರ್ಚೇಸ್ ಮಾಡಿ ಸೊ ಇಮಿಡಿಯೇಟ್ ಆಗಿ ಆನ್ ಟೈಮ್ ತಾವು ಡೆಲಿವರಿಗಳನ್ನ ಸೊ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೆ ಆದಲ್ಲಿ ಸೊ ಅದು ಆನ್ ಟೈಮ್ ಪೇಮೆಂಟ್ಗಳು ಕೂಡ ಸೊ ತಮಗೆ ಆಗ್ತಾರೆ. ಈ ಸಹಾಯ ಮಾಡಿಕೊಂಡ್ರೆ ತಮಗೆ ಲೋನ್ ಸಿಗುತ್ತೆ. ಅದೇನು ಪೇಮೆಂಟ್ ಆಗುತ್ತೆ, ಪೇಮೆಂಟ್ ಆದಮೇಲೆ ಅದೇನು ಲೋನ್ ತಗೊಂಡಿದ್ರೆ ಅದು ಡಿಡಕ್ಟ್ ಆಗುತ್ತೆ, ರಿಮೈನಿಂಗ್ ಅಮೌಂಟ್ ತಮಗೆ ಬಂದು ಸೇರುತ್ತೆ. ಸೊ ಈ ರೀತಿ ಸುಮಾರಷ್ಟು ಆಪರ್ಚುನಿಟಿಗಳನ್ನ ಇದರಲ್ಲಿ ಸೊ ಮಾಡಿಟ್ಟಿರುವಂಥದ್ದು, ಸ್ಪೆಷಲಿ ಫಾರ್ MSMEಗಳಿಗೆ ಇವತ್ತು ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ ಕರ್ನಾಟಕ ಅಲ್ಲಿ ಸೊ ಇವತ್ತಿಗೂ ಕೂಡ ಸೊ ಇದ್ದಾರೆ MSMEಗಳು ಇದ್ದಾರೆ, ನಮ್ಮ ಎಲ್ಲ ರೀತಿಯಲ್ಲಿ ಸೊ ರೀಸೆಲ್ಲರ್ಸ್ ಇದ್ದಾರೆ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಇವತ್ತು ಸೊ ರಿಜಿಸ್ಟ್ರೇಷನ್ ಕಂಪೇರ್ ಟು ಅದರ್ ಸ್ಟೇಟ್ ಸೊ ಇನ್ನೂ ಕೂಡ ಸೊ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕಾಗಿತ್ತು. ಬೇರೆ ಸ್ಟೇಟ್ ತಮಿಳುನಾಡು, ಗುಜರಾತ್, ಬೇರೆ ಸ್ಟೇಟ್ಗಳನ್ನ ಕಂಪೇರ್ ಮಾಡಿದರೆ ಸುಮಾರಷ್ಟು ಬಿಸ್ನೆಸ್ನ ಇವತ್ತು ಮಾಡ್ತಾ ಇದ್ದಾರೆ, ಬೇರೆ ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಾವು ಸೊ ಅವೇರ್ನೆಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಆದರೂ ಕೂಡ ಸೊ ಇವತ್ತು ರಿಜಿಸ್ಟ್ರೇಷನ್ ಎಷ್ಟು ಮಟ್ಟಿಗೆ ಆಗಬೇಕಾಗಿತ್ತು, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೋದು, ಇದನ್ನ ಬೆನಿಫಿಟ್ಗಳನ್ನ ಪಡ್ಕೊಳ್ಬೋದು. ಸೊ ಅದನ್ನೆಲ್ಲರೂ ತಾವು ಪಡ್ಕೊಳ್ಬೋದು. ರಿಜಿಸ್ಟರ್ ಆಗೋದು ಒಂದೇ ಆಗೋದು. ಸೊ ರಿಜಿಸ್ಟ್ರೇಷನ್ ಹ್ಯಾಕ್ ಮಾಡೋದು ಅಂತೇಳಿ ಕಂಪ್ಲೀಟ್ ಪ್ರೊಸೀಜರ್ ಅದರಲ್ಲಿ ಇರುತ್ತೆ. ಅದರಲ್ಲಿ ತಾವು ಕೆಳಗಡೆ ಹೋದರೆ ಟ್ರೈನಿಂಗ್ ಕ್ಯಾಲೆಂಡರು, ಟ್ರೈನಿಂಗ್ ಮಾಡ್ಯೂಲ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ವೆಬ್ಸೈಟ್ ಕೆಳಗಡೆ ಇರುತ್ತೆ. ಸೊ ಸೆಲ್ಲರ್ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ. ಅದರಲ್ಲಿ ವಿಡಿಯೋಗಳಿದ್ದಾವೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ನೋಡಿ ಇಲ್ಲಿ ಕೆಳಗಡೆ ಬಂದರೆ ಇದು ವೆಬ್ಸೈಟ್ ಸರ್. ಸೊ ತಾವು ಫೋನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಕಂಪ್ಲೀಟಾಗಿ. ಸೊ ಇದೆಲ್ಲ ಯಾವ ರೀತಿ ಪ್ರಾಡಕ್ಟ್ ನೋಡಿ ಅಲ್ಲಿ ಕ್ಲಿಯರ್ ಅಂತ ಹೇಳಿದೆ, ಯಾವ ರೀತಿ ಇರುತ್ತೆ, ಯಾವ ರೀತಿ ಅಪ್ಲೋಡ್ ಮಾಡಿದ್ದಾರೆ. ಅವರು ಬೇರೆದವರು ನಿಮ್ಮ ಪ್ರಾಡಕ್ಟನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರೇನು ರೇಟ್ ಹಾಕೊಂಡಿದ್ದಾರೆ, ನಿಮ್ಮ ರೇಟ್ ಏನಿದೆ. ಈಗ ನಾವು ಹೇಳೋದೇನು, ಮಾರ್ಕೆಟ್ ವ್ಯಾಲ್ಯೂಗಿಂತ 10% ಕಡಿಮೆ ಇಟ್ಟು ತಾವು ಇದರಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಡಕ್ಟು ಅಂತೇಳಿ ಅಷ್ಟೇ ಹೇಳೋದು ನಾವು. ನಿಮ್ದು MRP ಬಂದ್ಬಿಟ್ಟು 1,000 ಇದೆ ಅಂತ ಹೇಳಿದ್ರೆ ಸೊ 10% ಕಡಿಮೆ ಮಾಡಿಬಿಟ್ಟು ಇದರಲ್ಲಿ ಅಪ್ಲೋಡ್ ಮಾಡಿ, 10% ಡಿಪಾರ್ಟ್ಮೆಂಟ್ ಕೊಡ್ತಾ ಇರೋದು, 10% ಡಿಸ್ಕೌಂಟ್ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ತಮಗೆ ಡೈರೆಕ್ಟಾಗಿ ಬಿಸ್ನೆಸ್ಗಳು ಸಿಗ್ತಾ ಇದೆ. ಸೊ ಇದು ಕೆಳಗಡೆ ಬಂದರೆ ಸೊ ಗೌರ್ಮೆಂಟ್ ಈ ಮಾರ್ಕೆಟ್ ಪ್ಲೇಸ್ ಕಂಪ್ಲೀಟ್ ಕೆಳಗೆ ಬಂದರೆ ಟ್ರೈನಿಂಗ್ ಮಾಡ್ಯೂಲ್ಸ್ ಅಂತ ಇರ್ತದೆ. ಟ್ರೈನಿಂಗಲ್ಲಿ ತಾವು ಮಾಡ್ಯೂಲ್ಸಲ್ಲಿ ತಾವು ನೋಡ್ಬೋದು ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು. ಸೆಲ್ಲರ್ ಆಗಿ ತಮ್ಮ ಇಂಡಸ್ಟ್ರಿ ಏನಿದೆ, ಸೊ ತಮ್ಮ ಫಾರ್ಮ್ ಏನಿದೆ, ತಮ್ಮದು ಏನಿದೆ, ಸೊ ಅದ್ರ ಪ್ರಕಾರ ತಾವು ಯಾವ ರೀತಿ ರಿಜಿಸ್ಟರ್ ಆಗ್ಬೋದು, ಇದರಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಯಾವ ರೀತಿ ತಮ್ಮ ಪ್ರಾಡಕ್ಟ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು. ಸೊ ಕಂಪ್ಲೀಟಾಗಿ ಮಾಹಿತಿನ ಸೊ ಇದರಲ್ಲಿ ಇರುತ್ತೆ. ಅದು ಬಿಟ್ಟು ಅದರ ಬಗ್ಗೆ ಸರ್ವಿಸಸ್ಗಳು ಇರುತ್ತೆ. HR ನೀವೇನಾದರೂ ಇದು ಏನು ಲೇಬರ್ ಸಪ್ಲೈ ಮಾಡ್ತೀರಾ, ಅಥವಾ ಈ ರೀತಿ ಏಜೆನ್ಸಿಗಳನ್ನ ರನ್ ಮಾಡ್ತೀರಾ, ಅಥವಾ ಏನು ಸೊ ಟೆಕ್ನಿಕಲ್ ಪೀಪಲ್ನ ಸಪ್ಲೈ ಮಾಡೋ HR ಸರ್ವಿಸಸ್ಗಳನ್ನ ಮಾಡ್ತೀರಿ, ಅಥವಾ ನೀವು ಏನು ಯೆಲ್ಲೋ ಬೋರ್ಡ್ ವೆಹಿಕಲ್ಗಳನ್ನ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಡ್ತೀರಾ, ಅಥವಾ ಇನ್ಶೂರೆನ್ಸ್ ಸರ್ವಿಸಸ್ಗಳನ್ನ ಮಾಡ್ತೀರಿ, ಅಥವಾ ಎನಿ ಸರ್ವಿಸಸ್ ಪ್ರಿಂಟಿಂಗ್ ಆಗಿರ್ಬೋದು, ಫ್ಲೆಕ್ಸ್ ಪ್ರಿಂಟಿಂಗ್, ಆ ರೀತಿ ಸರ್ವಿಸಸ್, ಎನಿ ಸರ್ವಿಸಸ್ ಬೇಕು. ನೀವು ಸರ್ವಿಸ್ಗಳನ್ನ ಮಾಡ್ತಾ ಇದ್ದೀವಿ, AMCಗಳು ಮಾಡ್ತಾ ಇದ್ದೀವಿ. ಸೊ ಯಾವುದೇ ಪ್ರಾಡಕ್ಟ್ಗೆ ನಾವು ಮೇಂಟೆನೆನ್ಸ್ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಕೂಡ ತಮ್ಮ ಇಂಡಸ್ಟ್ರಿ ರಿಲೇಟೆಡ್ ಸರ್ವಿಸ್ ಪ್ರೊವೈಡರ್ ಆಗಿ ಕೂಡ ತಾವು ಇದರಲ್ಲಿ ರಿಜಿಸ್ಟರ್ ಆಗ್ಬೋದು. ತಮ್ಮ ಪ್ರಾಡಕ್ಟೇ ಎಲ್ಲ ಆದರೆ ಮೆಟೀರಿಯಲ್ ಯಾರ್ಯಾರ್ದು ಕಡೆ ನಾವು ತೊಗೊಂಡು ಬಂದಿದ್ದೇವೆ, ಆ್ಯಸ್ ಅ ರೀಸೆಲ್ಲರ್ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ರೀಸೆಲ್ಲರ್ ಆಗಿ ಕೂಡ ತಾವು ರಿಜಿಸ್ಟರ್ ಆಗಬೇಕಾಗ್ತದೆ. ತಾವು OEM, ತಾವು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರೇ ಅಂತ ಹೇಳಿದಾಗ ಸೊ ಇದರಲ್ಲಿ ಒಂದು ಸೊ ರಿಸ್ಟ್ರಿಕ್ಷನ್ ಇರುತ್ತೆ. ತಾವು ರೈಟ್ಸ್ ಮತ್ತು QC ಅಂತೇಳಿ ಬರ್ತದೆ, ಅವ್ರ ಕಡೆಯಿಂದ ಸರ್ಟಿಫಿಕೇಶನ್ ತೊಗೊಳ್ಬೇಕಾಗ್ತದೆ. ಅದನ್ನು ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ಆ ಸರ್ಟಿಫಿಕೇಶನ್ನ ತಗೊಂಡು ತಾವು ಅಪ್ಲೋಡ್ ಮಾಡಿದಾಗ ಇದರಲ್ಲಿ ತಾವು OEM ಆಗಿ ಸೊ ಬೆಲ್ಟಲ್ಲಿ ಸೊ ಕಾಣಿಸ್ಕೊತೀರಾ. ದೊಡ್ಡ ಟೆಂಡರ್ಗಳು ಸೊ ತಮಗೆ ಸಿಗುವಂಥ ಸೊ ಅವಕಾಶಗಳು ಇರುತ್ತೆ. OEMಸ್ಗಳಿಗೆ ಹೆಚ್ಚಿನ ದೊಡ್ಡ ವಾಲ್ಯೂಮ್ಗಳು ಟೆಂಡರ್ಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು OEMಸ್ಗಳಿಗೆ ಮಾತ್ರನೇ ಹೆಚ್ಚಾಗಿ ಪ್ರಾವಿಷನ್ ಸಿಗ್ತಾ ಇರುತ್ತೆ. ಅದು ಬಿಟ್ಟರೆ ಸೊ ಏನು ರೀಸೆಲ್ಲರ್ ಆಗಿ ಇವತ್ತು ರಿಜಿಸ್ಟರ್ ಆಗಿದ್ದಾರೋ ಆ ರೀಸೆಲ್ಲರ್ಸ್ಗಳು ಯಾರು ರಿಜಿಸ್ಟರ್ ಆಗಿದ್ದಾರೆ, ಚಿಕ್ಕ ಪುಟ್ಟ ಬಿಸ್ನೆಸ್ಗಳು 5 ಲಕ್ಷ 10 ಲಕ್ಷ 20 ಆ ರೀತಿ ಏನು ತೊಂದರೆ ಇರೋದಿಲ್ಲ. ಚಿಕ್ಕ ಪುಟ್ಟ 25-20 1,000ಇಂದಲೂ ಸಿಗ್ಬೋದು ನಮ್ಮ ಆರ್ಡರ್, ಎಷ್ಟೇ ವಾಲ್ಯೂಮ್ಗೂ ಸಿಗ್ಬೋದು. ಸೊ OEMಗೆ ಸ್ವಲ್ಪ ಸೊ ಪ್ರಿಯಾರಿಟಿ ಅಡ್ವಾಂಟೇಜಸ್ಗಳನ್ನ ಕೊಟ್ಟಿರುವಂಥದ್ದು. ಇದರಲ್ಲಿ ಕಾರ್ಪೊರೇಟ್ ಪಾಲಿಸಿ ಅಂತ ಬರ್ತದೆ. ಸೊ
ತಾವು ರಿಜಿಸ್ಟರ್ ಆಗಬೇಕಾದ್ರೆ ಯಾವ ಕ್ವಾಡ್ರೆಂಟಲ್ಲಿ ತಾವು ರಿಜಿಸ್ಟರ್ ಆಗಬೇಕು, Q1 ಅಲ್ಲಿ ಆಗಬೇಕಾ, Q2, Q3, Q4, Q5, Q6, ಆ ರೀತಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ತಾವು ಅದರಲ್ಲಿ ಕ್ಯಾಟಗರಿಯಲ್ಲಿ ನಿಮ್ಗೆ ಅಂದಾಜು ಗೊತ್ತಾಗಬೇಕು. ಓಕೆ, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ, ನೀವು ರೀಸೆಲ್ಲರ್ ಇದ್ದೀರಾ ಅಥವಾ ಅಥರೈಸ್ಡ್ ಡೀಲರ್ ಇದ್ದೀರಾ, ಸರ್ಟಿಫೈಡ್ ಡೀಲರ್ ಇದ್ದೀರಾ, ನೀವು OEM ಇದ್ದೀರಾ, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರೋ ಆ ಕ್ಯಾಟಗರಿಯಲ್ಲಿ ಸೊ ಅಂದರೆ Q3 ಅಲ್ಲಿ ಬರ್ತೀರಾ, Q4 ಅಲ್ಲಿ ಬರ್ತೀರಾ, 5, 6 ಅಲ್ಲಿ ಬರ್ತೀರಾ ಅನ್ನೋದನ್ನ ಸೊ ಅದರಲ್ಲಿ ನೋಡಿಕೊಂಡು ವಿಡಿಯೋಗಳನ್ನ ನೋಡಿಬಿಟ್ಟು ಸೊ ತಾವು ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಸ್ಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡಿ ಸೊ ತಾವು ಬಿಸ್ನೆಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಏನಾದರೂ ಡೌಟ್ ಇದೆಯಾ ನನಗೆ, ಇನ್ನೂ ಏನಾದರೂ ಬ್ರೀಫ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಬೇಕಾ ಇದರಲ್ಲಿ ಜಮ್ಮಲ್ಲಿ ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡ್ಕೊಳ್ಬೇಕು ಅಂತಿದ್ರ ಸರ್? ಏನಾದರೂ ಕ್ವಶನ್ ಇದೆಯಾ ಸರ್? ಸರ್ ತಾವು ಸ್ಟಾರ್ಟಪ್ ಆಗಿದ್ದೀರಿ ಅಂತೇಳಿ ಇಟ್ಕೊಳ್ಳಿ. ಸ್ಟಾರ್ಟಪ್ ಸರ್ಟಿಫಿಕೇಶನ್ನ ತಗೊಳ್ಳಿ ಅಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಕೊಡುತ್ತೆ. ಸ್ಟಾರ್ಟಪ್ಗಳಿಗೆ ಕೊಡಬೇಕು ಅಂತ ಕೆಲವೊಂದಿಷ್ಟು ಪ್ರಾವಿಷನ್ಗಳಿರ್ತದೆ. ಅದರ ಪ್ರಕಾರ ತಾವು ಸ್ಟಾರ್ಟಪ್ ಸರ್ಟಿಫಿಕೇಶನ್ ತಗೊಂಡು ತಾವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ಟಾರ್ಟಪ್ ಸರ್ಟಿಫಿಕೇಶನ್ ಇದೆ. ಹಾಂ ಸರ್ ನೋಡಿ, ಸ್ಟಾರ್ಟಪ್ಗಳಿರೋ ಸ್ಟ್ರಗಲ್ ಮಾಡ್ತಾರೆ. ಇವಾಗ ಡಿಪಾರ್ಟ್ಮೆಂಟ್ಗಳಿಗೆ ನಾವು ರಿಸ್ಟ್ರಿಕ್ಷನ್ ಹಾಕೋಕ್ಕಾಗೋದಿಲ್ಲ. ನೀವು ಸ್ಟಾರ್ಟಪ್ ಸರ್ಟಿಫಿಕೇಟ್ ಇದ್ದರೆ ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಒಂದು 2-3 ಆರ್ಡರ್ ಮಾಡಿದ ತಕ್ಷಣ ನೀವು ಸ್ಟಾರ್ಟಪ್ ಆಗೋದಿಲ್ಲ. ಆಮೇಲೆ ನೀವು ಏನು ಸಪ್ಲೈ ಮಾಡಿದ್ದೀರಾ ಆ ಸಪ್ಲೈ ಮಾಡಿರೋ ಬೇಸಿಸಲ್ಲೇ ಅದೇ ಅಪ್ಲೋಡ್ ಮಾಡಿ ಅವ್ರು ಏನೇನು ಕೇಳ್ತಾರೆ ಅದ್ರ ಪ್ರಕಾರ ಸಪ್ಲೈ ಮಾಡ್ಕೊಂಡು ಹೋಗ್ಬೋದು. ಈಗ ದೊಡ್ಡ ಡಿಪಾರ್ಟ್ಮೆಂಟ್ಗಳು, ದೊಡ್ಡ ಇಂಡಸ್ಟ್ರಿಗಳು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ದೊಡ್ಡ ವಾಲ್ಯೂಮ್ ಬೇಕಾಗಿರುತ್ತೆ ಐಟಮ್ಸ್ಗಳು. ಸ್ಟಾರ್ಟಪ್ಪಿಂದ ಸೊ ಅವ್ರಿಗೂ ಭಯ ಇರುತ್ತೆ ಕೆಲವು ಟೈಮಲ್ಲಿ. ಚಿಕ್ಕ ಪುಟ್ಟ ಐಟಮ್ಗಳಿಗೆ ಏನೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಚಿಕ್ಕ ಪುಟ್ಟ ಐಟಮ್ ಒಂದು 5-6 ಲಕ್ಷ ಆ ರೀತಿ 20 ಲಕ್ಷ ಆ ರೀತಿ ಅವ್ರೇನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ದೊಡ್ಡ ಕಂಪ್ನಿನೇ ಬೇಕು. ಈ ಸಹಾಯ ಸರ್ ನೀವು ಅಲ್ಲಿ ಒಂದು ಕಸ್ಟಮರ್ ಕೇರ್ ಅಂತೇಳಿದೆ, ಸರ್ವಿಸಸ್ ಕಸ್ಟಮರ್ ಕೇರ್ ಅಂತಿದೆ. ಅಲ್ಲಿ ತಾವು ರೈಸ್ ದ ಟಿಕೆಟ್ ಅಂತೇಳಿ ಇರ್ತದೆ, ರೈಸ್ ದ ಇನ್ಸಿಡೆಂಟ್ ಅಂತೇಳಿ ಇರ್ತದೆ, ರೈಸ್ ದ ಕ್ವೈರೀಸ್ ಅಂತೇಳಿ ಇರ್ತದೆ. ಅಲ್ಲಿ ತಾವು ವೆಬ್ಸೈಟ್ ಅಂದರೆ ಟಾಪಲ್ಲೇ ಇದೆ ಆ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವರ್ಕ್ ಆರ್ಡರ್ ಬಿಲ್ ರಿಲೀಸ್ ಟು ಅಸ್. ಸೊ ರಿಲೀಸ್ ಆಗಿದೆ, ನಮಗೆ ಈ ಸಹಾಯ ಆಫ್ ಮಾಡ್ಕೊಳ್ಬೇಕಾಗಿದೆ. ಸೊ ಕೈಂಡ್ಲಿ ಗೈಡ್ ಅಸ್. ಅಥವಾ ನಾವು ಸ್ಟೇಟ್ ಲೆವೆಲಲ್ಲಿ ಸೊ ನಮ್ಮದು ಕೂಡ ಆಫೀಸ್ ಇದೆ, ಸ್ಟೇಟ್ ನಮ್ಮದು ಟೆಕ್ ಸಪೋರ್ಟ್ ಟೀಮ್ ಇದೆ, ನಮ್ಮ ಟೀಮ್ಗಳು ಇದೆ. ಸೊ ತಾವು ಡೈರೆಕ್ಟಾಗಿ ನಮ್ಮನ್ನು ಕೂಡ ಅಪ್ರೋಚ್ ಮಾಡ್ಬೋದು. ಸೊ ನಮ್ಮನ್ನು ಅಪ್ರೋಚ್ ಮಾಡಿದರೆ ನಾವು ಅದನ್ನು ಕನೆಕ್ಟ್ ಮಾಡಿಕೊಡ್ತೀವಿ. ಈ ಸಹಾಯಕ್ಕೆ ಏನು ವರ್ಕ್ ಆರ್ಡರ್ ರಿಲೀಸ್ ಆಗಿದೆ ಅದರ ಬೇಸಿಸಲ್ಲಿ ತಾವು ಯಾರ್ಯಾರಿಗೆ ಅಪ್ರೋಚ್ ಮಾಡಬೇಕು, ಯಾವ ಬ್ಯಾಂಕ್ಗೆ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಪ್ರಾವಿಷನ್ನ ಆಫ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸೊ ಖಂಡಿತವಾಗಲೂ ಸೊ ತಮಗೆ ಮಾಹಿತಿನ ತಲುಪಿಸ್ಕೊಡ್ತೇವೆ. ಭಾರತ ಸರ್ಕಾರ ಮಾಡಿರುವಂಥ ಒಂದು ಜೆಮ್ ಪೋರ್ಟಲ್. ಈ ಜೆಮ್ ಪೋರ್ಟಲ್ ಏನಂದರೆ ನಾವು ಆಲ್ರೆಡಿ ಉಪಯೋಗಿಸ್ತಾ ಇದ್ದೀವಿ. ಸ್ವಿಗ್ಗಿ ಉಪಯೋಗಿಸ್ತಾ ಇದ್ದೀವಿ, ಅಮೆಝಾನ್ ಅನ್ನೋದು ಉಪಯೋಗಿಸ್ತಾ ಇದ್ದೀವಿ, ಫ್ಲಿಪ್ಕಾರ್ಟ್ ಅನ್ನೋದು ಉಪಯೋಗಿಸ್ತಾ ಇದ್ದೀವಿ. ಈ ಎಲ್ಲ ಪೋರ್ಟಲ್ಸಲ್ಲಿ ನಮ್ಮಲ್ಲಿ ಕಮಿಷನ್ಸ್ ಕೊಡಬೇಕಾಗುತ್ತೆ. ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಒಂದು ಸೇಲ್ ಮಾಡಬೇಕಾದ್ರೆ ಆ ಒಂದು ಪೋರ್ಟಲ್ಸ್, ಈಗ ಅಮೆಝಾನ್ನವ್ರಿಗೆ ಕಮಿಷನ್ ಕೊಡಬೇಕು, ಮತ್ತು ಫ್ಲಿಪ್ಕಾರ್ಟ್ನವ್ರಿಗೆ ಕಮಿಷನ್ ಕೊಡಬೇಕು, ಸ್ವಿಗ್ಗಿನವ್ರಿಗೆ ಕಮಿಷನ್ಸ್ ಕೊಡಬೇಕು. ಆ ಕಮಿಷನ್ಸ್ ಎಲ್ಲನೂ ಈ ಇದರಲ್ಲಿ ಜೆಮ್ ಪೋರ್ಟಲ್ಸಲ್ಲಿ ಇರುವುದಿಲ್ಲ. ಈಗ ನಮ್ಮ ಕೋಲಾರದಲ್ಲಿ ನಾವು ಯಾವುದೋ ಒಂದು ಟೊಮೊಟೊ ಬಾತ್ ಯಾರೋ ಒಬ್ಬರು ಫೇಮಸ್ ಆಗಿ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ಒಂದು ಟೊಮೊಟೊ ಬಾತ್ನ ನಾವು ಏನಾದರೂ ಆ ಜೆಮ್ ಪೋರ್ಟಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ, ಯಾರಾದರೂ ಈ ಫುಡ್ ಐಟಮ್ಸ್ಗೆ ಹೋಗಿ ನನಗೆ ಟೊಮೊಟೊ ಬಾತ್ ಅಂತ ಒಂದು ಕ್ಲಿಕ್ ಮಾಡಿದ್ರೆ ಅಲ್ಲಿ ಲೋಕಲ್ ಇರೋರಿಗೆ ಮಾತ್ರ ಪ್ರಿಫರೆನ್ಸ್ ಕೊಟ್ಟು ಇಮಿಡಿಯೇಟಾಗಿ ಆ ಲೋಕಲ್ ಇರೋರಿಗೆ ಹೋಗುತ್ತೆ ಆ ಜೆಮ್ ಪೋರ್ಟಲ್. ಆ ಪೋರ್ಟಲಲ್ಲಿ ಹೋಗಿ ಲೋಕಲ್ ಇರೋರಿಗೆ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಮೆಸೇಜ್ ಹೋಗುತ್ತೆ, ಅಲ್ಲಿಂದ ಡೆಲಿವರಿ ಬರುತ್ತೆ. ಮತ್ತು ಈಗ ಈ ಡೆಲಿವರಿ ಮಾಡೋರಿಗೆ ನಾರ್ಮಲಿ ಈ ಸ್ವಿಗ್ಗಿನಲ್ಲೆಲ್ಲ ಹೋದರೆ ಒಂದು 200 ರೂಪಾಯಿ 300 ರೂಪಾಯಿ ಆ ರೀತಿಯಾಗಿ ಅವ್ರಿಗೆ ನಾವು ಚಾರ್ಜಸ್ ಕೊಡಬೇಕಾಗುತ್ತೆ. ಆದರೆ ಈ ಜೆಮ್ ಪೋರ್ಟಲಲ್ಲಿ ಅದು ತುಂಬ ಕಡಿಮೆ ಇರುತ್ತೆ, ಇವನ್ 50% ಇರುತ್ತೆ. ಕನ್ಸ್ಯೂಮರ್ಸ್ಗೆ ತುಂಬ
ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟಲ್ಲಿ ಈ ಜಂಪೋರ್ಟ್ನಲ್ಲಿ ಅವಕಾಶಗಳಿದ್ದಾವೆ. ಮತ್ತು ಸೇಲ್ ಮಾಡೋರಿಗೂ ಅಷ್ಟೇ, ಸೇಲ್ ಮಾಡೋರಿಗೆ ತುಂಬ ಹೋಟೆಲ್ಗಳಲ್ಲಿ ಬೇರೆ ಹಣದಲ್ಲಿ ಜಾಸ್ತಿ ಕಮಿಷನ್ಸ್ನ ನಾವು ಕೊಡಬೇಕಾಗುತ್ತೆ. ಆದರೆ ಈ ಜಂಪೋರ್ಟ್ನಲ್ಲಿ ಯಾವುದೇ ಒಂದು ಕಮಿಷನ್ನ ಅವಶ್ಯಕತೆ ಇರೋದಿಲ್ಲ. ಅಂಥ ಒಂದು ಅತ್ಯುತ್ತಮವಾದ ಒಂದು ಜಂಪ್ ಹೋಟೆಲ್ಲು ನಮ್ಮ ಭಾರತ ಸರ್ಕಾರ MSMEಗೆ ಮಾಡಿರುವಂಥ ಒಂದು ಜಂಪ್ ಹೋಟೆಲ್ಲು. ಸೊ ಈಗ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ನಮ್ಮ ಕೋಲಾರ ಜಿಲ್ಲೆಯ ಕಮಿಷನರ್ ಆದಂಥ ಅಕ್ರಮ್ ಪಾಷಾ ಅವರು ಬಂದಿದ್ದಾರೆ, ಹಾಗೂ ಎಲ್ಲ ಇತರ ಅತಿಥಿಗಳು ಆಗಮಿಸಲಿದ್ದಾರೆ. ಕಾಸಿಯಾದ ಆಫೀಸ್ ಬೇರರ್ಸ್ ಮತ್ತು ಕೋಲಾರ ಜಿಲ್ಲೆಯ ಡಿಸ್ಟ್ರಿಕ್ಟ್ ಚೇರ್ಮನ್ ಆದಂಥ ನಮ್ಮ ಗೋಪಿನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ಸೆಡ್ಬಿ, DIC ಮತ್ತು VTPC ಸಹಯೋಗದೊಂದಿಗೆ ಮಾಡಿರುವಂಥ ಒಂದು ಈ ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಅಶೋಕ್ ಕುಮಾರ್ ಅವರು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಮತ್ತು ಪ್ರಾದೇಶಿಕ ಮುಖ್ಯಸ್ಥರು, ಕೋಲಾರ ಪ್ರದೇಶ ಕಚೇರಿ, ಕೆನರಾ ಬ್ಯಾಂಕ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಡ್ಬಿಯಿಂದ ಬಂದಿದ್ದಾರೆ, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಾತಿ ಮೇಡಮ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Kailapakai Salarana
ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಗಣ್ಯರನ್ನು ಮತ್ತು ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡಲಿದ್ದಾರೆ ಕಾಸಿಯಾದ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಕಾಸಿಯಾದ ಸಿಡಿಪಿ ಮತ್ತು EIC, BTPC, ಕೆನರಾ ಬ್ಯಾಂಕ್ ಇದರ ಸಹಯೋಗದೊಂದಿಗೆ ಔಟ್ರೀಚ್ ಪ್ರೋಗ್ರಾಮ್ ಆನ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಎಮರ್ಜಿಂಗ್ ಅಪರ್ಚುನಿಟೀಸ್ ಫಾರ್ MSMEs ಅಂತೇಳಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಾವು ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಈ ವರ್ಷ ಆಯೋಜಿಸ್ತಾ ಬಂದಿದ್ದೇವೆ. ಅದರಂತೆ ಇವತ್ತು ಕೋಲಾರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವರು ಸಾರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತಾಡಿದರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಅದೊಂದು ಏನಂದರೆ ಇಂಡಸ್ಟ್ರಿಯಲೈಸೇಷನ್ ಆಗಿಲ್ಲ ಅಂದರೆ ನಾವು ಖಂಡಿತವಾಗಿ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತ ಅವರು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆ ಸ್ಟಾರ್ಟ್ ಆದವು. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಅತಿ ಬೇಗ ಸಣ್ಣ ಕೈಗಾರಿಕೆಗಳು ಪ್ರಾರಂಭ ಆಗಿ ಇವತ್ತೇನಾಗಿದೆ, ಸಣ್ಣ ಕೈಗಾರಿಕೆಗಳಿರುವ ಏನೇನು ಸ್ಕೀಮ್ ಇದ್ದಾವೆ ಅದನ್ನು ನಾವು ತುಂಬ ಹಿಂದೆ ಇದ್ದೇವೆ. ಕರ್ನಾಟಕದವರು ಯಾವುದೇ ಸ್ಕೀಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ, ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡಿಕೊಂಡು ಕಷ್ಟಪಟ್ಕೊಂಡಿದ್ದೀವಿ. ಅದೇ ಬೇರೆ ರಾಜ್ಯಗಳು ನೋಡಿದರೆ ತುಂಬ ಈ ಸರ್ಕಾರದ ಎಲ್ಲ ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಎಲ್ಲ ಸ್ಕೀಮನ್ನು ಉಪಯೋಗಿಸ್ಕೊಂಡು ಅದರ ಪ್ರಯೋಜನ ಪಡ್ಕೊಂಡು ತುಂಬ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಆ ನಿಟ್ಟಲ್ಲಿ ನಾವು ಹಿಂದೆ ಇದ್ದೀವಿ. ಸ್ವಲ್ಪ ಆದಷ್ಟು ಸ್ವಲ್ಪ ಇಲ್ಲಿ ಒಂದು ದಿನ ಕಾರ್ಯಕ್ರಮ ಮಾಡಿದಾಗ ಏನು ಎಲ್ಲರೂ ಸ್ಕೀಮನ್ನು ಉಪಯೋಗಿಸ್ಕೊಳ್ಳೋಕೆ ಬರಲ್ಲ. ಸ್ವಲ್ಪ ನಾವು ಹೇಳಿದರೆ ಅಟ್ಲೀಸ್ಟ್ ಸ್ವಲ್ಪ ಜನ ಅದ್ರ ಬಗ್ಗೆ ಒಂದು ಅರಿವು ಮೂಡಿದಾಗ ಮುಂದೆ ಹೋಗಿ ಅದನ್ನು ಉಪಯೋಗಿಸ್ಕೊಳ್ತಾರೆ. ಆ ನಿಟ್ಟಲ್ಲಿ ಫೈನಾನ್ಷಿಯಲಿ ಏನು ಸ್ಕೀಮ್ಗಳಿದ್ದಾವೆ, ಏನೇನು ಹೊಸ ಜಮ್ ಪೋರ್ಟಲ್ಲು, ONDC ಆ ಥರ ಪೋರ್ಟಲ್ಗಳಿದ್ದಾವೆ, ಇದನ್ನೆಲ್ಲ ನಮ್ಮ ಕೈಗಾರಿಕೆಗಳಿಗೆ ತಿಳಿಸ್ಬೇಕಂತೇಳಿ ಈ ಥರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕೋಲಾರದ DC ಅವರಾದಂಥ ಶ್ರೀ ಅಕ್ರಮ್ ಪಾಷಾ ಅವರು IAS ಇವರು ಭಾಳ ಬ್ಯುಸಿ ಇದ್ದರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಕಾಸಿಯಾದ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತು ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಸಿಡಿಪಿಯ AGM ಸ್ವಾತಿ ಬಟೋಡಿಯಾ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಅಶೋಕ್ ಕುಮಾರ್ ಎನ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕೋಲಾರ ಡಿಸ್ಟ್ರಿಕ್ಟ್ ಆಫೀಸ್ ಕೆನರಾ ಬ್ಯಾಂಕ್, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಶ್ರೀ ನಾಗೇಶ್ ಅವರು ಜಾಯಿಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಕೋಲಾರ, ಕೂಡ ನಾನು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ BTPC ಅವರು ಎಕ್ಸ್ಪೋರ್ಟ್ ಅವೇರ್ನೆಸ್ ಬಗ್ಗೆ ನಮಗೆ ಪ್ರೆಸೆಂಟೇಷನ್ ನೀಡಲಿಕ್ಕಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು BTPC ಕೂಡ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ. ಶ್ರೀ ಮನ್ಸೂರ್ ಅವರು ಡೆಪ್ಟಿ ಡೈರೆಕ್ಟರ್ BTPC ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈಗ ಆಲ್ರೆಡಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಜಮ್ ಬಗ್ಗೆ ಶ್ರೀ ದೀಪಕ್ ಮಹಾದೇವ್ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ ಸೋಮಶೇಖರ್ ಅವರು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಕ್ಯಾಪೆಕ್ ಕೋಲಾರ, ಅವರು ಕೂಡ ಆಲ್ರೆಡಿ ಉಪನ್ಯಾಸ ನೀಡಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ZDD ಆಲ್ರೆಡಿ ಮಿಸ್ ಭವಾನಿ ZDD ಕೋಆರ್ಡಿನೇಟರ್, ಅವರು ಆಲ್ರೆಡಿ ಟೆಕ್ನಿಕಲ್ ಸೆಷನನ್ನು ಮುಗಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ವೆಲ್ಫೇರ್ ಅಸೋಸಿಯೇಷನ್ ಕೋಲಾರ, ಇದರ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕೂಡ ಬಂದಿದ್ದಾರೆ. ಅವರನ್ನೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಾಲೂರು KDBL ಇಂಡಸ್ಟ್ರಿಯಲ್ ಏರಿಯಾದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ಪ್ರೆಸ್ ಆ್ಯಂಡ್ ಮೀಡಿಯಾದವರನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು ಇನ್ನೊಮ್ಮೆ ನಮ್ಮ ಎಲ್ಲ ಆಫೀಸ್ ಬೇರೆಯವರು ಮತ್ತು ಕಾಸಿಯಾದ ಸ್ಟಾಫ್ ಎಲ್ಲರಿಗೂ ಸ್ವಾಗತವನ್ನು ಕೊಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮದ ಉದ್ಘಾಟನೆ ಎಲ್ಲ ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾಸಿಯಾದ ವತಿಯಿಂದ ಎಲ್ಲ ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಣೆ.
ಶ್ರೀ ಅಕ್ಷಮ್ ಪಾಷಾ ಅವರು IAS ಡೆಪ್ಯೂಟಿ ಕಮಿಷನರ್ಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋಲಾರ ಅವರಿಗೆ ಸನ್ಮಾನ ಕಾಸಿಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ P. ನಾಗೇಶ್ ಜಾಯಿಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಕೋಲಾರ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಅಶೋಕ್ ಕುಮಾರ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರೀಜನಲ್ ಹೆಡ್ ಕೋಲಾರ ಡಿಸ್ಟ್ರಿಕ್ಟ್ ರೀಜನಲ್ ಆಫೀಸ್ ಕೆನರಾ ಬ್ಯಾಂಕ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ನಮ್ಮ ಕಾಸಿಯಾದ ಟ್ರೆಷರರ್ ಆದಂಥ ಮಲ್ಲೇಶ್ ಗೌಡರು ಸನ್ಮಾನ ಮಾಡಬೇಕು. ಶ್ರೀ ಮನ್ಸೂರ್ ಡೆಪ್ಯೂಟಿ ಡೈರೆಕ್ಟರ್ VTPC ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಡ್ಬಿಯಿಂದ ಸ್ವಾತಿ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟನಾ ಭಾಷಣ ನಮ್ಮ ಡೆಪ್ಯೂಟಿ ಕಮಿಷನರ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋಲಾರ ಅಕ್ರಮ್ ಪಾಷಾ ಅವರು ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಇಂದು ಕೋಲಾರ ಜಿಲ್ಲೆಯಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ವೇದಿಕೆಯಲ್ಲಿ ಇರುವಂತಹ ಗೌರವಾನ್ವಿತ ಎಲ್ಲ ಗಣ್ಯರು, ಪ್ರಮುಖವಾಗಿ ನಾಗೇಶ್ ಅವರು, ಅಶೋಕ್ ಅವರು, ಮನ್ಸೂರ್ ಅವರು, ರಾಜ್ಭವನ್ ಅವರು ಹಾಗೂ ಸ್ವಾತಿ ಅವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ನಾನು ಕಳೆದ ಒಂದು 7-8 ತಿಂಗಳಿಂದ ಜಿಲ್ಲೆಯಲ್ಲಿದ್ದೇನೆ. ಪ್ರಪ್ರಥಮ ಬಾರಿಗೆ ಕೈಗಾರಿಕೆಗಳಲ್ಲಿ ಒಂದು ಅರಿವನ್ನು ಮೂಡಿಸುವಂತಹ ಒಂದು ಉತ್ತಮವಾದಂಥ ಪ್ರಯತ್ನ ಅಂತ ಹೇಳ್ಬೋದು. ಕಾರಣ ಯಾವುದೇ ಒಂದು ರಾಷ್ಟ್ರದ ಏಳಿಗೆ, ಒಂದು ಜಿಲ್ಲೆಯ ಏಳಿಗೆ ಆಗಬೇಕಾದರೆ ಕೈಗಾರಿಕೆಗಳು ಅತ್ಯವಶ್ಯಕ. ಕೈಗಾರಿಕೆ ಬೆಳವಣಿಗೆ ಆದರೆ ಮಾತ್ರ ಆ ದೇಶದ ಏಳಿಗೆ ಆಗುತ್ತೆ. ಕೈಗಾರಿಕೆಗಳಿಂದ ಒಂದು ದೇಶದ ಆರ್ಥಿಕ ಪ್ರಗತಿ ಮತ್ತು ಉತ್ತಮ ಆರ್ಥಿಕ ವ್ಯವಸ್ಥೆ ಉಂಟಾಗುತ್ತೆ. ಪ್ರಮುಖವಾಗಿ ನಾವು ಭಾರತದಲ್ಲಿ ನೋಡಿದಾಗ, ನಾನು ಚುನಾವಣೆ ಸಂದರ್ಭದಲ್ಲಿ ಅಬ್ಸರ್ವರ್ ಆಗಿ ಬಿಹಾರ್ಗೆ ಹೋಗಿದ್ದೆ. ಬಿಹಾರಲ್ಲಿ ಯಾವುದೇ ನೀವು ಒಂದು ಕೈಗಾರಿಕಾ ಚಟುವಟಿಕೆಗಳನ್ನು ಕಾಣಲು ಸಾಧ್ಯ ಇಲ್ಲ. ಒಂದು ಚಿಕ್ಕದ ಆಗಲಿ ಅಥವಾ ದೊಡ್ಡ ಕೈಗಾರಿಕೆ ಆಗಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿ ಆರ್ ವೆರಿ ಫಾರ್ಚುನೇಟ್. ಕರ್ನಾಟಕ ಒಂದು ಕೈಗಾರಿಕೆ ನಡೆಸುತ್ತಿರುವಂಥ ಒಂದು ಉತ್ತಮ ರಾಜ್ಯವಾಗಿದೆ. ಆರ್ಥಿಕ ಪ್ರಗತಿಯನ್ನು ಕಾಣಬಹುದು. ಆರ್ಥಿಕವಾಗಿ ಸದೃಢವಾಗಿದೆ. ಕೈಗಾರಿಕೆಗಳು ಅದರಲ್ಲೂ IT BTಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅದಿದ್ದರೂ ಸಹ ನಮ್ಮ ಸಾಂಪ್ರದಾಯಿಕ ಕೈಗಾರಿಕೆಗಳಿಗೆ ಯಾವುದೇ ಕೊರತೆ ಇಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದು ವರದಾನ ಅಂತ ಹೇಳ್ಬೋದು. ನಮ್ಮ ನರಸಾಪುರ ಮತ್ತು ಮಾಲೂರಿನಲ್ಲಿ ಏನು ಇಂಡಸ್ಟ್ರಿಯಲ್ ಬಂದಿದೆ, ಇದು ಕೋಲಾರದ ಪಾಲಿಗೆ ಒಂದು ವರದಾನ.
ಇಲ್ಲಿ ಆರ್ಥಿಕ ಬೆಳವಣಿಗೆ, ವಿಪುಲವಾದಂಥ ಒಂದು ಉದ್ಯೋಗ ಅವಕಾಶಗಳಿಗೆ ಇದು ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೆ ಅಗತ್ಯವಾದಂಥ ವಾತಾವರಣವನ್ನು ಕಲ್ಪಿಸುವುದು ಸಹ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಸರ್ಕಾರ ಹಲವಾರು ರೀತಿಯಾದಂಥ ಒಂದು ಪಾಲಿಸಿಗಳನ್ನು ಮಾಡಿ ಕೈಗಾರಿಕೆಯನ್ನು ತಂದು ಕೈಗಾರಿಕೆಗಳನ್ನು ಎಸ್ಟಾಬ್ಲಿಷ್ ಮಾಡಿ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡುವುದರಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಕಾರಣ ಇನ್ಸೆಂಟಿವ್ಸ್ ಕೊಡೋದಾಗಲಿ, ಅದಕ್ಕೆ ಲ್ಯಾಂಡ್ ಕೊಡುವಂಥ ವಿಚಾರ. ಉದಾಹರಣೆಗೆ ಇತ್ತೀಚೆಗೆ ನೀವು ನೋಡಿರ್ಬೋದು, KGFನಲ್ಲಿ ಬೆಮೆಲ್ನಿಂದ ನಮಗೆ ವಾಪಸ್ ಬಂದಿದ್ದಂಥ 962 ಎಕರೆ ಏನು ವಾಪಸ್ ಬಂದಿತ್ತು, ಆ ಜಾಗದಲ್ಲಿ ಇವತ್ತು ನಾವು ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ಸಹ ಮಾಡ್ತಾ ಇದ್ದೀವಿ. ಜೊತೆಗೆ ಇಂಡಸ್ಟ್ರಿಯಲ್ ಕಾರಿಡಾರನ್ನು ಸಹ ಮಾಡ್ತಾ ಇದ್ದೀವಿ. ಅದಕ್ಕೆ ಅಗತ್ಯವಾದಂಥ BGMLಲ್ಲಿ ಏನು ಜಮೀನಿದೆ ಬಳಸ್ತಾ ಇಲ್ಲ ಅದನ್ನು ಸಹ ತೆಗೆದು ಈಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಕೊಡಬೇಕು ಅಂತ ಈಗಾಗಲೇ ಸರ್ಕಾರ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದೆ. ನಮ್ಮ ನರಸಾಪುರ ಮಾದರಿ ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ KGF ಒಂದು ಕೈಗಾರಿಕಾ ಪ್ರದೇಶವಾಗಿ ಬದಲಾಗುವುದರಲ್ಲಿ ಯಾವುದೇ ತಡ ಇಲ್ಲ. ಅತಿ ಶೀಘ್ರದಲ್ಲೇ ಇದು ಕಾರ್ಯಗತಗೊಳ್ಳುತ್ತೆ. ಕಾರಣ ನಮ್ಮ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಸಹ ಈ ಒಂದು KGF ಪಟ್ಟಣದಿಂದ ಹಾದುತ್ತಾ ಇದೆ. ಇದು 2 ಪೋರ್ಟ್ಗಳನ್ನು, ಚೆನ್ನೈ ಮತ್ತು ಬ್ಯಾಂಗ್ಳೂರು ಏರ್ಪೋರ್ಟ್ಗಳನ್ನು ತುಂಬ ಕಡಿಮೆ ಸಮಯದಲ್ಲಿ ಕವರ್ ಮಾಡುವಂಥ ಪ್ರದೇಶವಾಗಿದೆ. ಹಾಗೆ ಪೋರ್ಟ್ ಫೆಸಿಲಿಟಿ ಏನು ಚೆನ್ನೈನಲ್ಲಿದೆ ಅದು ಸಹ ಇದಕ್ಕೆ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು KGF ಒಂದು ಅತ್ಯಂತ ಮಹತ್ವವಾದಂಥ ಪ್ರದೇಶ. ಇಲ್ಲಿ ಲೇಬರ್ಗೆ ಯಾವುದೇ ಕೊರತೆ ಇಲ್ಲ. ಕಾರಣ ನಮ್ಮ ಕರ್ನಾಟಕದಲ್ಲೇ ಲೇಬರ್ ಫೋರ್ಸನ್ನು ನಾವು ನೋಡಿದಾಗ ನಮ್ಮಲ್ಲಿ ಇರುವಂಥ ಜನರಿಗೆ ಸಿಗುವುದರ ಜೊತೆಗೆ ಬೇರೆ ರಾಜ್ಯಗಳಿಗೂ ಸಹ ನಾವು ಉದ್ಯೋಗವನ್ನು ಕೊಡ್ತಾ ಇದ್ದೀವಿ. ಸೊ ಇಂಥ ಒಂದು ಅವಕಾಶಗಳಿದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಕೋಲಾರದಲ್ಲಿ ಈ ಕೈಗಾರಿಕೆಗಳ ಬೆಳವಣಿಗೆ, ಯಾಕಂದರೆ ಅಗ್ರಿಕಲ್ಚರ್ ಇದೆ, ನಮ್ಮಲ್ಲಿ ಹೈನುಗಾರಿಕೆ ಇದೆ, ಆದರೆ ಇಂಡಸ್ಟ್ರೀಸ್ ವೆರಿ ಇಂಪಾರ್ಟೆಂಟ್. ಇದು ಬಂದರೆ ನಮ್ಮ ಕೋಲಾರ ಜಿಲ್ಲೆಯ ಚಿತ್ರಣ ಬದಲಾಗುತ್ತೆ. ಮತ್ತು ಇದಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುವುದರಲ್ಲಿ, ಲ್ಯಾಂಡ್ ಕೊಡುವಂಥ ವಿಚಾರದಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ನೀಡುವಂಥ ಈ ಒಂದು ಗೌರ್ಮೆಂಟ್ ಪಾಲಿಸಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಫೈನಾನ್ಷಿಯಲ್ ಏನು ಸಬ್ಸಿಡಿ ಸಿಗ್ಬೋದು, ಮತ್ತು ನಮ್ಮ MSMEನ ಪ್ರೋತ್ಸಾಹ ನೀಡುವಂಥ ಹಲವಾರು ಯೋಜನೆಗಳನ್ನು ಸರ್ಕಾರ ಇತ್ತೀಚೆಗೆ ರೂಪಿಸ್ತಾ ಇದೆ. ಸೊ ಈಗಾಗಲೇ ಹೇಳಿದಾಗೆ ಸುಮಾರು ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ, ಅರಿವು ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇವರಿಗೆ ಅರಿವು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮ ತುಂಬ ಪ್ರಯೋಜನಕಾರಿಯಾಗುತ್ತೆ. ಸೊ ಈ ಒಂದು ಇಲ್ಲಿ ಪ್ಲಾಟ್ಫಾರ್ಮಲ್ಲಿ ನಮ್ಮ ಬ್ಯಾಂಕರ್ಸ್ ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಇದರ ಒಂದು ಮಹತ್ವ ಗೊತ್ತಾಗಿದೆ. ಆದ್ದರಿಂದ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಇಂಡಸ್ಟ್ರೀಸ್ ಮತ್ತು ಬ್ಯಾಂಕರ್ಸ್ ಎಲ್ಲ ಈ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳೇನಿದ್ದಾವೆ ಅದನ್ನು ಪರಿಹರಿಸುವಂಥ ಒಂದು ಮಾರ್ಗೋಪಾಯಗಳನ್ನು ಸಹ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತು ಈ ಸಭೆಯಲ್ಲಿ ಬಂದು ಮಾತನಾಡೋದಕ್ಕೆ ತುಂಬ ಸಂತೋಷ ಆಗಿದೆ. ಇದರ ಪ್ರಯೋಜನವನ್ನು ಏನಿಲ್ಲಿ ಬಂದು ಸೇರಿದ್ದೀರಾ, ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಮತ್ತು ನಮ್ಮ ಜಿಲ್ಲಾಡಳಿತ ಸರ್ಕಾರ ಏನು ಪಾಲಿಸಿ ಮಾಡಿದೆ ಆ ಸರ್ಕಾರದ ಪಾಲಿಸಿಯನ್ನು 100% ಇಂಪ್ಲಿಮೆಂಟ್ ಮಾಡೋದಕ್ಕೆ ಜಿಲ್ಲಾಡಳಿತ ಸಿದ್ಧವಾಗಿದೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ನಿಮಗೆ ಏನೇ ಸರ್ಕಾರದ ನೀತಿ ಪ್ರಕಾರ ಸೌಲಭ್ಯಗಳನ್ನು ಕೊಡಬೇಕು ಅದಕ್ಕೆ ಜಿಲ್ಲಾಡಳಿತ ಯಾವಾಗಲೂ ಸಿದ್ಧ ಇರುತ್ತೆ. ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ ನಾನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಿಸುವುದರಲ್ಲಿ ನಾವು ಸಹ ನಿಮ್ಮ ಜೊತೆ ಇದ್ದೇವೆ, ನಾವು ಸಹ ನಿಮಗೆ ಕೈ ಜೋಡಿಸ್ತೀವಿ ಅಂತ ಭರವಸೆಯನ್ನು ನೀಡ್ತಾ ಇವತ್ತು ಕರೆದ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು. ಅಶೋಕ್ ಕುಮಾರ್ ಅವರು AGM ಆ್ಯಂಡ್ ರೀಜನಲ್ ಹೆಡ್ ಕೋಲಾರ ರೀಜನಲ್ ಆಫೀಸ್ ಕೆನರಾ ಬ್ಯಾಂಕ್, ಇವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೋಸ್ಟ್ ರೆಸ್ಪೆಕ್ಟೆಡ್ ಶ್ರೀ ಅಕ್ರಮ್ ಪಾಷಾ ಅವರ AS ಡೆಪ್ಯೂಟಿ ಕಮಿಷನರ್ ಕೋಲಾರ ಜಿಲ್ಲಾ, ಮತ್ತು ಶಶಿಧರ ಶೆಟ್ಟಿ ಪ್ರೆಸಿಡೆಂಟ್ RESIA, AGM ಮೇಡಮ್
ಪ್ರಕಾರ ಇಲ್ಲಿ ಕೋಲಾರ ಜಿಲ್ಲಾದಲ್ಲಿ ಈ ಥರ ಪ್ರೋಗ್ರಾಮ್ ತುಂಬ ಆಪ್ತ ಪ್ರೋಗ್ರಾಮ್ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಅವರು DC ಸಾಹೇಬರು ಹೇಳೋದಿಗೆ ಈಗ ಒಳ್ಳೆ ಇಂಡಸ್ಟ್ರೀಸು ಈಗ ಬೆಂಗಳೂರಿಂದ ನಾವು ಸಬರ್ಬನಲ್ಲಿ ಎಕ್ಸಲೆಂಟ್ ಇಂಡಸ್ಟ್ರೀಸು ಇಲ್ಲೇ ಇದೆ. ನಾವು ಕಂಪೇರ್ ಮಾಡುವಾಗ ಆ್ಯಕ್ಚುಲಿ ಮಾಲೂರು ಮತ್ತು ನರಸಾಪುರ ಮತ್ತು ಬೇಮನಲ್ ಏರಿಯಾ ಇದರಲ್ಲಿ ಒಳ್ಳೆ ಇಂಡಸ್ಟ್ರೀಸ್ ಎಲ್ಲ ನಡೀತಾ ಇದೆ. ಗೌರ್ಮೆಂಟ್ ಕಡೆಯಿಂದ ಡಿಸ್ಟಿಕ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಆಗಿ ಈಗ ನಡೆಯುವಾಗ ಅವರಿಗೆ ತುಂಬ ಮಾಹಿತಿ ಕೊಡೋ ಥರ ಈ ಥರ ಒಂದು ಪ್ರೋಗ್ರಾಮ್ ಮಾಡೋದ್ರಲ್ಲಿ ನಾನು ಮಾತಾಡೋದು ತುಂಬ ನನಗೆ ಖುಷಿ ಆಗ್ತಾ ಇದೆ. ಒಂದೇ ಒಂದು ವಿಷಯ ನಾನು ಬ್ಯಾಂಕ್ ಬಗ್ಗೆ ಹೇಳೋಕ್ಕೆ ಆಸೆ ಪಡ್ತಾ ಇದ್ದೀನಿ. ಯಾವುದೋ ಬಿಸ್ನೆಸ್ ಆಗಿರಲಿ, ಫಸ್ಟು ಫೋರ್ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಏನಂದರೆ ಕ್ಯಾಪಿಟಲ್ ಬೇಕು. ಸೊ ಯಾವುದೋ ಬಿಸ್ನೆಸ್ ಆಗಿರಲಿ, ಫಸ್ಟು ಅವರು ಬಿಸ್ನೆಸ್ ಮಾಡೋರು ಮೈಂಡಲ್ಲಿ ಬರೋದು ಯಾವ ರೀತಿಯಲ್ಲಿ ಕ್ಯಾಪಿಟಲ್ ನಾವು ಸೋರ್ಸ್ ಮಾಡಬೇಕು ಮತ್ತು ಯಾವ ಬ್ಯಾಂಕ್. ಸೊ ಬಿಸ್ನೆಸ್ಸು ಮತ್ತು ಬ್ಯಾಂಕರ್ಸ್ ಇಬ್ಬರು ಆಟೋಮೆಟಿಕ್ಕಾಗಿ 1-to-1 ಹ್ಯಾಂಡ್ ಹೋಗಲೇಬೇಕಾಗಿದೆ. ಆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಆಗಲಿ ಮತ್ತು ರಾಜ್ಯ ಸರ್ಕಾರ ಆಗಲಿ ಸುಮಾರು ಸ್ಕೀಮ್ಗಳು ಬ್ಯಾಂಕ್ ಮೂಲಕ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದು ಈಗ ನಾವು 11 ಯಾವ ರೀತಿಯಲ್ಲಿ ಎಲ್ಲ ಬಿಸ್ನೆಸ್ ಎಂಟರ್ಪ್ರಿನರ್ಸು ನಿಮ್ಮ ಸಬ್ಸಿಡಿ ಸ್ಕೀಮ್ಸು ಮತ್ತು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಮಾರ್ಕೆಟಿಂಗು ಮತ್ತು ಬ್ಯಾಂಕ್ ಬಿಸ್ನೆಸ್ಸು ಬ್ಯಾಂಕ್ ಲೋನ್ಸು ಎಲ್ಲ ಇದು ಕೊಟ್ಟಿದ್ದಾರೆ. ಇದು ಪ್ರೆಸೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಬ್ಯಾಂಕಲ್ಲಿ ಬರುವಾಗ ಯಾವ ಎಂಟರ್ಪ್ರಿನರ್ಸ್ ಬ್ಯಾಂಕಲ್ಲಿ ಬರುವಾಗ ಎಲ್ಲರಿಗೂ ಲೋನ್ ಸಿಗ್ತಾ ಇದೆ. ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಸುಮಾರು ಸ್ಕೀಮ್ಗಳು ಮತ್ತು ನಮ್ಮ ಬ್ಯಾಂಕ್ಗಳಲ್ಲಿ ನಾನು ಹೇಳಿದ್ರಲ್ಲ ಇದು ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಇಷ್ಟು ಕೋಲಾರ ಡಿಸ್ಟಿಕ್ಕಲ್ಲಿ ಬಿಸ್ನೆಸ್ಗೆ ಇಷ್ಟೊಂದು ಕೋಟಿಗಳ ರೂಪಾಯಿ ನಾವು ಈ ವರ್ಷದಲ್ಲಿ ಕೊಡಬೇಕಂತ ಸ್ಟಾರ್ಟಿಂಗ್ ಆಫ್ ದಿ ಫಿನಾನ್ಷಿಯಲ್ ಇಯರ್ ನಮಗೆ ಮೀಟಿಂಗ್ ಮಾಡಿ ಹೇಳ್ತಾ ಇರ್ತಾರೆ ಬ್ಯಾಂಕಲ್ಲಿ ಎಲ್ಲರೂ. ಮತ್ತು ನಮ್ಮ ಬ್ಯಾಂಕಲ್ಲಿ ಸಹ ನಮ್ಮ ಹೆಡ್ ಆಫೀಸಲ್ಲಿಂದ ಸರ್ಕಲ್ ಆಫೀಸಲ್ಲಿಂದ ನಮಗೆ ಇಷ್ಟೊಂದು ಬಿಸ್ನೆಸ್ ಲೋನ್ ಇಷ್ಟು ಕೊಡಬೇಕು, ಅಗ್ರಿಕಲ್ಚರ್ ಲೋನ್ ಇಷ್ಟು ಕೊಡಬೇಕು, ರಿಟೇಲ್ ಲೋನು ಮತ್ತು ವೆಹಿಕಲ್ ಲೋನ್ ಇಷ್ಟು ಕೊಡಬೇಕಂತ ನಮಗೆ ಟಾರ್ಗೆಟ್ ಕೊಡ್ತಾ ಇದ್ದೀವಿ. ಬಟ್ ಯಾವಾಗಲೂ ಅವರು ಕೊಟ್ಟಿರೋ ಟಾರ್ಗೆಟು ನಾವು ರೀಚ್ ಆಗೋದು ತುಂಬ ಕಷ್ಟ ಆಗ್ತಾ ಇದೆ. ಅಂದರೆ ಅವರ ಟಾರ್ಗೆಟು ಮತ್ತು ಸಬ್ಸಿಡಿ ಮತ್ತು ಫಂಡು ಎಲ್ಲ ಜಾಸ್ತಿ ಕೊಡ್ತಾ ಇದ್ದಾರೆ. ಬಟ್ ನಾವು ಅದು ರೀಚ್ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಅದರ ಎಷ್ಟು ಏನೇನು ಸ್ಕೀಮ್ಗಳಿದ್ದಾವೆ, ಯಾವ ರೀತಿಯಲ್ಲಿ ಬ್ಯಾಂಕಲ್ಲಿಂದ ತೊಗೋಬೋದಂತ ಫಸ್ಟು ಅವೇರ್ನೆಸ್ ಒಂದು ಕ್ರಿಯೇಟ್ ಲ್ಯಾಕ್ ಆಫ್ ಅವೇರ್ನೆಸ್ ಒಂದು. ಮತ್ತು ಪ್ರೊಸೀಜರ್ಸ್ ಬ್ಯಾಂಕಲ್ಲಿ ಆವಾಗ ಎಲ್ರಿಗೂ ಸಿಗ್ತಾ ಇದೆಯಾ ಲೋನು. ಬ್ಯಾಂಕಲ್ಲಿ ಜಸ್ಟ್ ಬಂದರೆ ನಾವು ಎಲ್ರಿಗೂ ಕೊಡ್ತಾ ಇದ್ವಾ ಸರ್, ನಾನು ಬ್ಯಾಂಕ್ ಒಳಗೆ ಬಂದು ನಾನೊಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ಆಲ್ರೆಡಿ ನಡೀತಾ ಇದೆ, ನಮಗೆ ಲೋನ್ ಬೇಕು ಅಂದರೆ ಎಲ್ರಿಗೂ ಕೊಡ್ತಾ ಇದ್ವಾ, ಎಲ್ರಿಗೂ ಸಿಗ್ತಾ ಇದೆಯಾ ಅಂದರೆ ಅದು ಮಷಿನ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಎಲ್ಲರೂ ಬ್ಯಾಂಕ್ ಅಪ್ರೋಚ್ ಮಾಡಿರ್ತೀರಾ. ಸೊ ಬ್ಯಾಂಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾ ಇದ್ದೀವಿ ಅಂದರೆ ಈಗ ಬ್ಯಾಂಕ್ ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು. ಫಸ್ಟು ಬ್ಯಾಂಕಿಗೆ ಡೈರೆಕ್ಟಾಗಿ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಸರ್ ಇದರ ಒಂದು ಬಿಸ್ನೆಸ್ ನಡೀತಾ ಇದೆ ಅಂದರೆ ನೋಡ್ತಾರೆ, ಮೇಲೆ ನೋಡ್ತಾರೆ. ಆಮೇಲೆ ಸರ್ ಇವತ್ತು ಜನ ಇಲ್ಲ, ಇನ್ಸ್ಪೆಕ್ಷನ್ ನಡೀತಾ ಇದೆ, ನಾಳೆ ಬನ್ನಿ ಅಂತಾರೆ. ಈಗ ಇದೆಲ್ಲ ಸುಮಾರು ದಿನದಿಂದ ನಡೀತಾ ಇದೆ. ಇದೆಲ್ಲ ಡಿಫಿಕಲ್ಟೀಸ್ ಎಲ್ಲ ಓವರ್ಕಮ್ ಮಾಡೋಕ್ಕೆ ಗೌರ್ಮೆಂಟಿಂದ ಸುಮಾರು ಸ್ಕೀಮ್ಗಳು ಪರ್ಟಿಕ್ಯುಲರ್ ಆಗಿ ಪೋರ್ಟಲ್ಸ್ ತುಂಬ ಓಪನ್ ಮಾಡಿದೆ. ಜನಸಂಪರ್ಕ ಪೋರ್ಟಲ್, PSB 59 ಪೋರ್ಟಲ್ ಮತ್ತು DICನಲ್ಲಿ ಅವತ್ತು PMEGP ಇಲ್ಲ ಈ ಥರ ಪೋರ್ಟಲ್ಸ್ ಓಪನ್ ಮಾಡಿ ಅದರಲ್ಲಿ ಅದ್ರ ಮೂಲಕ ನೀವು ಬಂದರೆ ಬ್ಯಾಂಕ್ ಮ್ಯಾನೇಜರ್ಸು ದೇ ಕೆನಾಟ್ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಈಗ ಜನಸಂಪರ್ಕ ಪೋರ್ಟಲ್ ಅಂತಿದೆ, ನೀವು ಅದರಲ್ಲಿ ಅಪ್ಲೈ ಮಾಡಿಬಿಟ್ರೆ ವಿತಿನ್ 7 ಡೇಸ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಎಲ್ಲ ನೀವು ವೆರಿಫೈ ಮಾಡಿ ಅದರಲ್ಲಿ ಒಂದು ರಿಪ್ಲೈ ಕೊಡಬೇಕು ಬ್ಯಾಂಕ್ನವರು. ಇವರು ಅಪ್ಲೈ ಮಾಡಿರೋ ಬಿಸ್ನೆಸ್ಸು ಓಕೆ ನಮಗೆ ಏನು ಯಾವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತ ಅದು ಹಾಕಿದಾರೋ ಮತ್ತು ಒಂದು ಸಣ್ಣ ಪ್ರಾಜೆಕ್ಟ್ ನೀವು ಅಪ್ಲೋಡ್ ಮಾಡಿದ್ದಿದ್ರೆ ಅದು ನಮ್ಗೆ ಓಕೆ ಆಗಿದೆ ಕೊಡ್ಬೋದು, ಏನು ಪರವಾಗಿಲ್ಲ ಅಂತ ವಿತಿನ್ 7 ಡೇಸ್ನಲ್ಲಿ ನಾವು ಒಂದು ರಿಪ್ಲೈ ಕೊಡಲೇಬೇಕು ಬ್ಯಾಂಕ್ನವರು. ಈಗ ಓಕೆ ಅದು ಕೆಲವು ಬ್ಯಾಂಕ್ ಏನು ಮಾಡ್ತಾರೆ ನೋಡ್ಬಿಟ್ಟು ಓಕೆ ಇದು ನಮ್ಗೆ ಆಗಲ್ಲ ಅಂತ ನೀವು ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಒಂದು 100 ಅಪ್ಲಿಕೇಶನ್ ಬಂದರೆ ನೀವು 75 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಟ್ರೆ ಅದು ನಾವು ಬ್ಯಾಂಕಿಂದ ಮತ್ತು ನಾವು ವಿ ಆರ್ ಆನ್ಸರಬಲ್ ಟು ದಿ ಡಿಸ್ಟ್ರಿಕ್ಟ್ ಅಥಾರಿಟೀಸು ಮತ್ತು ಇವರು ಮೀಟಿಂಗಲ್ಲಿ ಡಿಸ್ಟ್ರಿಕ್ಟ್ ರಿವ್ಯೂ ಮೀಟಿಂಗಲ್ಲಿ
7500 ಅಪ್ಲಿಕೇಶನ್ಸ್ ಬಂದಿದೆ, ಹೇಗೆ 75 ಅಪ್ಲಿಕೇಶನ್ಸು ರಿಜೆಕ್ಟ್ ಆಗಿದೆ. ಸೊ ಜೆನ್ಯೂನ್ ರೀಸನ್ ಆಗಿ ಯಾವುದಲ್ಲಿ ರಿಜೆಕ್ಟ್ ಮಾಡ್ಬೋದು ಅದು ಮಾತ್ರ ಬ್ಯಾಂಕ್ ಅವರು ರಿಜೆಕ್ಟ್ ಮಾಡ್ಬೋದು. ಇದೆಲ್ಲ ಡೆಫಿನೆಟ್ ಆಗಿ ಅಪ್ರೂವ್ ಮಾಡ್ತಾರೆ. ಅದು ವಿತಿನ್ 7 ಡೇಸ್ ಒಳಗೆ ನಾವು ಮಾಡಿಲ್ಲ ಅಂದರೆ ಅದು ನಮ್ಮ ಹೆಡ್ ಆಫೀಸ್ಗೆ ಹೋಗುತ್ತೆ. ಹೆಡ್ ಆಫೀಸ್ನವರು ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡಬೇಕು. ಇದೆಲ್ಲ ನಮ್ಮ ಇಂಟರ್ನಲ್ ಇದೆ. ಸೊ ಬ್ಯಾಂಕ್ನಲ್ಲಿ ನಾವು ನಮ್ಮ ಕಡೆಯಿಂದ ಏನು ಹೇಳೋದಂದರೆ, ಡೈರೆಕ್ಟಾಗಿ ನೀವು ಅಪ್ರೋಚ್ ಮಾಡೋದು ಬದಲು ಪೋರ್ಟಲ್ಸ್ ಇದ್ದಾವೆ. ಅದೇ PSB 59 ಪೋರ್ಟಲ್ ಇದೆ. ಆ್ಯಕ್ಚುಲಿ 1 ಅವರಲ್ಲಿ ಅದು ಆಟೋಮೆಟಿಕ್ ಪ್ರಾಸೆಸಲ್ಲಿ ನಿಮ್ಮದು ನೀವು ಜಸ್ಟ್ ಅಪ್ಲೈ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿಬಿಟ್ರೆ ಆಟೋಮೆಟಿಕಾಗಿ ನಿಮಗೆ ಎಲ್ಲ ಜನರೇಟ್ ಆಗಿ ನಮ್ಮ ಬ್ಯಾಂಕ್ ಸರ್ವರ್ಗೆ ಹೋಗಿ ಆಟೋ ಸ್ಯಾಂಕ್ಷನ್ ಲೆಟರ್ ಪ್ರೊವಿಷನಲ್ ಸ್ಯಾಂಕ್ಷನ್ ಲೆಟರ್ ಜನರೇಟ್ ಥರ ಅದು ಇದಾಗಿದೆ. ಆ ಥರ ಸೊ ಯಾವ್ಯಾವ ಪೋರ್ಟಲ್ ಇದೆ, ಯಾವ್ಯಾವ ರೀತಿಯಲ್ಲಿ ಬ್ಯಾಂಕಿಗೆ ಅಪ್ರೋಚ್ ಮಾಡ್ಬೋದು. ಮತ್ತು DIC ಇಂದ ಹೋದರೆ ಹೋದ್ರೂ ವಿತಿನ್ 15 ಡೇಸ್ 30 ಡೇಸ್ ನಾವು 30 ಡೇಸ್ನಲ್ಲಿ PMGPಗೆ ಅಪ್ಲಿಕೇಶನ್ ಸ್ಯಾಂಕ್ಷನ್ ಅಪ್ಲೋಡ್ ಮಾಡಲೇಬೇಕು. ಇಲ್ಲಾಂದರೆ ಅವರಿಗೆ ನಾವು ಆ್ಯಕ್ಷನ್ ಬ್ಯಾಂಕಲ್ಲಿ. ಸೊ ಇದು ಒಂದು ಅಪ್ರೋಚ್ ಮಾಡೋದು. ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಯಾವ ರೀತಿಯಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಮದು ನಿಮ್ಮ ಕ್ರೆಡಿಟ್ ಡಿಸಿಪ್ಲಿನ್ ಯಾವ ರೀತಿಯಲ್ಲಿ ಇದೆ. ಈಗ ನೀವು ಪಕ್ಕದ ಮನೆಯವರಿಗೆ ನೀವು ಜಸ್ಟ್ ಸಡನ್ನಾಗಿ 1 ಲಕ್ಷ ದುಡ್ಡು ಬೇಕಾಗಿದೆ, ಪಕ್ಕದ ಮನೆಯಲ್ಲಿ ಹೋಗಿ ಸರ್ 1 ಲಕ್ಷ ದುಡ್ಡು ಬೇಕು ಸ್ವಲ್ಪ ರೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಕೊಡ್ತಾ ಇದ್ರಾ? ಎಲ್ಲರೂ ಕೊಡಲ್ಲ. ಯಾಕಂದರೆ ಫಸ್ಟ್ ನೋಡ್ತಾರೆ, ನಾವು 1 ಲಕ್ಷ ಕೊಡ್ತೀವಿ, ಅದು ಯಾವ ರೀತಿಯಲ್ಲಿ ನಮಗೆ ರಿಟರ್ನ್ ಬರುತ್ತಾ ಇಲ್ವಾ, ಯಾವಾಗ ಬರುತ್ತೆ, ಅದು ಅವ್ರ ಹತ್ರ ದುಡ್ಡು ಇರುತ್ತೆ, ಕೆಲವು ಟೈಮ್ ಇರಲ್ಲ. ಬಟ್ ಆದ್ರೂ ಕೂಡ ಫಸ್ಟ್ ನೋಡೋದು ಇವ್ರು ಕೊಟ್ಟರೆ ರಿಟರ್ನ್ ಕೊಡ್ತಾರಾ ಇಲ್ಲ. ಬ್ಯಾಂಕ್ನವರು ಸೇಮ್ ಅದೇ, ನಾವು ಕೊಡ್ತೀವಿ. ಯಾಕಂದರೆ ಬ್ಯಾಂಕರ್ಸ್ ಆರ್ ಕಸ್ಟಡಿನ ಪಬ್ಲಿಕ್ ಮನಿ. ಇವ್ರ ಕಡೆಯಿಂದ ತೊಗೊಂಡು ಇವ್ರಿಗೆ ಲೋನ್ ಕೊಡೋದು. ಸೊ ಅವ್ರ ಕಸ್ಟಡಿಯನ್ನಾಗಿ ನಾವು ಇವರ ದುಡ್ಡು ನಾವು ಸೇಫ್ ಗಾರ್ಡ್ ಮಾಡ್ತಾ ಇದ್ದೀವಿ. ಸೊ ಇವ್ರಿಗೆ ಕೊಟ್ಟರೆ ಅದು ರಿಟರ್ನ್ ತೊಗೊಂಡು ಇವರಿಗೆ ಬಡ್ಡಿ ಸಹ ಇವ್ರಿಗೆ ಕೊಡಬೇಕು. ಅದು ರಿಟರ್ನ್ ಬರ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇರೋದು. ಅದಕ್ಕೆ ಕ್ರೆಡಿಟ್ ಡಿಸಿಪ್ಲಿನ್ ಏನೇನೆಲ್ಲ ನೋಡ್ತೀವಿ ಅಂತ ನಿಮಗೆ ಗೊತ್ತು. ಸೊ CAR ನಿಮಗೆ ಕರೆಕ್ಟಾಗಿ ಇಟ್ಕೋಬೇಕು. CAR ಅಂದರೆ ಯಾವ ಇನ್ಸ್ಟಾಲ್ಮೆಂಟ್, ಯಾವ ಲೋನ್ ತೊಗೊಂಡ್ರು ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ಕಟ್ಕೊಂಡ್ಬಂದರೆ, ನೀವು CAR ಸಿಬಿಲ್ ರಿಪೋರ್ಟ್ ಪ್ರಾಪರ್ ಆಗಿದ್ರೆ ಬ್ಯಾಂಕರ್ಸ್ ಯಾವಾಗಲೂ ರಿಜೆಕ್ಟ್ ಮಾಡಲ್ಲ. ಸೊ ಸಣ್ಣ ಪುಟ್ಟ ಲೋನ್ ತಗೊಂಡು ಆಟೋಮೆಟಿಕಾಗಿ ರಿಟರ್ನ್ ಮಾಡಿಬಿಟ್ರೆ ಅದು ಸಿಬಿಲ್ ಆಟೋಮೆಟಿಕಾಗಿ ಬರುತ್ತೆ. ನೀವು ಫಸ್ಟ್ ಫ್ರೆಷರ್ಗಿಂದ ಯಾವುದೋ ಒಂದು 1 ಲಕ್ಷ 2 ಲಕ್ಷ 5 ಲಕ್ಷ 20 ಲಕ್ಷ ಲೋನ್ ತಗೊಂಡಿದ್ದಾರೆ. ಈಗ 1 ಲಕ್ಷ ತಗೊಂಡಿದ್ದೀನಿ, ಈಗ ನೀವು ಬಂದು 5 ಲಕ್ಷ ಕೇಳಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ.